ಸಂವೇದನಾ. ಸೇವ್ ನೇಚರ್ and culture for future. ತುಂಬ ಸಣ್ಣದು. ಇಲ್ಲಿ ಹಿನ್ನೆಲೆ ಫಲಕದಲ್ಲಿ ಮಿತ್ರರು ವಿನ್ಯಾಸ ಮಾಡುವಾಗ ಅವರಿಗೆ ಕೃತಿ ಅಂತ ಹೇಳಿದಾಗ ಪುಸ್ತಕ ಒಂದು 300 ಪುಟದ್ದಿರಬಹುದು ಅನ್ನುವಂಥ ಕಲ್ಪನೆಯಲ್ಲೂ ಅಲ್ಲಿ ಆ ಚಿತ್ರ ಇದೆ. ಆದರೆ ಪುಸ್ತಕ ತುಂಬ ಸಣ್ಣದು, ಸುಮಾರು 100 ಪುಟಗಳ ಆಸುಪಾಸಿನದ್ದು. ಆದರೆ ಅದರ ಲೋಕಾರ್ಪಣೆಗೆ ಬಂದಿರುವಂಥ ಹಿರಿಯರೆಲ್ಲರೂ ದೊಡ್ಡವರು. ಸ್ವಾಮೀಜಿಯವರು ಬಂದಿದ್ದಾರೆ. ಅವರು ಕೃಷ್ಣನಷ್ಟೇ ಭಕ್ತಿಯಿಂದ ಪ್ರಕೃತಿಯನ್ನು ಪೂಜಿಸುವಂಥವರು. ಕೇವಲ ಪೂಜಿಸೋದು ಮಾತ್ರವಲ್ಲ, ಆ ರೀತಿ ಪ್ರಕೃತಿಯ ಕಾರ್ಯ, ಸಾಹಿತ್ಯದ ಕಾರ್ಯ ಅಥವಾ ಯಾವುದೇ ಸಾಮಾಜಿಕ ಕಾರ್ಯಗಳನ್ನು ಸಮಾಜದಲ್ಲಿ ಯಾರೇ ಮಾಡುವವರಿದ್ದರೂ ಕೂಡ ಅವರನ್ನು ಗುರುತಿಸಿ ಅವರಿಗೆ ಪ್ರೇರಣೆ ನೀಡುವಂಥವರು. ಅವರು ಇವತ್ತು ಆಗಮಿಸಿದ್ದಾರೆ, ನಮ್ಮ ಭಾಗ್ಯ ಅದು. ವೀಣಕ್ಕ ಕಳೆದ 23ನೇ ತಾರೀಕಿನಿಂದ ನಾಳಿನ ತನಕ ಬೆಳ್ತಂಗಡಿಯ ನಾವೂರಿನಲ್ಲಿ ಒಂದು ಕೃಷ್ಣನ ಲೀಲೆಯ ಕುರಿತಾದಂಥ ಉಪನ್ಯಾಸ ಸರಣಿಗೋಸ್ಕರ ಅವರು ಅಲ್ಲಿದ್ದಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅವರು ಆ ರೀತಿ ಬಂದಾಗ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಹೋಗೋದಿಲ್ಲ ಅನ್ನುವಂಥದ್ದು ಅವರ ವ್ರತ. ಆದರೆ ನಿಮಗೋಸ್ಕರ ನಾನು ಬರ್ತೀನಿ ಅಂತ ಅವರು ಬಂದಿದ್ದಾರೆ. ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. PS ಪ್ರಕಾಶ್ ಅವರು ಒಂದು ಕಡೆ ಹೊಸದಿಗಂತದ ಬಿಡುವೆ ಇಲ್ಲದಂಥ ಕಾರ್ಯ, ಇನ್ನೊಂದು ಕಡೆ ಸಂಘದ ಕಾರ್ಯಕ್ಕೋಸ್ಕರ ಇಡೀ ಪ್ರಾಂತದಾದ್ಯಂತ ಓಡಾಡ್ತಾ ಇರ್ತಾರೆ. ಅದರ ನಡುವೆಯೂ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಅವರಿಗೆ ನಾನು ಆಭಾರಿಯಾಗಿದ್ದೇನೆ.
ಕಾರ್ಯಕ್ರಮಕ್ಕೆ ಬಂದಿರುವಂಥ ಹಿರಿಯರನ್ನು ಒಂದಷ್ಟು ಜನರನ್ನು ಗುರುತಿಸಬೇಕು, ಗಣ್ಯರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಸಲಹೆ ಬಂದಾಗ ಬಂದಿರುವಂಥವರೆಲ್ಲರೂ ಕೂಡ ಗಣ್ಯರೇ ಆಗಿರೋದ್ರಿಂದ ಬಂದಿರುವಂಥ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಅನೇಕ ಜನ ಪತ್ರಕರ್ತ ಮಿತ್ರರು ಆಗಮಿಸಿದ್ದೀರಿ, ತಮಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜೊತೆಗೆ ಪರೀಕ್ಷೆ ಮತ್ತು ಇತ್ಯಾದಿ ಒತ್ತಡಗಳ ನಡುವೆಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಸಾಹಿತ್ಯದ ಕಾರ್ಯಕ್ರಮ ಅನ್ನೋ ದೃಷ್ಟಿಯಿಂದ ನೀವು ಆಗಮಿಸಿರುವಂಥದ್ದು ತುಂಬ ಸಂತೋಷದ ಸಂಗತಿ. ನಿಮಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪ ಆಗಬಾರ್ದು ಅಂತ ಅದರ ಹಿಂದೆ ನಿಂತು ಕೆಲಸ ಮಾಡಿದಂಥವರು ಇಲ್ಲಿನ ಉಪನ್ಯಾಸಕರು, ಅವರಿಗೆ ಆ ಸಲಹೆಗಳನ್ನು ನೀಡಿದಂಥವರು ಪ್ರಾಂಶುಪಾಲರುಗಳು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ರತ್ನಗರ್ಭ ವಸುಂಧರ ಕೃತಿಯಲ್ಲಿ ಏನಿದೆ ಅನ್ನುವುದನ್ನು ಎಷ್ಟಾಗುತ್ತೋ ಅಷ್ಟು ಚುಟುಕಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಮೊದಲ ಕೃತಿ ಬೆಳಕು ಒಂದು ಎಳೆಗೆ ಬಂದು ಅದನ್ನು ನಾಡಿನ ಒಬ್ಬರು ದಾರ್ಶನಿಕರು, ಹಿರಿಯ ಸಾಹಿತಿಯಾಗಿದ್ದಂಥ ಎಸ್.ಎಲ್. ಭೈರಪ್ಪ ಅವರು ಬಿಡುಗಡೆ ಮಾಡಿರುವಂಥದ್ದು ಅದೊಂದು ಮತ್ತೊಂದು ಸೌಭಾಗ್ಯ ಅಂತ ಹೇಳಬೇಕು. ಅದರ ಮುಂದುವರಿದ ಭಾಗವಾಗಿ ರತ್ನಗರ್ಭ ವಸುಂಧರ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆ ಇದರಲ್ಲಿ ಒಂದಷ್ಟು ಜನ ಈ ನಾಡಿಗೋಸ್ಕರ ಯಾವುದೋ ಒಂದು ದೃಷ್ಟಿಯಿಂದ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಂತಹ ಮಹಾಪುರುಷರಿಗೆ ಸಂಬಂಧಪಟ್ಟಂಥ ಕಥನಗಳು, ಲೇಖನಗಳು ಈ ಪುಸ್ತಕದಲ್ಲಿ ಇರುವಂಥದ್ದು. ಆರಂಭದಲ್ಲಿ ಇರುವಂಥ ಒಂದು ಲೇಖನ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳಾಗಿದೆ. ಎಲ್ಲ ಸಮಾಜಕ್ಕೆ, ಕಾರ್ಯಕರ್ತರಿಗೆ ಸಂಘದ ಹಿರಿಯರು ಹೇಳಿರುವಂಥದ್ದು 5 ಕೆಲಸಗಳನ್ನು ಮಾಡಬೇಕು, ಪಂಚಪರಿವರ್ತನೆಯ ಕಾರ್ಯ ಅಂತ ಹೇಳಿರುವಂಥದ್ದು. ಈ ಪಂಚಪರಿವರ್ತನೆಯ ಕಾರ್ಯ ಇದನ್ನು ನನಗೆ ಇದು ಕೃಷ್ಣನ ಜೀವನದಲ್ಲಿ ಕಂಡಿತ್ತು. ಕೃಷ್ಣ ಇದೆಲ್ಲವನ್ನು ಕೂಡ ಅವನು ನಡೆದು ನುಡಿದು ತೋರಿಸಿದಂಥವನು. ಹಾಗಾಗಿ ಈ ಕೃಷ್ಣನ ದಾರಿಯಲ್ಲೇ ಸಂಘದ ಹಿರಿಯರು ನಡೀಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಅಂತ ನನಗನಿಸಿತು. ಆ ದೃಷ್ಟಿಯ ಒಂದು ಲೇಖನ ಆರಂಭದಲ್ಲಿದೆ. ಆನಂತರ ಎರಡನೇ ಲೇಖನ ಇರುವಂಥದ್ದು 2550 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಅವತರಿಸಿದಂತಹ ಸನ್ಮತಿಯ ಮಹಾದ್ವಾರ ಭಗವಾನ್ ಮಹಾವೀರರ ಕುರಿತಾದಂಥ ಒಂದು ಚಿತ್ರಣ ಇದೆ. ಮುಂದಿನ ಲೇಖನ ಬರುವಂಥದ್ದು ಯುರೋಪ್ನಂತಹ ದೇಶಗಳಲ್ಲಿ ಅಲ್ಲಿ ಗಂಡು ಸಂತಾನ ಇದ್ದರೆ ಮಾತ್ರ ಅವರು ರಾಜ್ಯವಾಳಬೇಕಾದಂಥ ಅರ್ಹತೆ ಉಳ್ಳವರು ಅನ್ನುವಂಥ ಮಾನಸಿಕತೆ ಯುರೋಪ್ನಂಥ ದೇಶಗಳಲ್ಲಿದ್ದಾಗ, ಇಲ್ಲಿ ಅಂದರೆ ಸುಮಾರು 500 ವರ್ಷದ ಹಿಂದೆ ಈ ಕರಾವಳಿಯಲ್ಲಿ ಒಬ್ಬಳು ಹೆಣ್ಣು ಮಗಳಿಗೆ ಪಟ್ಟ ಕಟ್ಟಿ ನಾರಿಯರ ಶೌರ್ಯ ಏನು ಅಂತ ಅದನ್ನು ಹೊರೆಗೆ ಹಚ್ಚಿದಂಥ ಈ ಕರಾವಳಿಯ ಆ ಪರಂಪರೆಯನ್ನು ನೆನಪಿಸುವಂಥ ಮತ್ತು ಆ ರಾಣಿ ಅಬ್ಬಕ್ಕಳ ವೀರಗಾಥೆಯನ್ನು ನೆನಪಿಸುವಂಥ ಒಂದು ಕೃತಿ, ಒಂದು ಲೇಖನ ಅದರಲ್ಲಿದೆ. ಮುಂದೆ ನಾವೆಲ್ಲ ರಾಷ್ಟ್ರ ಅಂತ ಹೇಳಿದಾಗ ನಮಗೆ ನೆನಪಾಗುವಂಥದ್ದು ಶಿವಾಜಿ ಮಹಾರಾಜರು ಇತ್ಯಾದಿ ಇವರನ್ನೆಲ್ಲ ನೆನಪಿಸ್ಕೊಳ್ತೀವಿ. ಆದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಇವರಷ್ಟೇ ಎತ್ತರಕ್ಕೆ ಕೆಲಸ ಮಾಡಿದಂಥ ಮತ್ತೊಬ್ಬಾಕೆ ವೀರನಾರಿ, ಆಕೆ ಅಹಲ್ಯಾಬಾಯಿ ಹೋಳ್ಕರ್. ಕೇವಲ ರಾಣಿಯಾಗಿ ತನ್ನ ಆ ಸಮಾಜವನ್ನು ನಡೆಸಿದ್ದು ಮಾತ್ರವಲ್ಲದೆ ಮತಾಂಧರಿಂದ ದಾಳಿಗೊಳಗಾದಂಥ, ಅದು ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಅದೆಷ್ಟೋ ಅಸಂಖ್ಯ ದೇವಸ್ಥಾನಗಳನ್ನು, ಅದರಲ್ಲಿ ಕಾಶಿ, ಮಥುರೆ, ಅಯೋಧ್ಯ ಇದೆಲ್ಲವೂ ಸೇರಿಕೊಂಡಂತೆ ಅದೆಷ್ಟೋ ದೇವಸ್ಥಾನಗಳಿಗೆ ಪುನರ್ಜೀವನವನ್ನು ಕೊಟ್ಟಾಕೆ ಅಹಲ್ಯಾಬಾಯಿ ಹೋಳ್ಕರ್. ಅವರ ಜೀವನದ ಕುರಿತಾದಂಥ ಒಂದು ಲೇಖನ ಇದರಲ್ಲಿದೆ. ಇನ್ನು ನಮ್ಮ ಕನ್ನಡ ಮಣ್ಣಿನ ರಣಕಲಿ ಅಂತಲೇ ಹೇಳಬಹುದಾದಂಥ ಕಿತ್ತೂರ ರಾಣಿ ಚೆನ್ನಮ್ಮ ಯಾವ ತ್ಯಾಕರೆಯನ್ನು ನರಕಕ್ಕೆ ಅಟ್ಟಿ ಬ್ರಿಟಿಷರ ಎದೆಯಲ್ಲಿ ನಡುಕು ಹುಟ್ಟಿಸಿದಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಕುರಿತಾದ ಒಂದು ಲೇಖನ ಇದೆ. ಇದಾದ ನಂತರ ತಿಲಕರ ಕುರಿತಾಗಿ, ತಿಲಕರು ಸಾಮಾನ್ಯವರು ಯಾವಾಗ ಹುಟ್ಟಿದ್ರು ಇತ್ಯಾದಿ ಕಥೆಗಳಲ್ಲದೆ ಅವರ ಬೇರೆ ಒಂದು ಸಿದ್ಧಾಂತದ ಕುರಿತಾದ ಒಂದು ಚಿಂತನೆ ಇರುವಂಥ ಒಂದು ಲೇಖನ ಇದರಲ್ಲಿದೆ. ರಾಷ್ಟ್ರಕವಿ ಕುವೆಂಪು ಅವರು, ಶ್ರೀರಾಮಾಯಣ ದರ್ಶನಂ ಬರೆದಂಥ ರಾಷ್ಟ್ರಕವಿ ಕುವೆಂಪು ಅವರ ಕುರಿತಾಗಿ ಬಹಳಷ್ಟು ಜನ ಅವರನ್ನು ನಾಸ್ತಿಕರು, ಈ ಭಾಗದಲ್ಲಿ ನೋಡಿದ್ರೆ ನನಗವರಲ್ಲಿ ಹೆಚ್ಚು ಆಸ್ತಿಕತೆಯೇ ಕಂಡಿದೆ. ಮತ್ತು ಅವರು ಹೆಚ್ಚಾಗಿ ಪುರುಷ ಪ್ರಧಾನವಾಗಿ ಅವರು ಬರೆದಿದ್ದಾರೆ ಅಂತ ಅನಿಸಿದಾಗ ನನಗೆ ಆ ರೀತಿ ಕಾಣಲೇ ಇಲ್ಲ. ಹಾಗೆ ನನಗೆ ಯಾವ ರೀತಿ ಅವರು ಕಂಡರು ಅನ್ನುವಂಥ ಒಂದು ಕುವೆಂಪು ಅವರ ಕುರಿತಾದ ಒಂದು ಕೃತಿ ಇದೆ ಅದರಲ್ಲಿ. ಇತ್ತೀಚೆಗೆ ನಮ್ಮನ್ನಗಲಿದಂಥ ಒಬ್ಬರು ಉದ್ಯಮಿ, ಅವರು ರತನ್ ಟಾಟಾ. ಯಾರೋ ಒಬ್ಬ ಯೋಧ ತೀರ್ಕೊಂಡಾಗ ಜನ ಕಣ್ಣೀರು ಸುರಿಸೋದು ಸಹಜ. ಯಾರೋ ಒಬ್ಬ ರಾಷ್ಟ್ರಭಕ್ತನೋ, ಸಮಾಜ ಸೇವಕನೋ ಇವರೆಲ್ಲ ತೀರ್ಕೊಂಡಾಗ ಕಣ್ಣೀರು ಸುರಿಸ್ತಾರೆ. ನನಗೆ ಆಶ್ಚರ್ಯವಾಗಿದ್ದು,
ಒಬ್ಬ ಉದ್ಯಮಿ ತೀರ್ಕೊಂಡಾಗ ಇಡೀ ದೇಶ ಕಂಬನಿ ಸುರಿಸುತ್ತೆ ಅಂತಂದರೆ ಇವರು ಉದ್ಯಮಿ ಮಾತ್ರವಲ್ಲ, ಅದನ್ನು ಮೀರಿ ಮತ್ತೇನೋ ಆಗಿದ್ದಾರೆ ಅಂತ ಅವರ ಜೀವನದೊಳಕ್ಕೆ ಒಳ ಹೊಕ್ಕು ನೋಡಿದಾಗ ನನಗೆ ಸಿಕ್ಕಂಥ ಒಂದಷ್ಟು ಸಂಗತಿಗಳನ್ನು ಈ ಪುಸ್ತಕದಲ್ಲಿ ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಸಂಘಕ್ಕೆ 100 ವರ್ಷ ಆದರೂ ಕೂಡ ಸಂಘದ ವಿರುದ್ಧ ಅಪವಾದಗಳು ತಪ್ಪಿಲ್ಲ. ಸಂಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿತ್ತಾ ಅಂತ ಪ್ರಶ್ನೆ ಕೇಳುವವರು ಅನೇಕ ಮಂದಿ ಇದ್ದಾರೆ. ಅದಕ್ಕೆ ದಾಖಲೆ ಸಹಿತವಾಗಿ ಎಷ್ಟೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘದ ಸ್ವಯಂ ಸೇವಕರು ಭಾಗವಹಿಸಿದ್ದಾರೆ ಅನ್ನುವಂಥ ಒಂದು ಲೇಖನವು ಅದರಲ್ಲಿದೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದಂಥ ಪರಂಪೂಜನೀಯ ಗುರೂಜಿಯವರ ಒಂದು ವಿಚಾರ ಚಿಂತನದ ಒಂದು ಸಣ್ಣ ಲೇಖನವು ಈ ಪುಸ್ತಕದಲ್ಲಿದೆ. ಇಷ್ಟು ಮಾತ್ರವಲ್ಲದೆ ಅವರು ಶಾಲೆಯ ಮಟ್ಟದಲ್ಲಿ ಅನುತ್ತೀರ್ಣರಾಗ್ತಾರೆ. ಅನುತ್ತೀರ್ಣರಾದಾಗ ಅಲ್ಲಿಂದ ಒಂದು ಪಂಥವನ್ನು ಮಾಡ್ತಾರವರು, ನಾನು ಇನ್ಯಾರ ಹತ್ರನೂ ಕಲಿಯೋದಿಲ್ಲ ಅಂತ, ನಾನೇ ಕಲಿಬೇಕು ಅಂತ. ಆ ರೀತಿ ಸ್ವಾಧ್ಯಾಯದಿಂದ ಅವರು ಎಷ್ಟು ಎತ್ತರಕ್ಕೇರಿದ್ರು ಅಂತಂದರೆ ನಾಡಿನ ಮಾತ್ರವಲ್ಲ ಇಡೀ ಜಗತ್ತಿನಾದ್ಯಂತ ಒಬ್ಬ ಶ್ರೇಷ್ಠ ವಿದ್ವಾಂಸ ಅಂತ ಅನಿಸಿಕೊಂಡಂಥ ನಮ್ಮ ಉಡುಪಿಯವರೇ ಆದಂಥ ಬನ್ನಂಜೆ ಗೋವಿಂದಾಚಾರ್ಯ ಅವರ ಬಗ್ಗೆ ಒಂದು ಕೃತಿನೂ ಕೂಡ, ಒಂದು ಸಣ್ಣ ಲೇಖನ ಕೂಡ ಅದರಲ್ಲಿದೆ. ಇದಾದ ನಂತರ ಕಳೆದ 10 ವರ್ಷಗಳಲ್ಲಿ ಭಾರತ ತುಂಬ ಎತ್ತರಕ್ಕೆ ಹೋಗ್ತಾ ಇದೆ, ನಾವು ಗಮನಿಸ್ತಾ ಇದ್ದೀವಿ. ಆ ರೀತಿ ಭಾರತ ಎತ್ತರಕ್ಕೆ ಹೋಗೋದಕ್ಕೆ ಆ ನಾಯಕತ್ವವನ್ನು ಕೊಟ್ಟಂಥ, ಅವ್ರು ಯಾವ ರೀತಿ ನಾಯಕತ್ವವನ್ನು ಕೊಟ್ಟರು ಮತ್ತು ಯಾವ ಯಾವ ರೀತಿಯಲ್ಲಿ ಭಾರತ ಎತ್ತರದ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ನರೇಂದ್ರ ಮೋದಿಯವರ ಕುರಿತಾಗಿ ಇರುವಂಥದ್ದು ಅವರ ಒಟ್ಟು ಕಾರ್ಯ, ಆ ಚಿತ್ರಣ ಆ ಲೇಖನದಲ್ಲಿ ಬರುತ್ತೆ. ಕೊನೆಗೆ ಒಂದು ಲೇಖನ ಇದೆ. ಆ ಲೇಖನದಲ್ಲಿ, ಆ ಲೇಖನಕ್ಕೆ ಹೆಸರೇ ಆ ಅಪರಿಚಿತ ಅಂತ ಆ ಲೇಖನ. ಆ ಅಪರಿಚಿತ ಯಾರು, ಅವ್ರು ಮಾಡ್ತಾ ಇರುವಂಥ ಕಾರ್ಯ ಏನು ಅಂತ ನೋಡಿದಾಗ, ಯದಾ ಯದಾ ಹಿಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದಂಥ ಅದು ಕೃಷ್ಣನೇ ಅದು ಆಗಿರಬಹುದಾ ಅನ್ನುವಂಥ ಒಂದು ಸಂದೇಹವು ನನಗೆ ಕಾಣ್ತಾ ಇದೆ. ಒಂದು ವಿಶ್ವಾಸವೂ ಇದೆ ಅವನೇ ಆಗಿರಬಹುದು ಅಂತ. ಅದು ಏನು ಅಂತ ನಾವೆಲ್ಲ ಪುಸ್ತಕ ತಗೊಂಡಾಗ ನಾವು ಓದ್ತೀವಿ ಅದನ್ನು. ಹೀಗೆ ಬಹುಶಃ ಎಲ್ಲವೂ ಹೇಳಿದ್ನೋ ಇಲ್ಲವೋ ಗೊತ್ತಿಲ್ಲ, ನೆನಪಿಗೆ ಬಂದದ್ದನ್ನು ಒಂದಷ್ಟು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದೆಲ್ಲವೂ ಬರೆದಿರೋದು ನಿಮ್ಮೆಲ್ಲರ ಸಹವಾಸ ಇದ್ದ ಕಾರಣಕ್ಕೋಸ್ಕರ ಈ ಪರಿಸರದಲ್ಲಿ ಅದೆಲ್ಲವೂ ಬರೀಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮತ್ತೊಮ್ಮೆ ಬಂದಿರುವಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ನನ್ನ ಈ ಕೃತಿ ಪರಿಚಯದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮಿಗಳವರ ಅಡಿಗಳಲ್ಲಿ ಬೊಡಮಟ್ಟು ಅವರ ಆಶೀರ್ವಾದ ಬೇಡುತ್ತಾ, ಸನ್ಮಿತ್ರರಾದ ಪ್ರಕಾಶ್ ಮತ್ತು ಇಂದಿನ ಸಭೆಯ ಅಧ್ಯಕ್ಷರು ಹೊಸದಿಗಂತದ ಮುಖ್ಯರೂ ಆದ ಪ್ರಕಾಶ್ ಅವರನ್ನು ವಂದಿಸಿ, ಎಲ್ಲ ಉಡುಪಿಯ ಬಂಧುಗಳನ್ನು ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಾನು ಇಲ್ಲಿಗೆ ಬರುವುದಕ್ಕೆ ಮುಖ್ಯ ಕಾರಣ ಪುಸ್ತಕಕ್ಕಿಂತಲೂ ಪುಸ್ತಕದ ಕರ್ತೃ ಅಂತ ನಾನು ತುಂಬ ಸಂತೋಷದಿಂದ ಹೇಳ್ತೇನೆ. ನನಗೆ ಪ್ರಕಾಶ್ ಮಲ್ಪೆಯವರು ಬಹಳ ಏನು ಹಳೆಯ ಸಂಬಂಧಿ ಅಲ್ಲ, ಹಾಗಂತ ತೀರಾ ಅಪರಿಚಿತರ ಅಂತ ಕೇಳಿದರೆ ಅಲ್ಲ ಅನ್ನುವ ಹಾಗೆ ಒಂದಿಷ್ಟು ಒಡನಾಟ. ನನಗೆ ಅವರು ಮುಖತಃ ಮೊದಲು ಗೊತ್ತಾದದ್ದು ಅವರ ಸಣ್ಣ ಪುಟ್ಟ ವಿಡಿಯೋ ಚಿತ್ರೀಕರಣಗಳ ಮೂಲಕ ಅವರು ಕೆಲವು ವ್ಯಕ್ತಿಗಳನ್ನು ಪರಿಚಯಿಸ್ತಿದ್ದಂತಹ ಕ್ರಮ. ಅದು ಬಹಳ ಆಕರ್ಷಕವಾಗಿ ನನ್ನನ್ನು ಸೆಳೆಯಿತು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅವರು ಒಂದು ವ್ಯಕ್ತಿ ಚಿತ್ರಣವನ್ನು ಕೊಡುವುದಕ್ಕೆ ಬಳಸುವಂತಹ ಒಂದು ಭಾಷಾ ಕ್ರಮ, ಎರಡನೆಯದು ಅದರಲ್ಲಿ ಪ್ರಕಟವಾಗುವ ಸಂಸ್ಕೃತಿ, ಮೂರನೆಯದು ಅವರು ವ್ಯಕ್ತಿಯ ಗೌರವವನ್ನು ಹೆಚ್ಚಿಸುವ ಕಡೆಗೆ ಇರ್ತಾರೆ ಹೊರತು ವೈಯಕ್ತಿಕ ಆಡಂಬರಗಳು ಇಲ್ಲ. ಈ ಮೂರು ಅಂಶಗಳನ್ನು ನೋಡಿ ನಾನು ಅವರು ಎಲ್ಲಿದ್ದಾರೆ ಅಂತ ಹುಡುಕ್ತಿದ್ದೆ. ಅವರನ್ನು ನಾನು ಹಾಗೆ ಹುಡುಕಿದಾಗ ನನಗೆ ಅವರದೊಂದು ದೂರವಾಣಿ ಸಂಖ್ಯೆ ಸಿಕ್ಕಿತು. ಒಂದು ಸಂದರ್ಭದಲ್ಲಿ ನಾನು ಪ್ರಥಮದಲ್ಲಿ ಪ್ರಕಾಶ್ ಅವರಿಗೆ ಅವರು ಹೇಳಿದ ಯಾವುದೋ ಒಂದು ವ್ಯಕ್ತಿ ಚಿತ್ರಣ, ನನಗೆ ಈಗ ಸ್ಪಷ್ಟವಾಗಿ ಇವರೇ ಅಂತ ಗೊತ್ತಿಲ್ಲ, ನಾನು
ಬಹಳ ಬಾರಿ ನೋಡಿ ಒಂದು ವ್ಯಕ್ತಿ ಚಿತ್ರಣ ಒಂದು ದಿವಸ ಅವರು ಸಾಮಾನ್ಯವಾಗಿ ವಿಶೇಷ ದಿನಕ್ಕೆ ಪ್ರಕಟಿಸ್ತಾರೆ. ಒಂದು ಅವರ ಹುಟ್ಟಿದ ದಿನ ಇರಬೇಕು, ಇಲ್ಲ ಅವರು ತೀರಿಕೊಂಡ ದಿನ ಇರಬೇಕು. ಅಂಥ ದಿನಗಳಲ್ಲಿ ಪ್ರಕಾಶ್ ಅವರ ಒಂದು ವಿಡಿಯೋ ಚಿತ್ರೀಕರಣ ಬರ್ತಿತ್ತು. ಅದೊಂದು ಸಂದರ್ಭದಲ್ಲಿ ಆ ಚಿತ್ರೀಕರಣವನ್ನು ನೋಡಿ ಆ ಹೊತ್ತಿಗೆ ನನಗೆ ದೂರವಾಣಿ ಸಂಖ್ಯೆ ಸಿಕ್ಕದ್ದರಿಂದ ನಾನು ಅವರನ್ನು ಅಭಿನಂದಿಸಿ ಒಂದು 4 ವಾಕ್ಯಗಳನ್ನು ಸಂದೇಶ ಮುಖಾಂತರ ಕಳುಹಿಸಿದೆ. ನಿಮ್ಮ ಭಾಷೆ ತುಂಬ ಸುಂದರವಾಗಿದೆ, ನಿಮ್ಮ ಅಭಿವ್ಯಕ್ತಿಯಲ್ಲಿರುವ ಸಂಸ್ಕೃತಿಯ ಕುರಿತ ಗೌರವ, ವ್ಯಕ್ತಿತ್ವದ ಪ್ರಸ್ತುತಿ ನನಗೆ ಬಹಳ ಇಷ್ಟವಾಯಿತು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ನಾನು ಬರೆದಿದ್ದೆ. ತಕ್ಷಣಕ್ಕೆ ಅವರು ಇದೆಲ್ಲ ನಿಮ್ಮಂಥವರ ಹಿರಿಯರ ಆಶೀರ್ವಾದ ಅನ್ನುವ ನಿತ್ಯದ ಸೌಜನ್ಯ ಮತ್ತು ಆ ಸನ್ನಡತೆಯನ್ನು ಅಭಿವ್ಯಕ್ತಿಸಿದರು. ನಾನು ಯಾಕೆ ಈ ಮಾತನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ನನಗನ್ನಿಸ್ತದೆ ಅಂತಂದರೆ, ಭೂಮಿ ವಿಶಾಲವಾಗಿದೆ. ಭೂಮಿಯಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವೂ ಇದೆ. ಆದರೆ ಕೆಲವರಿಗೆ ಮಾತ್ರ ಒಳಿತು ಕಾಣ್ತದೆ, ಒಳಿತು ಗ್ರಹಕ್ಕೆ ಸಿಗ್ತದೆ. ನೋಡಿ, ಇವರು ವಸುಂಧರಾ ರತ್ನಗರ್ಭ ಅಂತ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಹೆಸರು. ಈ ಶೀರ್ಷಿಕೆಯೇ ಅವರ ಮನೋಧರ್ಮವನ್ನು ನಿಮಗೆ ಪ್ರಕಟಪಡಿಸ್ತಿದೆ. ಭೂಮಿಯನ್ನು ಖನಿಜಕ್ಕಾಗಿ, ರತ್ನಕ್ಕಾಗಿ, ಗಣಿಗಾರಿಕೆಗಾಗಿ, ಭೂಮಿಯಲ್ಲಿರುವ ಶ್ರೀಮಂತವಾಗ್ತೇವೆ ಅನ್ನುವ ಭ್ರಮೆ ಹುಟ್ಟಿಸುವ, ಇಂದು ಇದ್ದು ನಾಳೆ ಇಲ್ಲವಾಗುವ ಸಂಪತ್ತಿನ ಬೆನ್ನು ಹತ್ತುವ ಅನೇಕ ಜನರನ್ನು ನಾವು ಇವತ್ತು ನೋಡ್ತೇವೆ. ಅವರಿಗೆ ಯಾವುದು ವಜ್ರ, ಯಾವುದು ಚಿನ್ನ, ಯಾವುದು ಬೆಳ್ಳಿ, ಯಾವುದು ಸೀಸ ಮತ್ತೊಂದು ಅದರ ಮುಖಾಂತರ ಮಾರಾಟ ಮಾಡಿ ಉದ್ಯಮ ಸ್ಥಾಪನೆ ಮಾಡಿ ತಾನು ಬಹಳ ಶ್ರೀಮಂತನಾದೆ ಅಂತ ಭಾವಿಸುವ ಒಂದು ಭ್ರಮೆಯನ್ನು ಅದು ಕೊಡುತ್ತೆ. ಅದು ವಾಸ್ತವಿಕ. ಶಿವ ತನ್ನ ತಪಸ್ಸಿಗೆ ಕೂತು ತಾನು ಕಳೆದುಕೊಂಡಿದ್ದ ಸತಿಯನ್ನು ಮತ್ತೆ ಉಮೆಯಾಗಿ ಪಡೆದು ಆ ಪಡೆಯುವವರೆಗೂ ಕೂಡ ತಾನು ಅಸ್ಖಲಿತನಾಗಿ ಇದ್ದುಕೊಂಡು ತನ್ನ ಆ ರೇತಸ್ಸನ್ನು ಕಾಪಾಡಿಕೊಂಡ ಶಿವ ಒಂದು ದಿನ ಪಾರ್ವತಿಯ ಜೊತೆಗೆ ಸಮಾಗಮ ಮಾಡಬೇಕು ಅನ್ನುವ ಒಂದು ಕಟ್ಟೇಕಾಂತದಲ್ಲಿ ಹಲವು ವರ್ಷಗಳ ತಪಸ್ಸಿನ ಆ ರೇತಸ್ಸು ಇನ್ನೇನು ಪಾರ್ವತಿಗೆ ತಾನು ಅರ್ಪಿಸಬೇಕು, ಆಗ ದೇವತೆಗಳಿಂದ ಇಲ್ಲ, ಅದನ್ನು ಹೀಗೆ ಮಾಡಿದರೆ ಘಾತಕವಾಗಬಹುದು ಅನ್ನುವ ಭಯಕ್ಕೆ ಇಂದ್ರಾದಿಗಳು ಅದನ್ನು ತಡೆದ ಹೊತ್ತಿಗೆ ಆ ಊರ್ಧ್ವರೇತಸ್ಕನಾದ ಶಿವ ಅದನ್ನು ಹಾಗೆಯೇ ಕಾಪಾಡಿಕೊಂಡು ಆ ಬಳಿಕ ಅದನ್ನು ಭೂಮಿಗೆ ಕೂಡ ಒಂದಿಷ್ಟು ಸ್ಖಲಿಸಿದ ಎನ್ನುವ ಒಂದು ಭಾಗವಾಗಿ ಪುರಾಣ ಒಂದು ಕಥೆಯನ್ನು ಹೇಳುತ್ತೆ. ತತ್ಪರಿಣಾಮವಾಗಿ ಹುಟ್ಟಿದವರೇ ಸ್ಕಂದ ಅಥವಾ ಕಾರ್ತಿಕೇಯ. ಈ ಸ್ಕಂದನನ್ನು ಒಂದು ಹುಲ್ಲ ಪೊದರಿನಲ್ಲಿ ಇಟ್ಟಾಗ ಅಗ್ನಿ ಅದನ್ನು ಮತ್ತೆ ಪೋಷಿಸಿದ, ಅಗ್ನಿ ಸಂಭವನಾಗಿ ಅದಕ್ಕೆ ಆ ಹೆಸರನ್ನು ಪಡೆದ ಅನ್ನುವ ಒಂದು ಭಾಗವಾದರೆ, ಉಳಿದ ಕಡೆ ರೇತಸ್ಸು ಹಾಗೆ ಅಲ್ಲಲ್ಲಿ ಬಿಂದು ಮಾತ್ರವಾಗಿ ಬಿದ್ದದ್ದೇ ಖನಿಜ ಅಂತ ನಂಬುವ ಒಂದು ಪೂರ್ವ ಪರಂಪರೆಯನ್ನು ನೋಡಿದರೂ ಕೂಡ ಈ ಭೂಮಿಯಲ್ಲಿ ಸಿಕ್ಕುವ ಚಿನ್ನ, ಕಬ್ಬಿಣ, ಲೋಹಗಳು ಅಥವಾ ಯಾವ ಬೆಳ್ಳಿ, ವಜ್ರ, ವೈಡೂರ್ಯ, ರತ್ನಗಳು ವಾಸ್ತವಿಕ ಭಗವಂತನ ಶಕ್ತಿಯ ಅಣುಗಳು ಅಂತಲೇ ನಂಬಿಕೆ. ಹಾಗೊಂದು ನೋಡಿದ್ರೂ ಕೂಡ ಉದ್ಯಮಿಗಳು ಅದರ ಬೆನ್ನು ಹತ್ತುವಾಗ ಈ ಶಿವನನ್ನು ನೆನಪಿಟ್ಟುಕೊಂಡಿದ್ದರೂ ಅದು ಬೇರೆ ಒಂದು ಆಯಾಮವನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಅವರು ನೋಡದೆ ಅದರ ಖನಿಜಾಂಶವನ್ನು, ಅದರ ಲೋಹ, ಅದರ ಚಿನ್ನ, ಅದರ ಬೆಲೆ, ಅದರ ಮೊತ್ತ, ಅದರ ಮೂಲಕ ಆಗುವ ಸಿರಿವಂತಿಕೆಯ ದುಡ್ಡಿನ ಲೆಕ್ಕಾಚಾರಕ್ಕೆ ಬಿದ್ದವರ ನಿಜ ಶ್ರೀಮಂತಿಕೆ ಕಳೆದು ಹೋಯಿತು ಅಂತ ಕಾಣ್ತದೆ. ಆದರೆ ಒಂದು ವಸುಂಧರಾವನ್ನು, ಇದರ ಒಳಗಿರುವ ರತ್ನ ಯಾವುದು ಅಂತ ಹುಡುಕುವಾಗ ಪ್ರಕಾಶ್ ಅವರಿಗೆ ಎಲ್ಲಿಯೂ ಕೂಡ ಚಿನ್ನ, ಬೆಳ್ಳಿ, ರತ್ನ, ವಜ್ರದ ಆಮಿಷವಾಗಲಿ, ಆ ಸಿರಿವಂತಿಕೆಯ ಬೆನ್ನು ಹತ್ತಬೇಕು ಅನ್ನುವ ಸಾಮಾನ್ಯ ಯೋಚನೆಯಾಗಲಿ ಬರೋದಿಲ್ಲ ಅಲ್ಲ. ಅದು ಇನ್ನು ಬೆಳೀಲಿಕ್ಕೆ ಹೊರಡುವ ಒಬ್ಬ ಹುಡುಗರಿಗೆ ಈ ಥರದ ನಿಸ್ಪೃಹ ಭಾವ ಇರೋದಿದೆಯಲ್ಲ, ಬೆಳವಣಿಗೆ ಅತ್ಯಂತ ಆದರ್ಶ ಮಾರ್ಗ.
ಒಬ್ಬ ಸೋಪಾನಬದ್ಧವಾಗಿ ಬೆಳೀತಾನೆ ಅನ್ನುವುದನ್ನು ನಾವು ಗಮನಿಸುವುದು ಅವನ ಪ್ರಾಥಮಿಕ ಹೆಜ್ಜೆಯಲ್ಲಿ. ಅವನು 2ನೆಯ ಮೆಟ್ಟಲು 3ನೆಯ ಮೆಟ್ಟಲು ಹೇಗೆ ಏರಿದ್ದಾನೆ ನೋಡಿದ ಬಳಿಕ ಅವನು 100ನೆಯ ಮೆಟ್ಟಲನ್ನು ಹೇಗೆ ಮುಟ್ತಾನೆ ಅಂತ ಊಹಿಸಬಹುದು. ಅಂಥ ಗುಣಗ್ರಾಹಿತ್ವಕ್ಕಾಗಿ ನಾನು ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಪ್ರಕಾಶ್ ಅವರನ್ನು ಅಭಿನಂದಿಸ್ತೇನೆ. ಎಂಥ ರತ್ನಗಳನ್ನು ಹುಡುಕಬೇಕು ಅನ್ನುವಾಗ ಕೂಡ ಕೆಲವರಿಗೆ ಕೆಲವು ಅವರದೇ ಆದ ಮೋಹಗಳಿರ್ತವೆ. ನಾನು ಈ ಕೃತಿಯಲ್ಲಿ ಅಂಥ ಮೋಹ ಕೂಡ ಇಲ್ಲ ಅನ್ನುವುದೇ ನನಗೆ ಆಶ್ಚರ್ಯವಾದದ್ದು. ಅವರು ಕೃತಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮಗೊಂದು ಹೆಸರು ಪಟ್ಟಿ ಕೊಟ್ಟರು. ಈಗ ಪರಿಚಯಾತ್ಮಕವಾಗಿ ಸ್ವಲ್ಪ ಕೂಲಂಕಷವಾಗಿ ಗಮನಿಸಿ. ಪ್ರಕಾಶ್ ತಾನು ಮಲ್ಪೆಯವನು, ಹಾಗಾಗಿ ಉಡುಪಿಗೆ ಹತ್ತಿರದವರನ್ನು ಹುಡುಕಬೇಕು ಅಂತ ಅವರೇನು ಲೋಕದ ಒಂದು ಲೊಕ್ಯಾಲಿಟಿಯ ಯಾವುದೋ ಗಡಿರೇಖೆಗಳನ್ನು ಹಾಕಿಕೊಂಡು ಇಲ್ಲಿಯೇ ಬೆಳೆದವರು ಯಾರು ನೋಡೋಣ ಅಂತ ಹೋಗಿಲ್ಲ. ಇನ್ನು ಕೆಲವರಿದ್ದಾರೆ ಅಂದಾಗ ನಿಮಗೆ ಯಾರು ಅಂತ ಅರ್ಥ ಆಗುತ್ತೆ. ನಾನು ಅವರನ್ನು ಹೀಗೆ ಅಂತ ಹೇಳಿ ಬುದ್ಧಿಜೀವಿಗಳು ಅಂತಲೋ ಇನ್ನೇನೋ ಹೇಳಿದರೆ ನೀವು ಪೂರ್ವ ಆಗ್ರಹಕ್ಕೆ ಒಳಗಾಗಬಹುದು. ಅದು ಯಾವುದೂ ಅಲ್ಲದೆ ನಾನು ಹೇಳ್ತೇನೆ, ಅವರು ಅಂಥವರನ್ನೇ ಹುಡುಕಿ ವ್ಯಕ್ತಿ ಚಿತ್ರಣ ಬರೀತಾರೆ. ಅವರಿಗೆ ಬೇಕಾದವರು ಅಂತ, ಅವರಿಗೆ ಬೇಕಾದವರೇ ಆಗಬೇಕು ಮತ್ತು ಆ ಬೇಕಾದವರೇ ದೊಡ್ಡವರು ಇರ್ತಾರೆ, ಇನ್ಯಾರೂ ದೊಡ್ಡವರು ಇರೋದಿಲ್ಲ ಅವರಿಗೆ. ಆ ಥರದ ಪೂರ್ವಾಗ್ರಹಗಳು ಕೂಡ ಪ್ರಕಾಶಿಗಿದ್ದಿದ್ರೆ ಅವರು ಅಂಥವರನ್ನೇ ಆಯ್ಕೆ ಮಾಡಬೇಕಾಗಿತ್ತು. ಈಗ ಉದಾಹರಣೆಗೆ ಸಾರ್ವಜನಿಕವಾಗಿ ಜನ ಭಾವಿಸುವ ಒಬ್ಬ RSSನ ಕಾರ್ಯಕರ್ತನೋ ರಾಷ್ಟ್ರಭಕ್ತಿ ಅಥವಾ ರಾಷ್ಟ್ರ ಸೇವೆಯನ್ನೇ ಮುಖ್ಯ ಉದ್ದೇಶವಾಗಿಟ್ಟುಕೊಂಡದ್ದರಿಂದ ಇವರು BJPಯವರೋ ಅಥವಾ BJPಗೆ ಸಂಬಂಧಪಟ್ಟ ರಾಜಕಾರಣಿಗಳ ಬೆನ್ನು ಹತ್ತಿದವರೋ ಅನ್ನುವ ಭಾವ ಏನಾದರೂ ಯಾರಿಗಾದರೂ ಇದ್ದರೆ ಅದು ಕೂಡ ಇಲ್ಲಿ ಸುಳ್ಳಾಗ್ತದೆ. ಅವರು ಎಲ್ಲಿ ಕೂಡ ತಾನೊಬ್ಬ ಉಡುಪಿಯವ, ತಾನು ಮಲ್ಪೆಗೆ ಸಂಬಂಧಪಟ್ಟವ, ತಾನು ದಕ್ಷಿಣ ಕನ್ನಡದ ಈ ಭಾಗದ ವ್ಯಕ್ತಿಗಳಿಗೆ ಸೀಮಿತಗೊಳಿಸಿಕೊಳ್ಳುವ ಯಾವುದೇ ಮೋಹಕ್ಕೆ ಒಳಗಾಗಲಿಲ್ಲ. ಈ ಬೆಳವಣಿಗೆಯ ದಾರಿಯಲ್ಲಿ ನಾನು ನನ್ನದು ಅನ್ನುವ ಮಮಕಾರ ಇದೆಯಲ್ಲ, ಅದರಷ್ಟು ಅಡ್ಡಿ ಬೇರೆ ಯಾವುದೂ ಅಲ್ಲ. ನಾನು ಈ ಊರಿಗೆ ಸಂಬಂಧಪಟ್ಟವ, ನನ್ನದು ಇದು, ಇವರು ನನ್ನವರು, ಜಾತಿಯಿಂದ ಇವರು ನನ್ನವರು, ಇವರು ನನಗೆ ಸಂಬಂಧಪಟ್ಟ ಸಮುದಾಯ, ಇಂಥ ಭಾವಗಳು ಬಂದ ತಕ್ಷಣ ನಮ್ಮ ಬೆಳವಣಿಗೆ ಅಲ್ಲಿಗೆ ಕುಂಠಿತ ಅಂತ ಅರ್ಥ. ಪ್ರಕಾಶ್ ಮಲ್ಪೆಯವರ ಆಯ್ಕೆಯಲ್ಲಿ ಒಂದೇ ಒಂದು ಜಾತಿ ವ್ಯಾಮೋಹ ಇಲ್ಲ, ಒಂದೇ ಒಂದು ತಾನು ಭಾವಿಸಿದ ಪೂರ್ವಗ್ರಹಗಳ ಕನ್ನಡಿಯಲ್ಲಿಯೋ ಕಣ್ಣಿನ ಕನ್ನಡಕದಲ್ಲಿಯೋ ನೋಡುವ ಯಾವುದೇ ದುರಾಗ್ರಹಗಳಿಲ್ಲ. ಎಷ್ಟು ಸ್ವಚ್ಛ ಮತ್ತು ಪರಿಶುದ್ಧ ಅನ್ನೋದಕ್ಕೆ ನೀವೇ ಯೋಚನೆ ಮಾಡಿ. ಅವರೇನೋ ಹೇಳಿದರು, ಕುವೆಂಪುವನ್ನು ಯಾಕೆ ನೋಡಿದ್ದೀನಿ ಅಂತ. ಕುವೆಂಪುವನ್ನು ನೋಡ್ತಾರೆ, HS ವೆಂಕಟೇಶ್ ಮೂರ್ತಿಯನ್ನು ನೋಡ್ತಾರೆ, ಏಕಕಾಲಕ್ಕೆ ಒಬ್ಬ ಸೈನಿಕನನ್ನು ನೋಡ್ತಾರೆ, ಗೋಪಾಲಕೃಷ್ಣ ಪ್ರಭು ಅಂತವರನ್ನು. ಅಷ್ಟು ಮಾತ್ರ ಅಲ್ಲ, ಅವರ ಜೊತೆಗೇನೆ ಅನೇಕ ಈ ಕರ್ನಾಟಕ ಮತ್ತು ಹೊರಗೂ ಕೂಡ ಬೆಳೆದಂತಹ ಅನೇಕ ಸ್ತ್ರೀಯರನ್ನು ನೋಡುತ್ತಾರೆ. ನಮ್ಮ ಕುವೆಂಪು ಅವರ ನಾಡಗೀತೆಯಲ್ಲಿ ಹೆಣ್ಮಕ್ಕಳ ಹೆಸರಿಲ್ಲ ಅನ್ನೋದು ಬಹಳ ದೊಡ್ಡ ಒಂದು ಆರೋಪ, ಅಥವಾ ಆ ಕಾಲದಿಂದ ವೈದೇಹಿಯವರು ಎತ್ತಿರುವಂತಹ ಒಂದು ವಿಚಾರ. ಇಷ್ಟೆಲ್ಲ ಗಂಡಸರು ಇರುವಂತಹ ಕರ್ನಾಟಕ ನಾಡಿನಲ್ಲಿ ಒಬ್ಬ ಹೆಣ್ಣು ಮಗಳ ಹೆಸರು ಉಲ್ಲೇಖ ಮಾಡಲಿಕ್ಕೆ ಸಿಗಲಿಲ್ವ ಕುವೆಂಪು ಅವರಿಗೆ ಅಂತ ವೈದೇಹಿಯವರು ಬಹಳ ಹಿಂದೆ ಈ ಪ್ರಶ್ನೆಯನ್ನು ಎತ್ತಿದ್ರು. ಅದನ್ನು ಕೂಡ ಅವರು ಸ್ತ್ರೀ ವಿರೋಧಿ ಏನೂ ಅಲ್ಲ, ಅವರಿಡೀ ಭಾರತವನ್ನೇ ಜನನಿ ಅಂತ ಭಾವಿಸಿದಾಗ ಅವರ ಮಾತೃತ್ವ ಭಾವ ಇದೆ. ಆ ಮಾತೃತ್ವ ಭಾವದ ಒಳಗೆ ಇವರೆಲ್ಲರೂ ತಾಯಂದಿರು, ಈ ತಾಯಂದಿರಿಗೆ ಹುಟ್ಟಿರುವ ಮಗ ಇಂಥವರು ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವ ಒಂದು ಸೌಹಾರ್ದತೆಯನ್ನು ಇವರು ತೋರಿಸ್ತಾರೆ. ಇದೆಲ್ಲ ಯಾಕೆ ಸಾಧ್ಯ ಆಗುತ್ತೆ ಅಂದರೆ, ಮನುಷ್ಯ ಗುಣಗ್ರಾಹಿಯಾದಾಗ ದೋಷ ಕಡಿಮೆ ಆಗ್ತದೆ. ಮನುಷ್ಯನಲ್ಲಿ ಗುಣಗ್ರಾಹಿತ್ವವೇ ಹೆಚ್ಚಾದಾಗ ದೋಷಗಳು ನಗಣ್ಯವಾಗಿ ಒಳ್ಳೆಯದೇನಿದೆ ಅದನ್ನು ತಗೊಳ್ಳೋಣ ಅಂತ. ಇದು ನಮ್ಮ ಸಿದ್ದೇಶ್ವರ ಶ್ರೀಗಳು ಯಾವಾಗಲೂ ಹೇಳೋರು, ತಿಪ್ಪೆನ ಯಾಕೆ ನೋಡ್ತೀರಿ? ತಿಪ್ಪೆ ಅಂದರೆ ವಾಸನ ಬರ್ತದ, ತಿಪ್ಪೆ ಸನಿ ಹೋಗಬಾರ್ದು ಅಂತ ದೂರಕ್ಕೆ ಓಡೋಣ ಅಂತೀರಿ. ಯಾವಾಗಾರ ನಿಮ್ಮ ಮಲ್ಲಿಗೆ ಹೂವು ಗಿಡದಾಗ ತಾನಾಗಿ ಆಗ್ಯದೇನೋ? ತಿಪ್ಪೆ ಗೊಬ್ಬರ ಹಾಕಿನೇ ಮಲ್ಲಿಗೆ ಆಗಿಲ್ಲೇನೋ? ಆ ಮಲ್ಲಿಗೆನ ಗ್ರಹಿಸುವಾಗ ನಿಮಗೆ ತಿಪ್ಪಿ ಯಾಕೆ ನೆನಪಾಗಂಗಿಲ್ಲ ಅಂತ ಕೇಳ್ತಾರೆ. ಹಾಗೆ ಇದು ಅಂದರೆ ದೋಷ ಇದ್ದರೂ ಕೂಡ
ಆ ದೋಷದ ಆಚೆಗಿರುವ ಸುಗಂಧವನ್ನು ಗ್ರಹಿಸುವ ಒಂದು ಗುಣ ಬಂದು ಬಿಟ್ಟರೆ, ಅರೆ ದೋಷ ಇರುತ್ತಪ್ಪ, ದೋಷ ಇಲ್ಲದೆ ಇರೋರು ಯಾರು, ಅದನ್ನೇ ದೊಡ್ಡದು ಮಾಡಬೇಡಿ ಅನ್ನುವ ಹಾಗೆ. ಎಲ್ಲ ಕಡೆ ನೋಡಿ, ರತ್ನಗರ್ಭ ಅಂತ ಹೇಳುವಾಗ ತಾನು ಕಂಡ ರತ್ನದಂಥ ವ್ಯಕ್ತಿಗಳನ್ನೇ ಈ ಭೂಮಿಯ ರತ್ನ ಅಂತ ಭಾವಿಸಿದ್ದಾರೆ ಅವರು. ಇತರ ರತ್ನಗಳು ಅವರಿಗೆ ಅಲಕ್ಷಿತ, ಅದರ ಬಗ್ಗೆ ಒಲವಿಲ್ಲ, ಅದನ್ನು ಪಡೆಯಬೇಕು ಅನ್ನುವ ಹಂಬಲವಿಲ್ಲ. ಈ ರತ್ನವನ್ನು ಹೇಗೆ ಕಟ್ಟಿಕೊಡೋದು? ಒಂದೊಂದು ಪಾತ್ರ ಚಿತ್ರಣ ಅಂತ ನಾವು ಯಾವುದನ್ನು ಭಾವಿಸ್ತೇವಲ್ಲ, ಅದು ತುಂಬ. ಈಗ ಎಷ್ಟೋ ಸಾರಿ ಒಂದು ಪಾತ್ರ ಚಿತ್ರಣ ಮಾಡುವಾಗ ಇಷ್ಟೇ ವಾಕ್ಯಗಳಲ್ಲಿ ಮುಗಿಬೇಕು. ಈಗ ಅವರು ಬಹುತೇಕ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡುವಾಗ 5 ನಿಮಿಷ ಇರಬೇಕು, 6 ನಿಮಿಷ ಇರಬೇಕು, 7 ನಿಮಿಷ ಇರಬೇಕು. ಇದಕ್ಕೊಂದು ಏನೋ ಅವರದ್ದೇ ಆದ ಒಂದು ನಿಯಮವನ್ನು ಅವ್ರು ಹಾಕ್ಕೋಬೇಕಾಗತ್ತೆ. ಯಾಕೆ? ಅವರದ್ದೇ ಸ್ವತಂತ್ರವಾದ ಚಿತ್ರೀಕರಣ. ಆ ಚಿತ್ರೀಕರಣ ಎಷ್ಟು ದೀರ್ಘನೂ ಮಾಡ್ಬೋದು, ಯಾರು ಕೇಳುವವರು ಇಲ್ಲ. ಆದರೆ ಅವರೇ ಕಟ್ಟುಪಾಡು ಮಾಡಿಕೊಳ್ಳಲಿದ್ರೆ ಅದು ಸುಂದರವಾಗಿ ಕಟ್ಟಿಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥ ಎಲ್ಲ ನಿಯಮ ಚೌಕಟ್ಟುಗಳನ್ನು ತನಗೆ ತಾನೇ ಹಾಕಿಕೊಂಡು ನಿರ್ಬಂಧಿತವಾಗಿ ಕಟ್ಟಿಕೊಡುವ ವಿಡಿಯೋ ಚಿತ್ರೀಕರಣದ ಹಾಗೆ ಒಂದು ಚುಟುಕಾಗಿ ಹೇಳಬೇಕಾದದನ್ನು ಸಮಗ್ರವಾಗಿ ಹೇಳಬೇಕು. ಹಾಗಂತ ಅತಿಶಯೋಕ್ತಿ ಇರಬಾರ್ದು, ಏಕಕಾಲಕ್ಕೆ ಹೇಳಿದ್ದು ಕಡಿಮೆ ಆಗಿರಬಾರ್ದು, ಹೇಳಿದ್ದರಲ್ಲಿ ಅವರ ವ್ಯಕ್ತಿತ್ವದ ಅನಾವರಣ ಆಗಿರಬೇಕು. ಆ ಅನಾವರಣ ಆಗುವ ಹೊತ್ತಿಗೆ ತಾನು ಆಡಂಬರವನ್ನು ತನ್ನ ಕುರಿತು ಹೇಳುವ ತನ್ನ ವಿದ್ವತ್ತೆಯನ್ನು ಪ್ರದರ್ಶಿಸಬಾರ್ದು. ಇಷ್ಟೆಲ್ಲ ನಿಯಮಗಳನ್ನು ಅವರೆಲ್ಲ ಅಷ್ಟು ಬರವಣಿಗೆಗಳಲ್ಲಿ ಅವರು ಮಾಡಿದ್ದಾರೆ. ತುಂಬ ಒಳ್ಳೆಯ ಒಂದು ಕ್ವಾಲಿಟಿ. ಯಾಕೆಂದರೆ ಬಹಳ ಬಾರಿ ಬರವಣಿಗೆಯನ್ನ ತೊಡಗುವಾಗ ಮನುಷ್ಯನಿಗೆ ಮೊದಲು ಕಾಡುವುದೇನು ಅಂದರೆ, ನನಗೇನು ಗೊತ್ತಿದೆ ಅದನ್ನು ಹೇಳಬೇಕು ಅಂತ. ನನಗೇನು ಗೊತ್ತಿದೆ ಅನ್ನೋದನ್ನು ಹೇಳುವ ಆರ್ಭಟದಲ್ಲಿ ನಾವು ಹೇಳಬೇಕಾದ ವ್ಯಕ್ತಿತ್ವದ ಅನೇಕ ಗುಣಗಳನ್ನು, ಅನೇಕ ಒಳಿತುಗಳನ್ನು ಹೇಳುವುದಕ್ಕೆ ಸಮಯ ಕಡಿಮೆ ಆಗ್ತದೆ, ಅಥವಾ ಬರವಣಿಗೆಯಲ್ಲಿ ಅಕ್ಷರಗಳು ದೀರ್ಘವಾಗ್ತವೆ, ಬೇಡ ಅಂತ ಕಡಿಮೆ ಮಾಡಿ ಮೊಟಕುಗೊಳಿಸುವಂಥ ಸಂದರ್ಭಗಳು ಬರ್ತವೆ. ಅಂಥ ಯಾವುದೇ ಅನಿವಾರ್ಯತೆಗಳಿಗೆ ಪ್ರಕಾಶ್ ಒಳಗಾಗೋದಿಲ್ಲ. ಮುಖಸ್ತುತಿ ನನ್ನ ಉದ್ದೇಶವಲ್ಲ, ನೀವು ಪುಸ್ತಕ ಓದಿ ನೋಡಿ. ಸಾಮಾನ್ಯವಾಗಿ ಪುಸ್ತಕದ ಒಂದು ಲೇಖನ ಅದೊಂದು ವ್ಯಕ್ತಿ ಚಿತ್ರಣವನ್ನು ತಾನು ಪ್ರಸ್ತುತಪಡಿಸ್ತಿದೆ ಅಂತಂದಾಗ ಅದು ಮೊದಲನೆಯ ವಾಕ್ಯದಲ್ಲಿ ತುಂಬ ಆಕರ್ಷಿತವಾಗಿರಬೇಕು, ನಮ್ಗೆ ಓದೋಣ ಅನಿಸ್ಬೇಕು. ಪ್ರಥಮ 2-3 ವಾಕ್ಯದಲ್ಲಿ ಓದೋಣ ಅನಿಸದಿದ್ದರೆ ನಾವು ಸ್ಕಿಪ್ ಮಾಡ್ತೀವಿ. ಇದು ಸಹಜವಾದ ಓದುಗನ ಗುಣ. ಇವರದ್ದು ಪ್ರಥಮ 3 ವಾಕ್ಯ ಮತ್ತು ಕೊನೆಯದಲ್ಲಿ ಕೊಡುವಂತಹ ಒಂದು ಅದ್ಭುತವಾದ ಪಂಚಿಂಗ್ ಕನ್ಕ್ಲೂಷನ್, ಅಂದರೆ ನಮಗೆ ಹೌದಲ್ಲ ಅನ್ನಿಸುವಂತಹ ಒಂದು ಕೊನೆಯ ಮುದ್ರೆ ಇವರು ಕೊಡುವಂಥದ್ದು. ಅವು ಎರಡೂ ಕೂಡ ಬಹಳ ಆಕರ್ಷಕ ಮತ್ತು ಅವರು ಅದರಲ್ಲಿ ಹಾಕಿರುವ ಒಟ್ಟು ಆ ವ್ಯಕ್ತಿತ್ವವನ್ನು ಕಾಣುವುದಕ್ಕೆ ಅವರು ಪಟ್ಟಿರುವ ಪರಿಶ್ರಮ ಗೊತ್ತಾಗುತ್ತೆ. ನಮ್ಮ ದಿನಮಾನಗಳಲ್ಲಿ ನಾವು ಎಷ್ಟೋ ಜನರನ್ನು ಮರೆತು ಬಿಟ್ಟಿದ್ದೇವೆ, ನಮ್ಮ ಪೂರ್ವಜರನ್ನು. ಅವರು ಪೂರ್ವಜರನ್ನು ನೆನಪು ಮಾಡಿಕೊಳ್ತಾರೆ ಪದೇ ಪದೇ. ಅದು ನನಗಂತೂ ಎಷ್ಟೋ ಸಾರಿ ನಾವು ನಮ್ಮ ಓದಿನ ಲೋಕ ಬೇರೆ, ನಮ್ಮ ಪಾಡಿಗೆ ಇರೋರು. ನನಗೆ ಈ ಜಗತ್ತಿನ ಈ ರಾಜಕಾರಣ, ಈ ಇತಿಹಾಸ, ಈ ಚರಿತ್ರೆ, ಇದರ ಬಗ್ಗೆ ನನಗೆ ಅಷ್ಟಾಗಿ ಒಲವಿಲ್ಲ ಅಂದರೆ ನಾನು ಗೌರವಿಸುವುದಿಲ್ಲ ಅಂತಲ್ಲ, ಆ ಓದಿನ ಕಡೆಗೆ ನಾನು ಹೆಚ್ಚು ಮುಖ ಮಾಡುವುದಿಲ್ಲ. ಯಾಕಂದರೆ ನನಗೆ ಯಾವಾಗಲೂ ಕೂಡ ಅನಿಸೋದು ಚರಿತ್ರೆ ಆಗಿ ಹೋಗಿದೆ. ಅದನ್ನು ಈಗ ಅಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ವಿಮರ್ಶೆ ಮಾಡ್ತಾ ಕೂತ್ಕೊಂಡು ವರ್ತಮಾನವನ್ನು ಹಾಳು ಮಾಡಬಾರದು. ಇದು ನನ್ನ ಧೋರಣೆ. ಹಳೆಯವರು ಮಾಡಿ ಹೋದ ತಪ್ಪನ್ನು ದ್ವೇಷಿಸ್ತಾ ಗಾಂಧಿಯನ್ನು ಬೈಕೋತಾ ಕೂತ್ಕೊಂಡು ಇಡೀ ವಾಟ್ಸಪ್ ಯೂನಿವರ್ಸಿಟಿಯಲ್ಲೆಲ್ಲ ಗಾಂಧಿಯನ್ನು ಬೈಯುವುದಕ್ಕೇ ಸಮಯ. ಗಾಂಧಿಯನ್ನು ಬೈಯುವವರದ್ದೇ ಒಂದು ಗುಂಪು, ಸಾವರ್ಕರನ್ನು ಬೈಯುವವರ ಗುಂಪು, ಸಾವರ್ಕರ್ನ ಗುಣಗಾನದ ಒಂದು ಗುಂಪು, ಅಥವಾ ನಾವು ಚರಿತ್ರೆಯ ಇಂದಿರಾ ಗಾಂಧಿಯನ್ನು ನೆಹರುವನ್ನು ಬೈತಾ ಕೂತ್ರೆ ಇವತ್ತಿನ ವರ್ತಮಾನದ ನಮ್ಮ ಗತಿ ಏನು, ನಾವು ಈಗ ಮಾಡಲಿಕ್ಕಿರುವುದು ಏನು ಅನ್ನೋದನ್ನು ಹೆಚ್ಚು ಗಮನ ಕೊಡಬೇಕು. ಇವತ್ತು ನಮಗೆ ಆಗಬೇಕಾದ್ದೇನು, ಆ ದೃಷ್ಟಿಯಲ್ಲಿ ಹಳೆಯದನ್ನು ನೋಡಬೇಕೇ ಹೊರತು ಹಳೆಯವರು ದೋಷ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಮ್ಮ ದೇಶ ಹಾಳು ಮಾಡಿದ್ದಾರೆ ಅಂತ ಅವರನ್ನು ಬೈಯೋದ್ರಿಂದ ಸಮಾಧಿ ಮಣ್ಣಾಗಿ ಯಾವ ಕಾಲಾಗಿದೆನೋ ಎದ್ದು ಅವರ ಆತ್ಮ ಉಂಟೋ ಇಲ್ಲೋ ಗೊತ್ತಿಲ್ಲ, ಇನ್ಯಾರಾಗಿ ಹುಟ್ಟಿ ಎಷ್ಟು ಶತಮಾನಗಳಾದವೋ ಗೊತ್ತಿಲ್ಲ. ಅಂಥವರನ್ನು ಮತ್ತೆ ಭೂಮಿಯಿಂದ ಅಗದು ನಾವು ಉದ್ಧಾರ ಆಗ್ತೀವಿ ಅಂತ ನನಗೆ ನಂಬಿಕೆ ಇಲ್ಲ.
ಆದ್ದರಿಂದ ನಾನು ನೋಡೋದು ಈ ನನ್ನ ಬದುಕಿಗೆ ಇವತ್ತು ನಾನು ನಡೆಯುವುದಕ್ಕೆ ನನಗೆ ಏನು ಸಿಗ್ತದೆ ಅಂಥ ಗುಣಗಳನ್ನು ನಾವು ಆರಿಸ್ಕೋಬೇಕು, ಒಳಿತುಗಳನ್ನು ನಾವು ಸ್ವೀಕರಿಸಬೇಕು. ಪೂರ್ವಜರು ಏನೇ ಮಾಡಿದರೂ ಕೂಡ ಅದಕ್ಕೆ ಭಗವಂತ ಕಾರಣ, ಇದೊಂದು ಕಾಸ್ಮಿಕ್ ಅರೇಂಜ್ಮೆಂಟ್, ಇವರಿಂದ ಹೀಗೆ ಆಗಬೇಕಿತ್ತು ಅಂತ ಭಗವಂತ ನಿರ್ಣಯ ಮಾಡಿದ್ದಾನೆ ಅಂತ ಅವನಿಗೆ ಒಪ್ಪಿಸಿದರೆ ಅಲ್ಲಿರುವ ಒಳಿತು ಏನು ಅಂಥದ್ದನ್ನು ಆರಿಸುವಾಗ ಇವರು ತುಂಬ ಜೋಪಾನವಾಗಿ ಒಳಿತುಗಳನ್ನು ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು ಕೊಡುವುದರ ಕಡೆಗೆ ನಮ್ಮ ಗಮನವನ್ನು ತುಂಬ ಅದ್ಭುತವಾಗಿ ಸೆಳೀತಾರೆ. ನನಗೆ ವಾಸ್ತವಿಕ ಇವರು ಬರೆದದ್ದನ್ನು ಓದುವವರೆಗೆ ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವ ಹೆಸರು ಎಷ್ಟು ಪರಮಾದ್ಭುತವಾದ ಒಂದು ನಡೆ. ಒಬ್ಬ ತಾಯಿ ತನ್ನ ಭಕ್ತಿಯಿಂದ ಒಬ್ಬ ಮಾವನ, ಅಂದರೆ ಮದುವೆ ಆದ ಬಳಿಕ ಮಾವ ಮಲ್ಲಹಾರ್ ಅಂತ, ಅವರ ಮೂಲಕ ಇವಳ ಭಕ್ತಿ ಇವಳ ತೇಜಸ್ಸನ್ನು ಕಂಡು ಅವರು ಮನೆಯ ಸೊಸೆ ಮಾಡಿಕೊಂಡ್ರೆ ಗಂಡ ಏನೋ ಅದಕ್ಕೆ ಯಾವ ಯೋಗ್ಯತೆಯೂ ಇಲ್ಲದವನು. ಆದರೆ ಆ ಗಂಡನಿಗೆ, ಗಂಡ ತನ್ನ ಮಾವನಿಗೆ ಏನೂ ಯೋಗ್ಯನಲ್ಲವಾದರೂ ಕೂಡ ಸೊಸೆಯಾಗಿ ತಾನು ತನ್ನ ಯೋಗ್ಯತೆಯ ಮೂಲಕ ಆ ಮನೆಯಲ್ಲಿ ಒಬ್ಬ ತಾಯಿ ಯಾವ ಮಟ್ಟಕ್ಕೆ ಬೆಳೀತಾಳೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಯಾಕೆ ನಮಗೆ ಭಾಳ ವಿಶೇಷ ಆಗೋದು ಅಂದರೆ, ಅಹಲ್ಯಾಬಾಯಿ ಒಬ್ಬಳು ಸಾಕು ಅನಿಸುತ್ತೆ ನಮಗೊಮ್ಮೆ ಮಾದರಿ ಮಾಡಿಕೊಂಡ್ರೆ ಎಲ್ಲ ಆಯಾಮಗಳಲ್ಲಿ. ಯಾಕೆಂದರೆ ಅವಳು ಭಕ್ತಿಯ ಪರಾಕಾಷ್ಠೆ, ಹಾಗಾಗಿ ದೇವ ಕಾರ್ಯದಲ್ಲಿ ಸದಾ ತನ್ಮಯಿ, ಏಕಕಾಲಕ್ಕೆ ರಾಜಕೀಯ ನಿಪುಣೆ, ಅದೇ ಸಂದರ್ಭದಲ್ಲಿ ಅತ್ಯಂತ ನಿಷ್ಠುರ ತಾಯಿ. ಎಷ್ಟು ನಿಷ್ಠುರ ತಾಯಿ ಅಂದರೆ, ಮಗ ಮಹಾದುಷ್ಟ. ನನಗೆ ಅಸಮಂಜಸ ಎಲ್ಲ ನೆನಪಾಗ್ತಿದ್ರು ಅದನ್ನು ಓದುವಾಗ. ಸಗರನ ಮಗ ಅಸಮಂಜಸ, ಯಾರ್ಯಾರನ್ನೋ ಕುತ್ತಿಗೆ ಹಿಚ್ಕಿ ನೀರಿಗೆ ಹಾಕಿ ಕೊಂದು ಸಂತೋಷ ಪಡ್ತಿದ್ದ ಅಂತೆಲ್ಲ ಅವನ ಪರ್ವರ್ಟೆಡ್ ಗುಣಗಳನ್ನು ರಾಮಾಯಣ ದಾಖಲಿಸುತ್ತೆ. ಅಸಮಂಜಸನನ್ನು ಗಡೀಪಾರು ಮಾಡಿಬಿಡುತ್ತಾನೆ ಸಗರ, ಬರೀ ಗಡೀಪಾರು ಮಾಡ್ತಾನೆ. ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಮಗ ನೋಡಿ, ತಂದೆ ಕೂಡ ಅಂಥವನೇ. ಅಹಲ್ಯಾಬಾಯಿ ಹೋಳ್ಕರ್ರ ಗಂಡ ಕೂಡ ಒಳ್ಳೆಯ ಗುಣಲಕ್ಷಣದವನಲ್ಲ, ವ್ಯಸನಿ, ಚಟ ಇರುವವನು, ಅವನು ಯಾವುದರಲ್ಲೂ ತನ್ನನ್ನು ಕೊಂಡುಕೊಳ್ಳದವನು, ಕೊಟ್ಟುಕೊಳ್ಳದವನು. ಅಂಥವನು ಅವನಿಗೆ ಹುಟ್ಟಿದ ಮಗನಾದದ್ದರಿಂದಲೋ ಅಥವಾ ಅಹಲ್ಯಾಬಾಯಿಗೆ ವಿಧಿ ಪರೀಕ್ಷೆಯೋ, ಮಗ ಎಂಥವ ಅಂದರೆ ಅವರಿವರ ದುಃಖಗಳಲ್ಲಿ ಸಂತೋಷ ಪಡುವವ. ಎಷ್ಟು ಒಂದು ಎಕ್ಸಾಂಪಲ್, ಯಾರೋ ಶೂಸ್ ಕಳಚಿ ಹೋಗಿದ್ರೆ ಅದರೊಳಗೆ ಚೇಳು ಹಾಕಿ ಆ ಚೇಳನ್ನು, ಈ ಶೂಸನ್ನು ಕಾಲು ಹಾಕ್ಕೊಳ್ಳುವವರ ಚೇಳು ಕಡಿಸ್ಕೊಂಡು ದುಃಖಿಸುವಾಗ ಸಂತೋಷ ಪಡುವ ಒಂದು ಮಾದರಿ. ಈ ಕಾಲಕ್ಕೂ ಇದ್ರಲ್ಲ ಅಸಮಂಜಸರು ಅಂತ. ಇದೇ ಥರ ವೇನ ಕೂಡ ಅಂಗ ದೊರೆಯ ಧ್ರುವ ವಂಶದಲ್ಲಿ ಬರುವವನು. ಅವನು ಕೂಡ ಹಾಗೆ ಇದ್ದದ್ರಿಂದಲೇ ಅಂಗ ದೊರೆ ಎಲ್ಲ ಬಿಟ್ಟು ಹೋಗ್ತಾನೆ ನೋಡಿ. ಅಲ್ಲಿ ಅಂಗ ದೊರೆಯೇ ಎಲ್ಲವನ್ನು ಬಿಟ್ಟು ಹೋಗ್ತಾನೆ ನಿವೃತ್ತಿ ಮಾರ್ಗಕ್ಕೆ. ಇಲ್ಲಿ ಸಗರ ಅಸಮಂಜಸನನ್ನು ಗಡೀಪಾರು ಮಾಡ್ತಾನೆ. ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಸಾಕ್ಷಾತ್ ತನ್ನ ಮಗನನ್ನು ತಾನು ರಾಣಿಯಾಗಿದ್ದುಕೊಂಡು ಮಗ ಅಂತ ಮೋಹಕ್ಕೆ ಒಳಗಾಗದೆ, ತಪ್ಪು ಮಾಡಿದರೆ ಮಗನೂ ದಂಡನಾರ್ಹ ಅಂತ ತೀರ್ಮಾನ ಮಾಡಿ ಜೈಲಿಗೆ ಅಟ್ಟುತ್ತಾಳೆ. ಅವನು ಜೈಲು ಶಿಕ್ಷೆಯಲ್ಲಿ ಸಾಯ್ತಾನೆ. ಇದು ಒಬ್ಬ ತಾಯಿ ಇರಬೇಕಾದ ನಿಜ ಮಾದರಿ. ನಮಗೊಂದು ಮೋಹ ಬಂದುಬಿಟ್ಟಿದೆ ಅಲ್ಲ, ಒಬ್ಬನೇ ಮಗ ರೀ ಏನು ಮಾಡೋದು ಅಂತ, ಅವ ಮಾಡಿದ್ದೆಲ್ಲ ಸಹಿಸ್ಕೊಳ್ಳೋದು. ಅಹಲ್ಯೆಯನ್ನು ನೋಡಿ ಕಲಿಬೇಕು. ಯಾವ ಮಟ್ಟಕ್ಕಿದ್ಲು ಅದು ಒಂದು ಭಾಗ. ಜೀವನದಲ್ಲಿ ದುರಂತ ಬರಬೇಕಾದ್ರೆ ಆ ದುರಂತವನ್ನು ಹೇಗೆ ಸಹಿಸ್ಕೋಬೇಕು ಅನ್ನೋದನ್ನು ಅಹಲ್ಯೆ ತೋರಿಸಿದ ಮಾದರಿಯನ್ನು ಕೂಡ ಇವರು ದಾಖಲಿಸುವಾಗ, ನಾನು ಇವತ್ತಿಗೆ ಇವರೆಲ್ಲ ನಮ್ಮ ಬದುಕಿಗೆ ಪ್ರಸ್ತುತ ಅಂತ ನಾನು ಅವಳನ್ನೇ ತಗೊಂಡಿದ್ದೀನಿ. ಒಬ್ಬ ಅಹಲ್ಯೆ ತನ್ನ ಬದುಕಿನಲ್ಲಿ ತನ್ನ ಕಣ್ಣ ಮುಂದೆ ಮೊಮ್ಮಗ ಸಾಯ್ತಾನೆ. ಮೊಮ್ಮಗ ಸತ್ತ ದುಃಖವನ್ನು ಸಹಿಸಿಕೊಳ್ಬೇಕು ಅಂದಾಗ ಆ ಮೊಮ್ಮಗನ ತಂದೆ ಸಾಯ್ತಾನೆ. ಮೊಮ್ಮಗನ ತಂದೆ ಸತ್ತಾಗ ಅದರ ಪಾಲು ಭಾಗವಾಗಿ ನಾನು ಇರೋದಿಲ್ಲ ಅಂತ ಆ ಮೊಮ್ಮಗನ ತಾಯಿಯೂ ಸತಿ ಹೋಗ್ತಾಳೆ. ಬದುಕಿನಲ್ಲಿ ತನ್ನ ಮಕ್ಕಳನ್ನು, ಮಗಳ ಗಂಡನನ್ನು, ಅವನ ಮಗನನ್ನು ಎಲ್ಲರನ್ನು ಏಕಕಾಲಕ್ಕೆ ಕಳ್ಕೊಂಡ್ರೆ ಅಹಲ್ಯಾಬಾಯಿ ಸುಖ ದುಃಖೇ ಸಮೀಕೃತ್ವ ಲಾಭೋ ಜಯವೋ ಅಂತ ಯಾವ ಕೃಷ್ಣ ಭಕ್ತಿ, ಅವಳು ಪರಾಕಾಷ್ಠೆಯಲ್ಲಿದ್ಲು, ದೇವಭಕ್ತಿಯ ಪರಾಕಾಷ್ಠೆ ಇತ್ತು. ಹಾಗಾಗಿ
ಅವಳಿಗೆ ನೋಡಿ ಅದನ್ನು ಸಮಚಿತ್ತದಿಂದ ನೋಡಿಕೊಂಡು ನಡೆಸಿಕೊಂಡು ಹೋಗೋದು ಸಾಧ್ಯ ಆಯಿತು. ಇನ್ನೂ ಒಂದು ಹಂತ ಬಹಳ ಆಶ್ಚರ್ಯಕಾರಕ. ಅಹಲ್ಯ ಬೆಳೆದ ಪರಿಯನ್ನು ನೋಡಿ ಒಬ್ಬರು ಆ ವಲಯದಲ್ಲಿದ್ದಂತಹ ವಿದ್ವಾಂಸರು ಅವರನ್ನು ಸ್ತುತಿ ಮಾಡಿದ ಒಂದು ಕೃತಿ ರಚಿಸ್ತಾರೆ. ಸ್ತುತಿ ಮಾಡಿದ್ದನ್ನೇ ರಚಿಸಿ ವಂದಿಮಾಗಧರ ಹಾಗೆ ಬಹಳ ಕೊಂಡಾಡಿ ಅವಳ ಗರಿಮೆಯನ್ನು ಹಿರಿಮೆಯನ್ನು ಹೇಳುವಂತಹ ಕೃತಿ ರಚಿಸಿ ಬಂದು ಅರ್ಪಿಸ್ತಾರೆ. ಏನು ಅಂತ ಕೇಳ್ತಾರೆ ಅಹಲ್ಯಾಬಾಯಿ. ಇಲ್ಲ ಹೇಗೆ ನೀವು ಮಾಡಿದ ಕೆಲಸ ಬಹಳ ವಿಶೇಷವಾದ್ದು, ಅದಕ್ಕೆ ನಾನು ಬರೆದು ಬಂದಿದ್ದೀನಿ. ನಮ್ಮಂಥ ಸಾಯುವ ಮನುಷ್ಯರ ಬಗ್ಗೆ ನೀವು ಇದೆಲ್ಲ ಹೊಗಳಿಕೆ ಕೊಂಡಾಟ ಬರೀಬಾರ್ದು. ಅದಕ್ಕಿಂತ ಭಗವಂತನನ್ನು ಕೊಂಡಾಡಿ ಸ್ತುತಿಸಿ ಇದೆಲ್ಲ ವ್ಯರ್ಥ ಪರಿಶ್ರಮ ಅಂತ ಅವರಿಗೆ ಹೇಳಿ ಅವರ ಮುಂದೆ ಅದನ್ನು ತಗೊಂಡು ಗೌರವಯುತವಾಗಿ ಆ ನಂತರದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಇದು ಕಾಯಂ ಇದ್ದರೆ ನನ್ನನ್ನು ಹೊಗಳಿದ ಈ ಸ್ತುತಿ 4 ಜನ ಕಾಯಂ ಹೇಳಿಕೊಂಡು ತಿರುಗಾಡುವ ಮುಂದಿನ ಪರಂಪರೆ ಆಗಬಾರ್ದು ಅನ್ನುವ ಏಕಮಾತ್ರ ಕಾರಣಕ್ಕೆ ಅವಳು ಅದಕ್ಕೆ ಕಲ್ಲುಗಳನ್ನು ಕಟ್ಟಿ ನದಿಯಲ್ಲಿ ನೀರಿಗೆ ಬಿಡ್ತಾಳೆ. ಏನೆಲ್ಲ ಮೆಸೇಜ್ ಕೊಟ್ಟಿದ್ದಾರೆ ಒಬ್ಬ ತಾಯಿ. ಕೃಷ್ಣನ ಮೆಸೇಜ್ ಅದು ಕೂಡ. ನಿನಗೆ ನೀನು ಸಾಯಬೇಕಾ? ಖಡ್ಗ ತಗೊಂಡು ಕೊಲ್ಕೋಬೇಡ, ಸುಯಿಸೈಡ್ ಮಾಡ್ಕೋಬೇಡ, ಎಲ್ಲರ ಮುಂದೆ ಹೋಗಿ ನಾನು ಅಂಥವ ಇಂಥವ ಅಂತ ಹೊಗಳು ಅಂತ ಕೃಷ್ಣ ಸೂಚನೆ ಕೊಡ್ತಾನೆ. ಯುಧಿಷ್ಠಿರನ ಶಿಬಿರದಲ್ಲಿ ಅರ್ಜುನನಿಗೆ ಹೇಳುವಂತಹ ಸಂದರ್ಭ. ಭೀಮಸೇನ ನನ್ನ ಒಬ್ಬನನ್ನೇ ಕರ್ಣನ ಹತ್ರ ಬಿಟ್ಟು ಬಂದದ್ದಕ್ಕೆ ಯುಧಿಷ್ಠಿರ ಬೈತಾನೆ. ಅವನೊಬ್ಬನನ್ನೇ ಯಾಕೆ ಬಿಟ್ಟು ಬಂದಿ ಅಂತ. ಬೈಯುವುದು ಯಾವುದನ್ನು? ಪಾಶುಪತಾಸ್ತ್ರವನ್ನು ಅವಮಾನ ಮಾಡುವಂತಹ ಮಾತುಗಳಿಂದ ಬೈತಾನೆ ಯುಧಿಷ್ಠಿರ. ಬೈದಾಗ ಇವನು ತನ್ನ ಹೊರೆಯಿಂದ ಖಡ್ಗ ತೆಗೆದು ತಾನು ಈಗ ಅಣ್ಣನನ್ನು ಕೊಲ್ಲಬೇಕು. ಯಾಕೆ? ಶಪಥ ಮಾಡಿದ್ದೇನೆ ನಾನು, ನನ್ನ ಪಾಶುಪತವನ್ನು ಅವಮಾನಿಸಿದವನನ್ನು ನಾನು ಕೊಲ್ತೇನೆ ಅಂತ ಶಪಥ. ಕೃಷ್ಣ ನಿಭಾಯಿಸಿದ್ದು, ಓ ನಿಂಗೆ ಕೊಲ್ಲಬೇಕಾ ಅವನನ್ನು? ಅದಕ್ಕೆ ಖಡ್ಗ ಬೇಡ, ಒಳಗಿಡು, ಏನು ಅವಮಾನ ಮಾಡು ಅಂದ. ಯುಧಿಷ್ಠಿರನನ್ನು ಅವಮಾನ ಮಾಡುವ ಎಲ್ಲ ಮಾತುಗಳನ್ನು ಅರ್ಜುನ ಆಡಿದ ಮೇಲೆ ಈಗ ಇವು ಪುನಃ ಖಡ್ಗ ತೆಗೆದ. ಯಾಕೆ? ಅಣ್ಣನನ್ನು ನಿಂದಿಸಿದ್ದೇನೆ, ಧರ್ಮ ದೋಷ, ಅದು ನಾನು ಮಾಡಿದ ಧರ್ಮ ಅಲ್ಲ, ಅಧರ್ಮ, ಸಾಯ್ತೇನೆ ಅಂತ ಮತ್ತೆ ಖಡ್ಗ ತೆಗೆದಾಗ ಕೃಷ್ಣ ಹೇಳಿದ ಅದಕ್ಕೂ ಪರಿಹಾರ ಉಂಟು, ನೀನು ಖಡ್ಗ ಒಳಗಿಡು, ಏನು ನಿನ್ನನ್ನು ಹೊಗಳು. ಅವ ಇನ್ನಿಲ್ಲದಂತೆ ಹೊಗಳಿದ. ಸ್ತುತಿ ನಿಂದೆ ಎರಡೂ ಕೂಡ ಸಾವು ಅನ್ನುವುದನ್ನು ಕೃಷ್ಣ ತೋರಿಸಿದ್ದನ್ನು ಅಹಲ್ಯಾಬಾಯಿ ಬದುಕ್ತಾಳೆ. ಯಾಕೆ ಅಂದರೆ ಪರಮ ಭಕ್ತಿ ಆದದ್ದರಿಂದ ಅವಳಿಗೆ ಎಲ್ಲ ಆಂತರ್ಯದ ಜೀವಭಾವಕ್ಕೆ ಸಂಬಂಧಪಟ್ಟ ಭಗವದ್ಭಕ್ತಿಯ ಒಂದು ಸೂತ್ರ ಇದೆ ನೋಡಿ. ನಾವು ನಡೆಯಬೇಕಾದಾಗ ಇಂಥ ಚರಿತ್ರೆ ಬೇಕು. ನಾವು ಹೊಗಳಿದ ಕೂಡಲೇ ಪ್ರಶಸ್ತಿಗೆ, ಪುರಸ್ಕಾರಕ್ಕೆ, ಮನ್ನಣೆಗೆ ತಕ್ಷಣ ಏರಿ ಬಿಡ್ತೇವೆ. ನಿಂದೆಗೆ, ಅಪಮಾನಕ್ಕೆ ಕುಗ್ಗಿ ಒಳಗೋಗಿ ಸುಯಿಸೈಡ್ ಮಾಡ್ಕೋತೇವೆ. ಎರಡೂ ಅಲ್ಲ. ಎಂಥೆಂಥ ಜೀವನದ ಕಠೋರ ಕಷ್ಟಗಳು, ಅವಮಾನಗಳಾದಾಗ ಅಹಲ್ಯಾಬಾಯಿ ಅಲುಗಲಿಲ್ಲ. ಎಂಥೆಂಥ ಸುಖದ ಸುಪ್ಪತ್ತಿಗೆಯ ಪ್ರಶಸ್ತಿ ಪುರಸ್ಕಾರಗಳನ್ನು ತಾನೇ ತಗೊಂಡೋಗಿ ನೀರಿನಲ್ಲಿ ಬಿಡ್ತಾಳೆ. ಇದು ಬದುಕಿಗೆ ಇದಕ್ಕಿಂತ ದೊಡ್ಡ ಪಾಠ ಏನಿದೆ? ಅಷ್ಟನ್ನೇ ಮಾಡಿದರೆ ನಮ್ಮ ಬದುಕು ಇನ್ಕಂಪ್ಲೀಟ್ ಅನ್ನೋದನ್ನು ಕೂಡ ಅಹಲ್ಯ ತೋರಿಸ್ತಾಳೆ. ಮನೆ ಬಾಳ್ತೆ ನಡೆಸಿದ್ದಾಳೆ, ಗೃಹಸ್ಥ ಜೀವನ ಚೆನ್ನಾಗಿದೆ, ನಿಷ್ಕರುಣೆಯಿಂದ ಮಗನನ್ನೂ ಶಿಕ್ಷಿಸಲಿಕ್ಕೆ ಹಿಂದೇಟು ಹಾಕದ ಸಾಕ್ಷಾತ್ ಕಾಳಿ ಸ್ವರೂಪಿ, ಏಕಕಾಲಕ್ಕೆ ತನ್ನನ್ನು ಕೊಂಡಾಡಿ ಸ್ತುತಿಸಿದವರನ್ನು ಗೌರವಿಸಿ ಆ ಕೊಂಡಾಟವನ್ನು ನೀರಿಗೆ ಹಾಕುವ ಕೃಷ್ಣ ಭಕ್ತಿಯ ಸಮಚಿತ್ತತೆ. ಕೊನೆಯದೊಂದು ಬಹಳ ಅದ್ಭುತವಾದದ್ದು. ನಾವು ಇಷ್ಟು ಮಾಡಿ, ರಾಜಕೀಯವನ್ನು ಮಾಡಿದಾಳವಳು, ಇಷ್ಟು ಮಾಡಿದರೆ ನಾವು ಕಂಪ್ಲೀಟ್ ಅಲ್ಲ. ನಾವು ಯಾವಾಗ ಕಂಪ್ಲೀಟ್ ಅನ್ನೋದನ್ನು ಅಹಲ್ಯ ತೋರಿಸಿ ಬಿಡ್ತಾಳೆ. ದೇವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿ. ಎಷ್ಟು ದೇವಸ್ಥಾನಗಳನ್ನು, ಕಾಶಿ ಇರಬಹುದು, ಮಥುರೆ ಇರಬಹುದು, ಅವಳು ಒಂದು ವೇಳೆ ಕಾಶಿಯನ್ನು ಪುನರುತ್ಥಾನ ಮಾಡದೇ ಇದ್ದಿದ್ದರೆ ಇವತ್ತು ನಮಗೆ ಸಿಕ್ಕುವ ವಿಶ್ವನಾಥ ಸಿಕ್ತಿರಲಿಲ್ಲ ಅನ್ನೋದು ಅಹಲ್ಯಾಳಿಗೆ ನಾವು ಸಲ್ಲಿಸಬೇಕಾದ ಸದಾ ಪ್ರಣಾಮ. ಅಂಥ ಅಂಶಗಳನ್ನು ಬಹಳ ಅಂದರೆ ಪೂರ್ವಗ್ರಹಗಳಿಲ್ಲದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿ. ಅಹಲ್ಯಾಬಾಯಿ ಒಬ್ಬಳು ಮೋಸಗಾರ್ತಿ, ತನ್ನ ಮಗನನ್ನೇ ಕೊಂದಲು, ಈ ಥರದ ವಿವರಣೆಗಳಿವೆ. ಎಲ್ಲ ಆಯಾಮಗಳನ್ನು ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಗುಣಗ್ರಾಹಿತ್ವ ಇದ್ದರೆ ದೊಡ್ಡದು ಕಾಣ್ತದೆ, ದುಷ್ಟತನ ಇದ್ದರೆ ಕೆಟ್ಟದು ಕಾಣ್ತದೆ. ನಾನು ನಿಮಗೆ ಇದರ ಒಳಗೆ ಇಷ್ಟವಾದ ಇನ್ನೊಂದು ಬಹಳ ಮುಖ್ಯ ಸಂಗತಿಯನ್ನು ಹೇಳಬೇಕು ನೋಡಿ. ಅವರು ಕುವೆಂಪುವನ್ನು ಕೊಂಡಾಡ್ತಾರೆ ಅನ್ನೋದು ಒಂದು ಭಾಗ,
ಸಾಮಾನ್ಯವಾಗಿ ಸಾಹಿತಿಗಳಲ್ಲಿ ಕುವೆಂಪುವನ್ನು ಬೇಂದ್ರೆಯನ್ನು ಕೊಂಡಾಡ್ತಾರೆ ಎಲ್ಲರೂ ಕೂಡ. ಇವರಿಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿಶೇಷವಾಗಿ ಆಕರ್ಷಿತರಾಗ್ತಾರೆ. ಅದಕ್ಕೆ ಬೇರೆ ಯಾವ ಕಾರಣವೂ ಅಲ್ಲ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಿರುವ ಕೃಷ್ಣನ ಭಕ್ತಿಯ ಕವಿತೆಗಳು. ಅದನ್ನು ನಿಜಕ್ಕೂ ಹೌದು, ಈ ಕಾಲಕ್ಕೆ ಯಾರಾದರೂ ಒಂದು ದಾಸ ಪರಂಪರೆಯ ಅನುಭವ ಕೊಡುವ ಹಾಡುಗಳನ್ನು ಆಧುನಿಕ ಸಾಹಿತ್ಯದಲ್ಲಿ ಬರೆದಿದ್ದರೆ ಅದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮಾತ್ರ. ಆ ಅರ್ಥದಲ್ಲಿ ತನ್ನ ಓದಿನ ವಿಸ್ತಾರದ ಒಳಗೆ ಸಕಲರನ್ನು ಕಂಡವರ ಹಾಗೆ ಮತ್ತು ಕಂಡವರಲ್ಲಿ ಇವರು ನಿಜವಾದ ರತ್ನ ಅಂತ ಗುರುತಿಸುವ ಗುಣಗ್ರಾಹಿತ್ವ ಇದೆಯಲ್ಲ, ಇದು ಕೂಡ ಅವರ ಪರಿಶ್ರಮದ ಫಲ. ಇಲ್ಲದಿದ್ದರೆ ತಮಗಿಷ್ಟವಾದ ಯಾವುದೋ ಕವಿಯನ್ನು ದೊಡ್ಡದು ಅಂತ ಹೇಳಬಹುದು. ಇಲ್ಲ, ಅವರು ಹೇಳುವಾಗ ಲೋಕದ ತಕ್ಕಡಿಯಲ್ಲಿಟ್ಟು ಲೋಕ ಇದನ್ನು ಒಪ್ಪುತ್ತಾ ಅಂತ ನೋಡ್ತಾರೆ. ನನಗಿಷ್ಟವಾದ್ದೆಲ್ಲ ಬರೆಯೋ ದೊಡ್ಡ ವಿಷಯ ಅಲ್ಲ. ಆ ದೃಷ್ಟಿಯಲ್ಲಿ ಅವರ ಆಯ್ಕೆಗಳು ತುಂಬ ಸುಂದರ. ಒಬ್ಬ ಗೋಪಾಲಕೃಷ್ಣ ಪ್ರಭು ಅನ್ನುವ ಸೈನಿಕನ ವಿವರಣೆ ಕೊಡುವಾಗ ಅವರು ಊರಿನವರು ಅನ್ನುವ ಒಂದು ಭಾವ ಅಲ್ಲ. ಒಬ್ಬ ಗೋಪಾಲಕೃಷ್ಣ ಪ್ರಭು ಅನ್ನುವವರು ತಾನು SSLCಯಲ್ಲಿ ಫೇಲಾಗಿ ಈ ಅನುತ್ತೀರ್ಣ ಆದದ್ದಕ್ಕೆ ಅಪ್ಪ ಅಮ್ಮನಿಂದ ಬಾಸುಂಡೆ ಬರೆಸಿಕೊಂಡು ಮನೆಯಿಂದ ಹೊರಗೆ ಬಿದ್ದವನು ದೇಶ ಎದ್ದು ನಿಂತು ಸಲಾಂ ಹೊಡೆಯುವಷ್ಟು ದೊಡ್ಡ ಸೈನಿಕ ಯೋಧನಾಗಿ ಮಾಡಿದ ಶ್ಲಾಘನೀಯ ಕೆಲಸಗಳು, ಪಾಕಿಸ್ತಾನದ ಜೈಲಿನಲ್ಲಿ ಇದ್ದುಕೊಂಡು ಶಿಕ್ಷೆ ಅನುಭವಿಸಿದಾಗ ಉಂಟಾದ ಯಾತನೆಗಳು, ಹಸುರಾದ ಬೂಸ್ಟ್ ಬಂದ ಬ್ರೆಡ್, ನೀರು ಕೇಳಿದಾಗ ಬಾಟಿಲನ್ನೇ ಮುಖಕ್ಕೆ ಚೆಲ್ಲಿ ಆ ಸುರಿಯುವ ಹನಿಯಲ್ಲಿ ನಾಲಿಗೆಯಲ್ಲಿ ನೆಕ್ಕಿಕೊಂಡು ನೀರಿನ ಅನುಭವ ಪಡಿಬೇಕು ಅಂಥ ಕಷ್ಟಗಳನ್ನೆಲ್ಲ ದೈವ ನಿಯಮದ ಒಂದು ಅನುಕೂಲದಿಂದ ಹೊರಗೆ ಬಂದ ಕಥೆ. ಇವುಗಳನ್ನೆಲ್ಲ ಹೇಳುವಾಗ ಒಂದು ಸಾರಿ ಇವತ್ತು ವಿದ್ಯಾಭ್ಯಾಸಕ್ಕೆ ಹೊರಟ ವಿದ್ಯಾರ್ಥಿಗಳು ತಮಗೆ ಒತ್ತಡ ತಾಳಲಾರದೆ ಎಂಜಿನಿಯರಿಂಗ್ ಮಾಡುವವರು, ಡಾಕ್ಟರ್ ಮಾಡಲಿಕ್ಕೆ ಹೋದವರು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಗಮನಿಸಬೇಕು. ನಮ್ಮ ಬದುಕಿಗೆ ಇಂಥ ಕಥೆಗಳು ಬಹಳ ಪ್ರೇರಣಾದಾಯಕ ಆಗಬೇಕು. ನಾವು ಹುಟ್ಟಿದ್ದು ಒಂದು ದೊಡ್ಡ ಪರ್ಪಸ್ಸಿಗೆ. ಆ ಪರ್ಪಸ್ ಕಂಪ್ಲೀಟ್ ಆಗುವವರೆಗೆ ಅದಕ್ಕೆ ದೇವಹಿತಂ ಯದಾಯುಹು ಅಂತ ವೇದವ್ಯಾಸರ ಮಾತು ಒಂದು ಕಡೆ ಬರುತ್ತೆ. ದೀರ್ಘ ಆಯುಸ್ಸನ್ನು ಕೇಳು ಅಂತ, ನಿರಂತರವಾಗಿ ದೀರ್ಘ ಆಯುಸ್ಸನ್ನು ಕೇಳು. ಯಾಕೆ ಕೇಳು ಅಂದರೆ ಗೊತ್ತಿಲ್ಲ, 99.9 ಆಗುವಾಗ ಭಗವದ್ ದರ್ಶನ ಆಗ್ಬೋದು, ಯಾರಿಗೆ ಗೊತ್ತು ಅಂತ. ಆದ್ದರಿಂದ ನಮಗೆ ಕೊಟ್ಟ ಆ ದೇವಹಿತಂ ಯದಾಯುಹು ಅನ್ನೋ ಉಪನಿಷತ್ತಿನ ಶಾಂತಿ ಮಂತ್ರದ ಮಾತಿನ ಹಾಗೆ ಇದು ಅವನು ಕೊಟ್ಟಿದ್ದಾನೆ. ಅವನು ನಮಗೆ ಯಾವುದೋ ಅನುಗ್ರಹ ಮಾಡಲಿಕ್ಕೆ ಕೊಟ್ಟಿರಬಹುದು. ಅವನು ಕೊಟ್ಟ ಆಯುಸ್ಸನ್ನು ಕಟ್ಟ ಕಡೆಯವರೆಗೆ ನಾನು ಅವನಿಗಾಗಿ ಕಾಯುತ್ತೇನೆ, ಅವನಿಗಾಗಿ ಅರ್ಪಿಸ್ತೇನೆ ಅಂತ ಅರ್ಪಿಸಿಕೊಳ್ಳೋದಿದೆಯಲ್ಲ, ಆಗ ನಿಜವಾಗಿ ಕಾಣಬೇಕಾದ್ದನ್ನು ಕಾಣಬಹುದು. ಅಂಥ ನಿಜವಾಗಿ ಕಾಣಬೇಕಾದ್ದನ್ನು ಕಾಣುವ ಒಂದು ಹಂಬಲ ಇದ್ದದ್ರಿಂದ ಗೋಪಾಲಕೃಷ್ಣ ಪ್ರಭುಗಳು ಕಟ್ಟ ಕಡೆಗೂ ತಾನು ಮತ್ತೆ ಮರಳಿ ತೆವಳಿಕೊಂಡು ತನ್ನ ಸೇನೆ ಇದ್ದಲ್ಲಿ ಬಂದು ತನ್ನ ಗುರುತುಗಳನ್ನು ಹೇಳಿ ವಾಪಸ್ ಭಾರತಕ್ಕೆ ಬಂದು ತಾನು ಯಾವುದನ್ನು ಕಲೀಲಿಲ್ಲ ಅನ್ನುವ ಒಂದು ದೋಷ ಇತ್ತು ಅದನ್ನೂ ಮಾಡಿ ಹುದ್ದೆಯನ್ನು ಅಲಂಕರಿಸಿ ಎಲ್ಲ ಮಾಡಿದ ಸುಸೂತ್ರ ಬದುಕಿನ ಒಂದು ಮಾದರಿಯಾಗಿ ನಮಗೆ ಕೊಡುವಾಗ ನನಗೆ ಇವತ್ತು ಅದು ಎಷ್ಟು ಪ್ರಸ್ತುತ ಅನ್ನಿಸ್ತದೆ. SLC ಫೇಲ್ ಆದ ಕೂಡಲೇ ಬದುಕು ಮುಗೀತು ಅಂತ ಭಾವಿಸೋದಾಗಲಿ, ಎಂಜಿನಿಯರಿಂಗ್ಗೆ ಸೀಟ್ ಸಿಗುವಷ್ಟು ನಾನು ಓದಲಿಲ್ಲ ಅನ್ನುವ ದುಃಖವಾಗಲಿ, ಎಂಜಿನಿಯರಿಂಗಿಗೆ ಹೋದವರು ಅಥವಾ ಡಾಕ್ಟರ್ಗೆ ಹೋದವರು ಇದನ್ನು ಓದಕ್ಕಾಗಲ್ಲ ಅನ್ನುವ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋರಾಗಲಿ, ಇಂಥ ಬದುಕಿನ ಆಪ್ಷನ್ಸನ್ನು ಗೋಪಾಲಕೃಷ್ಣ ಪ್ರಭು ಅಂತವರಿಂದ ಕಲಿಬೇಕು ಅನ್ನೋದನ್ನು, ಹಾಗಾಗಿ ಇವರು ರತ್ನಗಳನ್ನು ಕೊಡ್ತಿದ್ದಾರೆ. ಈ ರತ್ನಗಳು ಇಂದು ಬಂದು ನಾಳೆ ಮಾರಾಟವಾಗಿ ಇಲ್ಲವಾಗುವ ಅಶಾಶ್ವತ ಸಂಪತ್ತುಗಳಲ್ಲ. ಇವರು ಒಮ್ಮೆ ಅಂತರ್ಗತ ಆದರು ಅಂತಂದರೆ ನಮ್ಮ ಬದುಕಿನ ಇಡೀ ಜೀವನದಲ್ಲಿ ನಮ್ಮನ್ನು ನಡೆಸಬಲ್ಲ ಅತ್ಯಪೂರ್ವ ಶ್ರೀಮಂತಿಕೆಯನ್ನು ಕೊಡಬಲ್ಲವರು. ಆ ಥರದ ಗೋಪಾಲಕೃಷ್ಣ ಪ್ರಭು ಇದ್ದಾರೆ. ನಮ್ಮ ತಂದೆಯನ್ನು ಕೂಡ ಬಹಳ ಒಂದು ಸಂದರ್ಭದಲ್ಲಿ ಪ್ರಕಾಶ್ ಅವರನ್ನು ನಾನು ನಮ್ಮ ಅಪ್ಪನ ಕುರಿತು ಕೂಡ ಮಾತಾಡೋಕ್ಕೆ ಬೆಂಗಳೂರಿಗೆ ಕರೆದಿದ್ದೆ. ಆಗಲೂ ಅವರು ಬಂದು ಅಪ್ಪನ ಕುರಿತು ಹೀಗೆ ಒಂದು ವ್ಯಕ್ತಿ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದರು. ಅದನ್ನೇ ಅವರು ಇಲ್ಲಿ ಅಕ್ಷರ ರೂಪಕ್ಕೆ ಇಳಿಸಿದ ಹಾಗೆ ಕಾಣ್ತದೆ. ನಾನು ಇನ್ನು ಮುಂದಿನ ಮಾತು ಹೇಳುವುದನ್ನು ದಯವಿಟ್ಟು ಯಾವುದೇ ಪೂರ್ವಗ್ರಹ ಇಲ್ಲದೆ ಕೇಳಬೇಕು. ನಾನು ಪ್ರಕಾಶ್ ಅವರ ಹತ್ರ ಬರುವಾಗ ನನಗೆ 2 ಕಾರಣಗಳಿತ್ತು. ಅವರು ನನಗೆ ಒಂದು ಸಾರಿ ಅವರ ಪರಿಚಯವನ್ನು ಹೇಳಿ ಅಂದಾಗ ಹೇಳಿದರು, ನಾನು ಹೀಗೆ ಸಸಿ ಗಿಡ ನೆಡ್ತೇನೆ, ಸ್ವಲ್ಪ ನನ್ನ ಪಾಡಿಗೆ ಏನೋ ಸಮಾಜ ಸೇವೆ ಅದು ಇದು ಅಂತ. ನಾನು ಸಹಜವಾಗಿ ಓದು ಅಂತ ಕೇಳಿದೆ. ಓದಿಲ್ಲ ಅಂದರು ಅವರು. ನಾನು ಓದಿಲ್ಲ, ಅದನ್ನೇನು
ಹೇಳುವಂಥ ಓದಿಲ್ಲ ಅಂತ. ನಾನು ಅದಕ್ಕಾಗಿ ಬಂದಿದ್ದೇನೆ. ಅದಕ್ಕಾಗಿ ಯಾಕೆ ಬಂದಿದ್ದೇನೆ ಅಂದರೆ, ನಿಜವಾದ ಓದು ಏನು ಅನ್ನೋದನ್ನು ಪ್ರಕಾಶ್ ಅವರನ್ನು ನೋಡಿ ಕಲಿಯಿರಿ ಅಂತ. ಓದು ಅನ್ನೋದು ಶಾಲೆಯಿಂದ ಬರುವ ಶಿಕ್ಷಣವಲ್ಲ. ಶಾಲೆಯಿಂದ ಕಲಿತ ಮಾತ್ರಕ್ಕೆ ಓದು ಅಂತ ದಯವಿಟ್ಟು ಭಾವಿಸಬಾರದು. ಓದದೆಯೇ ಒಬ್ಬ ಮನುಷ್ಯ ಎಷ್ಟು ಸುಸಂಸ್ಕೃತನಾಗಬಹುದು. ಅವರ ಭಾಷಾ ಶುದ್ಧಿ ನೋಡಿ, ಅವರು ಮಾತನಾಡುವಾಗ ಬಳಸುವ ಶಬ್ದಗಳ ಬಳಕೆ ನೋಡಿ. ಇಲ್ಲಿ ಒಂದು ಕಡೆ ಬರುತ್ತೆ, ದ್ವಿಪಾದ ಪಶುಗಳು ಅಂತ ಒಳ್ಳೊಳ್ಳೆ ಶಬ್ದಗಳನ್ನು ಹಾಕ್ತಾರೆ ಅವರು. ಅಂದರೆ ನಿಜವಾಗಿ ಮನುಷ್ಯರಾಗಲಿಕ್ಕೆ ನಾಲಾಯಕ್ಕಿದ್ದವರು, ಏನೋ ಕೇಡು ಮಾಡುವವರನ್ನು ಬಳಸುವುದವರು ಶಬ್ದ. ಕೆಲವರಿದ್ದಾರೆ ದ್ವಿಪಾದ ಪಶುಗಳು ಅಂತ. ಎಷ್ಟು ಚೆನ್ನಾಗಿದೆ ಅದು. ಅದು ದ್ವಿಪಾಶ ಮೃಗಗಳು ಅಂದರೆ ಇನ್ನೂ ಹೆಚ್ಚು ನನಗೆ ಕಾಣೋದು. ಪಶು ಅಂದರೆ ಸಾಮಾನ್ಯವಾಗಿ ಸಾಧು ಪ್ರಾಣಿಗಳಿಗೆ ಹೇಳುವುದು, ಮೃಗಗಳು ಅಂದಾಗ ಅದು ಉಗ್ರ ಪ್ರಾಣಿಗಳಿಗೆ. ಹಾಗಾಗಿ ದ್ವಿಪಾದ ಪಶುಗಳು ಅಂತ ಬಳಸುವಾಗಲಿ, ಈ ಪಾಪಿ ಅಂತ ಹೇಳುವಾಗ ಅದು ಎಂಥ ಪಾಪ ಮಾಡಿದ್ದಾನೆ ಅಂತವನ್ನು ನೋಡಿಯೇ ಬಳಸ್ತಾರೆ ಆ ಶಬ್ದ. ಈ ಪಾಪಿ ಅಂದರೆ ಕೆಲವು ಶಬ್ದ ಬಳಕೆ, ಆ ಬಳಿಕ ಅವರು ಉಚ್ಚಾರ ಮಾಡುವಾಗ ಇರುವಂತಹ ಸ್ಪಷ್ಟತೆ, ಸಂಸ್ಕೃತಿ ಕುಲವ ನಾಲಗೆ ಅರುಹಿತು ಅಂತ ಒಂದು ಮಾತು. ನೀನು ಹೇಗೆ ಮಾತಾಡ್ತಿ ಅದರಿಂದ ನೀನು ಯಾರು ಗೊತ್ತಾಗ್ತದೆ. ನಿಮಗೆ ಗೊತ್ತು, ರಾಮಾಯಣದಲ್ಲಿ ಹನುಮಂತ ತಾನು ಯಾರು ಅಂತ ಹೀಗೆ ನಿಂತು ತನ್ನ ಪರಿಚಯ ಹೇಳಿದ್ದು ಮಾತ್ರ. ಅವನು ಹೇಳಿದ ಪರಿಚಯಕ್ಕೆ ಬಳಸಿದ ಅವನ ಭಾಷೆ, ಆ ಪರಿಚಯಕ್ಕೆ ಬಳಸಿದಾಗ ಆ ಭಾಷೆಯಲ್ಲಿದ್ದ ವ್ಯಾಕರಣ ಮತ್ತು ಭಾಷಾ ಶುದ್ಧಿ, ಅದರಲ್ಲಿ ಇದ್ದಂತಹ ಅಭಿವ್ಯಕ್ತಿಯ ಕ್ರಮ, ಇಷ್ಟನ್ನೇ ನೋಡಿ ರಾಮ ಹೇಳಿದ, ಇವನು ವ್ಯಾಕರಣಜ್ಞ, ಇವನು ವೇದ ಬಲ್ಲವ, ಇವನು ಪಂಡಿತ, ಇವನು ವಿದ್ವಾಂಸ, ಇವನ ಜೊತೆಗೆ ನಾವು ವರ್ತಿಸಬಹುದು. ಇದು ಕುಲವನ್ನು ನಾಲಗೆ ಅರುಹಿತು ಅನ್ನುವ ಒಂದು ಅಪರಂಪಾರವಾಗಿ ನಮ್ಮನ್ನು ಎಕ್ಸ್ಪ್ರೆಸ್ ಮಾಡುವುದಕ್ಕೆ ಇರುವ ಏಕಮಾತ್ರ ನಮ್ಮ ಸಾಧನ ವಾಕ್. ಕೆ ಎಸ್ ನಾರಾಯಣಾಚಾರ್ಯರು ಯಾವಾಗಲೂ ಹೇಳೋರು, ಪ್ರತಿ ಪ್ರಾಣಿಗೆ ಒಂದು ವೀಕ್ ಪಾಯಿಂಟನ್ನು ಭಗವಂತ ಇಟ್ಟಿದ್ದಾನಂತೆ. ಆನೆಯಂತಹ ಘನಗಾತ್ರದ ಆನೆಗೂ ಕೂಡ ಕಿವಿಯ ಹತ್ರ ಒಂದು ವೀಕ್ ಪಾಯಿಂಟ್. ಒಬ್ಬ ಆ ಜಾಗಕ್ಕೆ ಅಂಕುಶ ಹಾಕಿ ಎಳೆದರೆ ಅದು ಸಾಕು ಪ್ರಾಣಿಗಿಂತ ಸೌಮ್ಯವಾಗ್ತದೆ. ಒಂದು ಬೆಕ್ಕಿಗೆ ಇಲ್ಲಿ ಹಿಡಿದ್ರೆ ಸಾಕು, ಎಂಥ ಕಠೋರ ಉಗ್ರ ಬೆಕ್ಕು ಕೂಡ ಇಲ್ಲಿ ಅದರ ಅಮ್ಮ ಹಿಡಿಯೋ ಜಾಗದಲ್ಲಿ ಹಿಡಿದ ಕೂಡಲೇ ಅದು ನಮಗೆ ಏನೂ ಮಾಡಲ್ಲ. ಈ ಥರ ಪ್ರತಿ ಪ್ರಾಣಿಗೆ ನಿಮಗೆ ಗೊತ್ತು, ಎಂಥ ಗೂಳಿ, ಎಂಥ ಆರ್ಭಟದ ಎತ್ತು, ಅದು ಕೋಣ, ಎಲ್ಲಕ್ಕೂ ಇಲ್ಲಿ ಒಂದು ಮೂಗುದಾಣ ಹಾಕಿ ಎಳೆದರೆ ಈ ಮೂಗಿನ ಈ ಭಾಗ ಅದನ್ನು ಸಂಯಮಕ್ಕೆ ಹತೋಟಿಗೆ ತರೋದಕ್ಕೆ ಅದು ಒಪ್ಪಿಸಿಕೊಂಡು ಬಿಡುವ ಹಾಗೆ ಮಾಡುತ್ತೆ. ಮನುಷ್ಯನಿಗೆ ಯಾವುದು ಅಂತ ಕೆ ಎಸ್ ನಾರಾಯಣಾಚಾರ್ಯರ ಒಂದು ಪ್ರಶ್ನೆ. ಮನುಷ್ಯನಿಗೆ ಭಗವಂತ ಯಾವ ವೀಕ್ ಪಾಯಿಂಟ್ ಇಟ್ಟಿದ್ದಾನೆ? ಬಹಳ ಸುಂದರವಾಗಿ ಅವರು ಹೇಳ್ತಾರೆ, ಮನುಷ್ಯನಿಗೆ ವಾಕ್ಯೆ ವಾಗ್ದಾಣ ಅಥವಾ ಮೂಗ್ದಾಣ ಅಂತ. ವಾಕ್ ತಪ್ಪಿತ ಅವನನ್ನು ಜನ ಅಳೆದು ಬಿಡ್ತಾರೆ. ವಾಕ್ ಉಗ್ರವಾಯಿತ ಇವನು ಅಸಂಸ್ಕೃತ ಅಂತ ತೀರ್ಮಾನ ಮಾಡ್ತಾರೆ. ವಾಕ್ಕಿನಲ್ಲಿ ಅವನಿಗೆ ಸಂಯಮ ಇಲ್ವೋ ಅವನನ್ನು ಜನ ಗೌರವಿಸೋದಿಲ್ಲ. ವಾಕ್ ಸುಂದರ ಮತ್ತು ಸುಸಂಸ್ಕೃತ ಒಳ್ಳೆಯ ಮಾತುಗಳ ಮೂಲಕ ಜಗತ್ತನ್ನು ಮತ್ತು ಜಗತ್ತಿನ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ಮಾಡುವ ನಡೆಯನ್ನು ಅನುಸರಿಸ್ತಾನೋ ಆ ವಾಕ್ ಅದು ಪರಿಣಾಮಕಾರಿಯಾಗಿ ಮೂಡಿದರೆ ಜಗತ್ತು ಅವನನ್ನು ಗೌರವಿಸ್ತದೆ. ಇವತ್ತು ಪ್ರಕಾಶ್ ನಾನು ಅತ್ಯಂತ ಗೌರವದಿಂದ ಹೇಳೋದು, ಅವರು ಅತ್ಯಂತ ಸುಸಂಸ್ಕೃತರು, ಅತ್ಯಂತ ಸುಶಿಕ್ಷಿತರು. ಅವರಷ್ಟು ಶಿಕ್ಷಣ ಇಲ್ಲಿಯ ನಮಗೆ ಅನೇಕರಿಗಾಗಿಲ್ಲ. ನಾವು ಹೇಳುವ ಎಷ್ಟೋ ಸುಸಂಸ್ಕೃತ ಮನೆಯ ಬ್ರಾಹ್ಮಣ ಮನೆತನದವರು, ಸುಸಂಸ್ಕೃತ ತಂದೆಯ ಮಕ್ಕಳು ಅಂತ ಅನ್ನಿಸಿಕೊಂಡ ಎಷ್ಟೋ ಜನ ವಾಕ್ಶುದ್ಧಿ ಇಲ್ಲದೆ ಹೀನಾಯವಾಗಿ ಅಸಂಸ್ಕೃತರು ಅನ್ನಿಸಿಕೊಂಡ ಸಂದರ್ಭವನ್ನು ಮುಖಕ್ಕೆ ಕನ್ನಡಿ ಇಟ್ಟು ನೋಡುವ ಹಾಗೆ ಪ್ರಕಾಶ್ ನಮಗೆ ಮಾದರಿಯಾಗಿದ್ದಾರೆ. ಯಾವುದೋ ಮುಖಸ್ತುತಿ ಹೇಳೋದಲ್ಲ, ಕಣ್ಮುಂದೆ ಬದುಕನ್ನಿಟ್ಟುಕೊಂಡು ಹೇಳೋದು. ನಮ್ಮ ಮಾತು ಹಾಳಾದರೆ ಜಗತ್ತು ನಮ್ಮನ್ನು ಕೇಡುಗನ ಹಾಗೆ ನೋಡುತ್ತೆ. ನಮ್ಮ ಮಾತು ಕೆಟ್ಟರೆ ನಮ್ಮ ಬದುಕು ಕೆಡ್ತದೆ. ಯಾಕೆ ಅಂದರೆ ಒಂದು ದೃಷ್ಟಿಯಿಂದ ನಾವೇನು ನುಡಿತೇವಲ್ಲ ಅದು ನಡೆಯುವುದಕ್ಕೆ ಕಾರಣವಾಗ್ತದೆ. ನುಡಿದದ್ದು ಸರಿ ಇದ್ದರೆ ನಡೆಯೂ ತಿದ್ದುತ್ತಾ ಹೋಗ್ತದೆ. ಅಂಥ ನಡೆನುಡಿಯನ್ನು ತಿದ್ದುವ ಹಾಗೆ ಇವರು ಓದಿಲ್ಲ ಅಂತ ಇನ್ನು ಹೇಳಬಾರ್ದು. ನನ್ನ ಪ್ರಕಾರ ನಾವು ಯಾರೂ ಓದಿಲ್ಲ.
ಓದಿಲ್ಲ ಅನ್ನುವುದನ್ನು ಹೇಳುವ ಸೌಜನ್ಯ ಕೆಲವರಿಗಿದೆ ಅಷ್ಟೇ. ಕೆಲವರು ನಾವಿನ್ನೂ ಪರಿಚಯ ಮಾಡಿಸ್ಕೊಳ್ಳೋ ಮೊದಲು ನಾನು MA MPhil ಡಾಕ್ಟ್ರೇಟು, ನಾನು ಇಂಥ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್, ನಾನು ಇಂಥ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅಂತ ಮೊದಲು ಬಂದು ಕೈ ಕೊಡ್ತಾರೆ. ಸ್ವಾಮಿ, ನಾನು ಏನೂ ಅಲ್ಲ, ನನಗೆ ಏನೂ ಗೊತ್ತಿಲ್ಲ, ನಾನು ಓದಿಲ್ಲ, ನನಗೆ ಯಾವುದೂ ತಿಳಿದಿಲ್ಲ ಅಂತ ಹೇಳುವವನು ಯಾರು ಗೊತ್ತಿಲ್ಲ ಅಂತಾನೆ ಅವನಿಗೆ ಗೊತ್ತಿದೆ, ಯಾರು ಗೊತ್ತಿದೆ ಅಂತಾನೆ ಅವನಿಗೆ ಗೊತ್ತಿಲ್ಲ. ಈ ಅರ್ಥದಲ್ಲಿ ನಮ್ಮ ಅಪ್ಪನ ಮಾತನ್ನು ನೆನಪಿಸಿಕೊಂಡು ನಾನು ಪ್ರಕಾಶ್ ಅವರನ್ನು ಅಭಿನಂದಿಸುವಾಗ ನನ್ನನ್ನು ಸೆಳೆದದ್ದು, ಓಹೋ, ನಾವೆಲ್ಲ ಹುಟ್ಟುತ್ತಾ, ನಾನು ಈಗ ಬಳಸುವ ಮಾತನ್ನೇ ನಾನು ಹೇಳಿದ್ದು, ಪೂರ್ವಗ್ರಹದಿಂದ ತಗೋಬೇಡಿ ಅಂತ. ನಾವೆಲ್ಲ ಹುಟ್ಟುತ್ತಾ ಶೂದ್ರರು. ಸ್ವಾಮೀಜಿ ಕೂಡ ಈ ಮಾತನ್ನು ಅನುಮೋದಿಸ್ತಾರೆ ಅಂತ ನಾನು ನಂಬ್ತೇನೆ. ಮನು ಇದನ್ನು ತನ್ನ ಸ್ಮೃತಿಯಲ್ಲಿ ದಾಖಲಿಸ್ತಾನೆ. ನಾವೆಲ್ಲ ಹುಟ್ಟುತ್ತಾ ಶೂದ್ರರು. ಆದರೆ ನಾವು ಒಂದು ದಿನ ವೈಶ್ಯರಾಗ್ತೇವೆ, ಒಂದು ದಿನ ನಾವು ಪರಿಶ್ರಮದಿಂದ ಬೆಳೀತಾ ಬೆಳೀತಾ ಕ್ಷತ್ರಿಯರಾಗ್ತೇವೆ. ಇನ್ನಷ್ಟು ಪರಿಶ್ರಮದ ಮೂಲಕ ನಾವು ಸುಧಾರಿಸ್ತಾ ಬ್ರಾಹ್ಮಣತ್ವವನ್ನು ಪಡೀತೇವೆ. ಈ ದೃಷ್ಟಿಯಿಂದ ಯಾರೂ ಹುಟ್ಟುತ್ತಾ ಬ್ರಾಹ್ಮಣರಿಲ್ಲ, ಹುಟ್ಟುತ್ತಾ ಕ್ಷತ್ರಿಯರಿಲ್ಲ. ಹುಟ್ಟುತ್ತಾ ನಾವೆಲ್ಲರೂ ಸ್ತ್ರೀಯರು ಮತ್ತು ನಾವೆಲ್ಲರೂ ಶೂದ್ರರು. ಅದಕ್ಕೆ ಪಾಪಯೋನಯ ಅಂತ ಲಿಸ್ಟ್ ಮಾಡುವಾಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ಅಂತ ಹೇಳಿದ್ದಾನೆ. ಇದರ ಹಿಂದೆ ಅವನ ಈ ಅನುಕ್ರಮಣಿಕೆಯ ಲೆಕ್ಕಾಚಾರವಿದೆ. ಹುಟ್ಟುತ್ತಾ ಸ್ತ್ರೀಯರು, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ, ಪರಮಪುರುಷ ಅವನೊಬ್ಬನೇ ಅಂತ ಭಾಗವತದಲ್ಲಿ ಭಗವಂತ ಹೇಳುವ ಮಾತು. ಜಗತ್ತಿನ ಎಲ್ಲರೂ ಹೆಣ್ಣು ಮಕ್ಕಳು, ನಾನು ಮಾತ್ರ ಗಂಡು ಅಥವಾ ಪರಮಪುರುಷ. ಅದು ಗಂಡು ಅಲ್ಲ, ಪರಮಪುರುಷ. ಪುರುಷ ಅಂದರೆ ಪುರದಲ್ಲಿ ಇರುವವ, ನಾನು ಮಾತ್ರ ಪರಮಪುರುಷ. ಆಮೇಲೆ ಅವನೇ ಹೇಳಿದ್ದಾನೆ, ಇನ್ನೊಬ್ಬಳಿದ್ದಾಳೆ ಚಿತ್ತಾದಲ್ಲಿ ಚೈತನ್ಯ ಅಂತ, ಅವಳಿಗೂ ಕೂಡ ಅಕ್ಷರ ಪುರುಷ ಅಂತಲೇ ಹೆಸರು ಕೃಷ್ಣನೇ ಕೊಟ್ಟಿದ್ದು. ಈ ಅಕ್ಷರ ಪುರುಷ, ಅವಳು ಅಕ್ಷರ ಪುರುಷ, ನಾನೂ ಕೂಡ ಅಕ್ಷರ ಪುರುಷ, ಆದರೆ ನಾನು ಅವಳಿಗಿಂತ ಉತ್ತಮ, ಆದ್ದರಿಂದ ನಾನು ಪುರುಷೋತ್ತಮ ಅಂತ ಭಗವದ್ಗೀತೆ ಎಕ್ಸ್ಪ್ಲೈನ್ ಮಾಡೋದು. ಆ ಅರ್ಥದಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳು. ಇನ್ನು ಅದರ ಹಂತದ ನಂತರದಲ್ಲಿ ನಾವು ಸ್ತ್ರೀ ಮತ್ತು ಅದರ ಆಚೆಗಿನ ವೈಶ್ಯ ಶೂದ್ರರನ್ನು ಹೇಳಿದ್ದುಂಟಲ್ಲ, ಅದು ನಾನು ಹೇಳಿದ ಅರ್ಥದಲ್ಲಿ. ಮನುಷ್ಯ ಹುಟ್ಟುತ್ತಾ ಅವಯವಗಳಿರುವ, ತಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದ ಒಂದು ಅವಸ್ಥೆಯಲ್ಲಿ ಹುಟ್ಟುತ್ತಾನೆ. ಕಾಲಾಂತರದಲ್ಲಿ ಅವನಿಗೆ ಪ್ರಜ್ಞೆ ಜಾಗೃತವಾದ ಮೇಲೆ ಅವನ ಎಫರ್ಟ್ ಮೂಲಕ ತಾನು ಯಾವುದಕ್ಕೆ ಫಿಟ್ ಆಗ್ತಾನೆ ಅಂತ ಎಫರ್ಟ್ ಹಾಕ್ತಾನೆ. ಆ ಎಫರ್ಟಿನಲ್ಲಿ ಅವನ ತ್ರಿಗುಣಗಳು ಸಹಾಯ ಮಾಡುತ್ತೆ. ಆ ತ್ರಿಗುಣಗಳಲ್ಲೇ ಸಹಾಯ ಮಾಡುವಾಗ ಅವನಲ್ಲಿ ಹೆಚ್ಚು ತಾನು ಒಬ್ಬ ಲೆಕ್ಕಾಚಾರದವ, ವ್ಯಾಪಾರಿ ಆಗಬಹುದು ಅನ್ನುವ ಭಾವವೇ ಪ್ರಚೋದಿತವಾದರೆ ಅವನು ಆ ಗುಣಕ್ಕೆ ತೊಡಗಿಕೊಂಡು ವೈಶ್ಯನಾಗ್ತಾನೆ. ಸ್ವಲ್ಪ ಅವನಲ್ಲಿ ಕ್ಷಾತ್ರ, ತೇಜಸ್ಸು, ಹೋರಾಟ ಮುಂತಾದ ರಾಜಸ ಗುಣ ಬಲಿಷ್ಠವಾಗಿದ್ದರೆ ಅವನು ತನ್ನ ಪರಿಶ್ರಮದ ಮೂಲಕ ಯು ಬಿಕಮ್ ಕ್ಷತ್ರಿಯ, ಯು ಆರ್ ನಾಟ್ ಬಾರ್ನ್ ಕ್ಷತ್ರಿಯ. ಇದು ನಮ್ಮ ಪರಂಪರೆ ಹೇಳೋದು. ನೀನು ಹೌದು ನೋಡಿ, ಸೇನೆಗೆ ನೀವು ಹೀಗೆ ಹೋಗಿ ಸೇರೋಕ್ಕಾಗತ್ತಾ? ಪರೀಕ್ಷೆ ಪಾಸಾಗಬೇಕಾದ್ರೆ ಎಷ್ಟು ಎಫರ್ಟ್, ಯೋಧತ್ವವನ್ನು ಪ್ರೂವ್ ಮಾಡಿ ಯು ಬಿಕಮ್ ಕ್ಷತ್ರಿಯ. ಹಾಗೆಯೇ ಒಬ್ಬ ಕ್ಷತ್ರಿಯ ಕೌಶಿಕ ಅನ್ನುವ ಹೆಸರಿನ ರಾಜ ಎಷ್ಟು ಪರಮ ತಪಸ್ಸಿನ ಮೂಲಕ ಬ್ರಹ್ಮರ್ಷಿ ಆದ ಯೋಚನೆ ಮಾಡಿ. ಇದು ಒಂದು ಮಾಡೆಲನ್ನು ನಾನು ನಿಮಗೆ ಕೊಡೋದು. ಎಲ್ಲ ಮನುಷ್ಯರು ಹೀಗೆ ಆಗುವುದು. ನಾವು ಹುಟ್ಟುತ್ತಾ ಯಾರೂ ಬ್ರಾಹ್ಮಣರಲ್ಲ, ಹುಟ್ಟುತ್ತಾ ಕ್ಷತ್ರಿಯರಾಗಕ್ಕೆ ಸಾಧ್ಯ ಇಲ್ಲ. ನಾನು ಹೀಗೆ ಹೇಳಿದರೆ ನಿಮಗೆ ಇಷ್ಟ ಆಗೋದಿಲ್ಲ, ಕಷ್ಟವೂ ಆಗತ್ತೆ. ಹಾಗಾದರೆ ಬ್ರಾಹ್ಮಣರು ಶ್ರೇಷ್ಠ, ಶೂದ್ರರು ಕಡಿಮೆಯ, ಎಲ್ಲ ಪ್ರಶ್ನೆ ಬರುತ್ತೆ. ನಾನೇ ಕಂಡುಕೊಂಡ, ನನಗೆ ಹೊಳೆದ ಒಂದು ಹೊಸ ಉದಾಹರಣೆಯನ್ನು ಕೊಟ್ಟು ಪ್ರಕಾಶ್ ಎಂಥವರು ಅನ್ನೋದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮೂಲತಃ ನಾವು ಎಲ್ಲರೂ ಹುಟ್ಟುವಾಗ ಹಾಲು, ಹುಟ್ಟುವಾಗ ನಾವೆಲ್ಲರೂ ಹಾಲು. ಒಂದು ವೇಳೆ ಹಾಲು ನಾನೇ ಶ್ರೇಷ್ಠ, ನನ್ನಕ್ಕಿಂತ ಶ್ರೇಷ್ಠ ಯಾರೂ ಇಲ್ಲ ಅಂತ ಕೂತು ಬಿಟ್ಟಿದ್ದರೆ ನಾಳೆಯ ದಿನ ಹಾಲು ಕಹಿ ಮತ್ತು ವಾಸನೆ, ಯಾರೂ ಬಳಸೋದಿಲ್ಲ. ಬಹಳ ಅಂದರೆ ಫ್ರಿಜ್ಜಲ್ಲಿಟ್ಟರೆ 3-4 ದಿವಸ, ಅದರ ಆಚೆಗೆ ಹಾಲಿಗೆ ಅಸ್ತಿತ್ವ ಇಲ್ಲ. ಹಾಲು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಬಾರ್ದು ಅಂತಿದ್ದರೆ ಇನ್ನೊಂದಕ್ಕೆ ಅರ್ಪಿಸಿಕೊಳ್ಳುತ್ತೆ.
ಅದು ಯಾವುದು ಅಂದರೆ ಲೋಕರೂಢಿಯ ಹುಳಿ. ಮೊಸರಿಗೆ ತನ್ನನ್ನು ಅರ್ಪಿಸಿಕೊಂಡು ಅದು ಇವತ್ತು ನಾನು ಹಾಳಾಗುವ ಬದಲು ನಾಳೆಗೂ ಬಳಸುವ ಹಾಗೆ ಉಪಯೋಗಕ್ಕೆ ಬರಲಿ ಅಂತ ತನ್ನನ್ನು ಒಪ್ಪಿಸಿಕೊಂಡಾಗ ಅದು ಅದ್ಭುತವಾದ ಮೊಸರಾಗತ್ತೆ. ಕೆನೆಗಟ್ಟಿದ ಮೊಸರು 2 ದಿನ 3 ದಿನ ಬಹಳ ರುಚಿಕರ. ಮೊಸರು ನಾನೇ ಶ್ರೇಷ್ಠ, ನಾನೇ ಇನ್ಯಾವುದಕ್ಕೂ ಪರಿವರ್ತನೆ ಆಗಬೇಕಾಗಿಲ್ಲ, ಬೆಳೆದಿದ್ದೇನೆ ಅಂತ ಅಹಂಕಾರಕ್ಕೆ ಬಿದ್ದರೆ ಅದರ ಬದುಕು ಮುಕ್ತಾಯ. ಮೊಸರು ತನ್ನನ್ನು ಇಲ್ಲ, ನನ್ನ ಮೈ ತುಂಬ ಮಥನ ಮಾಡಲಿ ಅಂತ ತನ್ನನ್ನು ಕೊಟ್ಟುಕೊಂಡು ಕಡೆಗೋಲಿಗೆ ಅರ್ಪಿಸಿಕೊಂಡರೆ ಕಡೆಗೋಲು ಮಥನ ಮಾಡಿ ಅದರಲ್ಲಿರುವ ಒಳ್ಳೆಯ ಗುಣಾಂಶ ಭಾಗವನ್ನು, ಕ್ರೀಮಂತ ಸತ್ವವನ್ನು ಏನನ್ನು ಬಿಟ್ಟು ಕೊಡುತ್ತೆ. ಆಗ ತಾನು ನೀರಿನ ಭಾಗ ಕಳ್ಕೊಂಡು ಒಳ್ಳೆಯ ಗುಣಭಾಗವನ್ನು ನಾಳಿನ ಜನಾಂಗಕ್ಕೆ ಬೆಣ್ಣೆಯಾಗಿ ಕೊಡುತ್ತೆ. ಅಂಥ ಬೆಣ್ಣೆ ಅದು ಎಷ್ಟು ಮಾರ್ಧವ, ಎಷ್ಟು ಮೃದು ನಿಮಗೆ ಗೊತ್ತು. ಬೆಣ್ಣೆ ಒಂದು ವೇಳೆ ನಾನೇ ಶ್ರೇಷ್ಠ, ನಾನಿನ್ಯಾರಿಗೂ ಅರ್ಪಿಸ್ಕೋಬೇಕಾಗಿಲ್ಲ, ನಾನು ಆಯಿತು ಬೆಳೆದಿದ್ದೇನೆ ಅಂತ ಅಹಂಕಾರಕ್ಕೆ ಬಿದ್ದರೆ ಆ ಬೆಣ್ಣೆಯ ಬದುಕು ಕೂಡ 2 ದಿನ 3ನೇ ದಿನ ಅದರ ವಾಸನೆಗೆ ಯಾರೂ ತಿನ್ನೋಲ್ಲ. ಆ ಬೆಣ್ಣೆ ನಾನು ಬೆಳೀಬೇಕು, ದೊಡ್ಡವನಾಗಬೇಕು ಅಂತ ಅರ್ಪಿಸಿಕೊಂಡರೆ ಅಗ್ನಿಗೆ ತನ್ನನ್ನು ಒಪ್ಪಿಸಿಕೊಂಡು ಮೈ ಕುದಿಸಿಕೊಂಡು ತಾನು ಇಲ್ಲವಾಗಿ ಹ್ರಾಸವಾಗಿ ಕರಗಿ ಕುದ್ದು ಕುದ್ದು ಅದರ ಅಪೂರ್ವ ಭಾಗವಾದ ಸುಗಂಧಮಯ ತುಪ್ಪವಾಗತ್ತೆ. 4ನೆಯ ಹಂತದ ತುಪ್ಪ ಯಾವ ಕಾಲಕ್ಕೂ ಎಂದೂ ಕೂಡ ಹಳತಾದರೂ ಆರೋಗ್ಯಕ್ಕೆ ಆಯುರ್ವೇದ ಔಷಧಿಗೆ ಬಳಕೆ, ಒಳಿತಾದರೆ ಹೊಸತಿದ್ದರೆ ದೀಪಕ್ಕೆ ಬೆಳಗುವುದಕ್ಕೆ ಆಕರ. ಒಂದೊಮ್ಮೆ ಘನ ಪ್ರಮಾಣದಲ್ಲಿದೆ, ಏನು ಮಾಡುವುದು ಅಂದರೆ ಯಜ್ಞಕ್ಕೆ ಅಲ್ಲಿಯ ಆಜ್ಯವಾಗಿ ತನ್ನನ್ನು ಅರ್ಪಿಸಿಕೊಂಡು ದೀಪದ ಮೂಲಕ ಭಗವಂತನನ್ನು, ಆಜ್ಯದ ಆ ಹೊಗೆಯ ಮೂಲಕ ಭಗವಂತನನ್ನು, ಯಾವುದೋ ಔಷಧಿಯ ಮೂಲಕ ಯಾರನ್ನೋ ಬದುಕಿಸುವುದರ ಮೂಲಕ ಭಗವಂತನ ಸೇವೆಯನ್ನು ಮಾಡುವ ಮಹಾ ಸ್ಥಿತಿಯನ್ನು ತಲುಪುತ್ತೆ ಒಂದು ಹಾಲು. ಹೀಗೆ ಹಂತ ಹಂತವಾಗಿ ಮನುಷ್ಯ ಸೋಪಾನಬದ್ಧವಾಗಿ ಅರ್ಪಿಸಿಕೊಂಡು ಬೆಳೆಯುತ್ತಾ ಹೋದರೆ ಅವನು ಶೂದ್ರನಿದ್ದವ ವೈಶ್ಯ, ವೈಶ್ಯನಿದ್ದವ ಒಂದು ದಿನ ಕ್ಷತ್ರಿಯ, ಅದರ ಆಚೆಗಿನ ಬ್ರಾಹ್ಮಣ, ಬ್ರಾಹ್ಮಣತ್ವಕ್ಕೆ ನಿಲ್ಲದೆ ಅದು ಆವಿಯಾಗಿ ಹೊಗೆಯಾಗಿ ಭಗವಂತನಿಗೆ ಅರ್ಪಿಸಬೇಕು ಅನ್ನುವಾಗ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಒಬ್ಬ ಯಾವುದೋ ಮನೆತನದಲ್ಲಿ ಹುಟ್ಟಿ ಇವತ್ತು ಆ ಹಾಲಿನ ಒಂದು ಸ್ಥಿತಿಯಿಂದ ತನ್ನನ್ನು ತಾನು ಯಾವುದೋ ಸಂಘಕ್ಕೋ ಯಾವುದೋ ಸಂಸ್ಥೆಗೋ ಯಾವುದೋ ಸೇವೆಗೋ ಅರ್ಪಿಸಿಕೊಂಡು ನಿಧಾನವಾಗಿ ಮೊಸರಾಗಿ, ಮೊಸರು ಕಡೆಯಿಸಿಕೊಂಡು ಬೆಣ್ಣೆಯಾಗಿ, ಬೆಣ್ಣೆಯ ನಂತರ ತುಪ್ಪವಾಗುವ ಹಂತದವರೆಗೆ ನಡೆದ ಆ ಧೀರತೆಯನ್ನು, ಧೀರತ್ವ ಅನ್ನುವುದು ಜ್ಞಾನಿಗಿರುವ ಲಕ್ಷಣ ಅನ್ನುವ ಎಲ್ಲ ಗುಣಾಂಶಗಳನ್ನು ನೆನಪಿಸಿಕೊಂಡು ಅಂಥದ್ದೊಂದು ಪರಮ ಸ್ಥಿತಿಯ ಕಡೆಗೆ ಹೋಗಬೇಕು ಅನ್ನುವ ಹಸಿವು ಉಳ್ಳ ಹುಡುಗರನ್ನು ಬೆನ್ನು ತಟ್ಟುವುದು ನಮ್ಮ ಕರ್ತವ್ಯ ಅನ್ನುವ ಭಾವನೆಯಿಂದ ನಾನು ಇಲ್ಲಿಗೆ ಪ್ರೀತಿಯಿಂದ ಓಡಿ ಬಂದಿದ್ದೇನೆ. ನನಗೆ ನಿಜಕ್ಕೂ ಇದು ತುಂಬ ಇಷ್ಟದ ಕೆಲಸ. ಪ್ರಕಾಶ್ ಅಂಥ ಹುಡುಗರು ಮನೆಗಳಲ್ಲಿ ಬೆಳೀಬೇಕು. ಅವರು ಜಾತಿಯನ್ನು ಯೋಚಿಸಬಾರ್ದು, ಓದಿಲ್ಲ ಅನ್ನೋದನ್ನು ಯೋಚಿಸಬಾರ್ದು, ಸುಸಂಸ್ಕೃತರಾಗುವುದರ ಕಡೆಗೆ ಹೋಗಬೇಕು. ಅಂಥ ಹೊತ್ತಿನಲ್ಲಿ ಸೇವೆಗೆ, ಎಂಥ ಸೇವೆಗೆ ಬೇಕಾದರೂ ನಮ್ಮಂಥವರನ್ನು ಕರಿಬೇಕು ಅಂತ ನಾನು ಪ್ರಾರ್ಥಿಸ್ತಾ, ಇಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಪೂಜ್ಯರ ಸನ್ನಿಧಿಯಲ್ಲಿ ನನ್ನ ಶೈಶವದ ನುಡಿಗಳನ್ನು ಆಡಿದ್ದನ್ನು ಅವರು ಕೂಡ ಸಹಿಸಿಕೊಂಡದ್ದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿಗೆ ಬಾಗಿ ವಂದಿಸಿ ಪ್ರಕಾಶ್ ಅವರನ್ನು ಮತ್ತೊಮ್ಮೆ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜ್ಞಾನ ಗುಣಸಂಪನ್ನ ಸಹೋದರಿ ವೀಣಾ ಬನ್ನಂಜಿಯವರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಆತ್ಮೀಯ ಪ್ರಕಾಶ್ ಮಲ್ಪೆಯವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶ್ರದ್ಧೆಯ ಹಿರಿಯರೇ, ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಒಂದು ಪುಟ್ಟದಾದ ಆದರೆ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಬಹಳ ಸುಂದರವಾಗಿ ಅನೇಕ ವಿಚಾರಗಳನ್ನು ತಮ್ಮ ಮುಂದಿಟ್ಟು ಈ ಪುಸ್ತಕವನ್ನು ವಿಮರ್ಶಿಸ್ತಾ ವಿಚಾರಧಾರೆಯನ್ನು ವೀಣಾ ಬನ್ನಂಜಿಯವರು ನಮ್ಮ ಮುಂದೆ ಹರಿಸಿದ್ದಾರೆ. ಇದರ ಹೊರತಾಗಿ ಇನ್ನೇನಾದರೂ ಮಾತಾಡಲಿಕ್ಕೆ ಇದೆಯಾ ಅಂತ ಕೇಳಿದರೆ ಪ್ರಾಯಶಃ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ಇವತ್ತಿನ ಜವಾಬ್ದಾರಿಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದಿಡುವುದಕ್ಕೆ ಇಚ್ಛೆಪಡ್ತೇನೆ.
ಪ್ರಕಾಶ್ ಮಲ್ಪೆಯವರು ಒಬ್ಬ ಸ್ವಯಂ ಸೇವಕರಾಗಿ ನನಗೆ ಪರಿಚಯ. ಒಳ್ಳೆಯ ಶಾರೀರಿಕ, ಒಳ್ಳೆಯ ಬೌದ್ಧಿಕ, ಒಳ್ಳೆಯ ಸಂಪರ್ಕ, ಒಳ್ಳೆಯ ಮಾತುಕತೆ. ಆದರೆ ಆ ರೀತಿ ಬೆಳೀತಾ ಬೆಳೀತಾ ಅವರ ಹಿಂದೆ ಇರುವಂಥ ಒಂದು ಅದ್ಭುತ ಸಂಘಟನಾ ಕೌಶಲ್ಯವನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಹೇಳಿಕೊಳ್ಳಬಹುದಾದಂಥ ಒಂದು ಕಾರ್ಯಕ್ರಮ ಪ್ರಕಾಶ್ ಮಲ್ಪೆಯವರ ಸಾರಥ್ಯದಲ್ಲಿ ಆಗಿರುವಂಥದ್ದು ಒಂದು ವಂದೇ ಮಾತರಂ ಬಗ್ಗೆ. ವಂದೇ ಮಾತರಂ ಒಂದು ಹಾಡಲ್ಲ, ಒಂದು ಮಂತ್ರ. ಅದು ಈ ದೇಶದ ಮಲಗಿದ್ದ ಜನರನ್ನು ಹೊಡೆದೆಬ್ಬಿಸಿರತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಶಕ್ತಿ ಎನ್ನುವಂಥದ್ದನ್ನು ನಾವು ಅರ್ಥಕೊಂಡಿದ್ದೇವೆ. ಆದರೆ ಅದೇ ವಂದೇ ಮಾತರಮಿಗೆ ಇವತ್ತು 150ನೇ ವರ್ಷ. ಅದರ ಕೆಲ ವರ್ಷಗಳ ಹಿಂದೆಯೇ 5,000 ಜನ ವಿದ್ಯಾರ್ಥಿಗಳನ್ನು ಒಳಗೊಂಡು ಯುವಕ ಯುವತಿಯರನ್ನು ಸೇರಿಸಿ ಏಕಕಂಠದಲ್ಲಿ ವಂದೇ ಮಾತರಮನ್ನು ಹಾಡಿಸಿರುವಂಥದ್ದು ಅದೊಂದು ಸಣ್ಣ ಕೆಲಸ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಒಂದು 5,000 ಜನರನ್ನು ಸೇರಿಸುವುದೇ ಕಷ್ಟ. ಆದರೆ ಅದೆಲ್ಲವನ್ನು ಕಲಿತು ಒಂದೇ ರಾಗದಲ್ಲಿ ಏಕಕಂಠದಲ್ಲಿ ಅದನ್ನು ಹೇಳಿಸಬೇಕು ಎನ್ನುವಂಥ ಒಂದು ಸಾಹಸ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕೇಳಿದಾಗ ಪ್ರಕಾಶ್ ಮಲ್ಪೆಯವರ ಅದ್ಭುತವಾದ ಸಂಘಟನಾ ಶಕ್ತಿಯೂ ಕೂಡ ನಮಗೆ ಗೊತ್ತಾಗುತ್ತೆ. ಪ್ರಕಾಶ್ ಮಲ್ಪೆಯವರನ್ನು ಯಾವ ರೀತಿ ಪರಿಚಯಿಸಬಹುದು ಅಂತ ಕೇಳಿದಾಗ ಬರಹಗಾರನಾಗಿಯಾ, ಮಾತುಗಾರನಾಗಿಯಾ, ಸಂಘಟಕನಾಗಿಯಾ ಅಂತ ಕೇಳಿದಾಗ ನಮಗೆ ಕಾಣಸಿಗುವುದು ಅವರ ಹಿಂದೆ ಇರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಸ್ಕಾರ. ಯಾಕಂದರೆ ಅವರ ಬರವಣಿಗೆ ಇರ್ಬೋದು, ಅವರ ಮಾತುಗಳಿರ್ಬೋದು, ಅವರ ಭಾಷಣಗಳಿರ್ಬೋದು, ಅವರ ಸಂಘಟನೆಯ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದರಲ್ಲೂ ಎದ್ದು ಕಾಣುವಂಥದ್ದು ರಾಷ್ಟ್ರ, ಈ ದೇಶ. ಇದನ್ನು ಹೊರತುಪಡಿಸಿದಂಥ ಯಾವ ಚಟುವಟಿಕೆಗಳೂ ಇಲ್ಲ. ಇದು ಎಲ್ಲಿಂದ ಬಂತು ಅಂದರೆ ನಿಶ್ಚಿತವಾಗಿ ಅವರಿಗೆ ಆ ಸಂಘ ಸ್ಥಾನದಲ್ಲಿ ಬಾಲ್ಯದಿಂದ ಬಂದಿರತಕ್ಕಂಥ ಚಟುವಟಿಕೆಗಳಿಂದ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಇದರ ಒಂದು ಫಲಶ್ರುತಿಯೇ ಇವತ್ತಿನ ರತ್ನಗರ್ಭ ವಸುಂಧರಾ ಎನ್ನುವಂಥ ಪುಸ್ತಕ ಅಂತ ನಾನು ಅಂದ್ಕೊಳ್ತೀನಿ. ಜಗತ್ತಿನಲ್ಲಿ 250ರಷ್ಟು ದೇಶಗಳಿದೆ ಅಂತ ಕೇಳಿದ್ದೀವಿ ನಾವು. ಎಲ್ಲ ದೇಶಗಳಲ್ಲೂ ಈ ಥರ ವ್ಯಕ್ತಿಗಳು ಇರ್ಬೋದಲ್ವಾ ಅಂತ ಯೋಚನೆ ಮಾಡಿದರೆ ಇರಲೂಬಹುದು. ಆದರೆ ಅದೆಲ್ಲದಕ್ಕಿಂತ ಹೆಚ್ಚು ಶ್ರೇಷ್ಠ ಯಾಕೆ ಭಾರತ ಆಗುತ್ತೆ ಅಂದರೆ ಅತ್ಯಂತ ಹೆಚ್ಚು ಜ್ಞಾನ, ಶೌರ್ಯ, ಸಾಮರ್ಥ್ಯ ಇದ್ದಾಗಲೂ ಇದೆಲ್ಲವೂ ಸಮಾಜದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ಅಂತ ಯೋಚನೆ ಮಾಡಿರತಕ್ಕಂಥ ದೇಶ ಇದ್ದರೆ ಪ್ರಾಯಶಃ ಅದು ಭಾರತ ಮಾತ್ರ ಅಂತ ನನಗನ್ನಿಸ್ತದೆ. ಬೇರೆಲ್ಲ ದೇಶಗಳು ತನ್ನ ಸಾಮರ್ಥ್ಯವನ್ನು, ಕೌಶಲ್ಯವನ್ನು, ಗುಣಗಳನ್ನು ಇನ್ನೊಂದು ದೇಶದ ಮೇಲೆ ಹೇರ್ಲಿಕ್ಕೋ ಅಥವಾ ಇನ್ನೊಂದು ದೇಶ ಏನು ಬೇಕಾದರೂ ಆಗಲಿ ನನ್ನ ದೇಶ ಮಾತ್ರ ಬೆಳಿಬೇಕು ಎನ್ನುವಂಥ ಸಂಕುಚಿತ ಭಾವದಲ್ಲಿ ಯೋಚನೆ ಮಾಡ್ತಾ ಇರಬೇಕಿದ್ರೆ ಭಾರತದಲ್ಲಿರತಕ್ಕಂಥ ಸಂಪೂರ್ಣ ಗುಣಗಳು, ಶಕ್ತಿಗಳು, ಮೌಲ್ಯಗಳು ಇದು ಜಗತ್ತೆಲ್ಲವೂ ಒಟ್ಟಾಗಿ ಬೆಳೀಲಿ ಎನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ ಭಾರತ ರತ್ನಗರ್ಭ ವಸುಂಧರಾ ಎನ್ನುವುದಕ್ಕೆ ಅತ್ಯಂತ ಸೂಕ್ತವಾದಂಥ ದೇಶ. ಪ್ರಾಯಶಃ ಇದೊಂದು ದೇಶ ಮಾತ್ರ ಈ ರೀತಿ ಕಲೀಲಿಕ್ಕೆ ಅವಕಾಶ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕಾಗಿ ನಾನು ಹೆಮ್ಮೆಯೂ ಪಡ್ತೀನಿ. ನಾವೆಲ್ಲರೂ ಭಾರತದಲ್ಲಿ ಜನ್ಮ ಎತ್ತಿದ್ದೀವಿ ಎನ್ನುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ಕೊಳ್ಬೇಕು. ಇವತ್ತು ತಂದಿರೋದೊಂದು ಪುಟ್ಟ ಪುಸ್ತಕ ಅಂತ ನನಗೆ ಆಗ ಮಾತನಾಡಬೇಕಿದ್ರೆ ಪ್ರಕಾಶ್ ಹೇಳಿದರು. ಪುಟ್ಟ ಪುಸ್ತಕವನ್ನು ಕೊಟ್ಟಿರ್ಬೋದು, ಆದರೆ ನಮ್ಮ ಜವಾಬ್ದಾರಿ ದೊಡ್ಡದು. ಅವರು ಹುಡುಕಿರುವಂಥ ವ್ಯಕ್ತಿಗಳು ಇದರಲ್ಲಿ 10 ಇರ್ಬೋದು, ಆದರೆ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ವಾ? ಈ ಥರದ ರತ್ನಗರ್ಭಗಳು, ರತ್ನಗರ್ಭ ವಸುಂಧರೆ ಅಂತ ಹೇಳಿದಾಗ ಈ ಭೂಮಿಯಲ್ಲಿ ಹುಟ್ಟಿರತಕ್ಕಂಥ ಇನ್ನಷ್ಟು ರತ್ನಗಳು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಇರಲಿಕ್ಕಿಲ್ವಾ, ನಮ್ಮ ಸಮಾಜದಲ್ಲಿ ಇರಲಿಕ್ಕಿಲ್ವಾ ಅಂತ ಯೋಚನೆ ಮಾಡಬೇಡುವ ನಾವು. ನಿಶ್ಚಿತವಾಗಿ ಯೋಚನೆ ಮಾಡಿದರೆ ಅದೆಷ್ಟೋ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾರೆ. ಪ್ರಾಣಿಗಳಿಗೋಸ್ಕರವೇ, ಅದರ ಹಿತಕ್ಕೋಸ್ಕರವೇ ಜೀವನವನ್ನು ಕೊಟ್ಟಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಗಿಡ ಮರಗಳಿಗೋಸ್ಕರವೇ, ಅವುಗಳ ಉಳಿವೇ ನಮ್ಮ ಉಳಿವು ಅಂತ ಅಂದ್ಕೊಂಡು ತನ್ನ ಜೀವನದಲ್ಲಿ ಏನನ್ನೂ ಸುಖವನ್ನು ಪಡೆದೆ ಗಿಡ ಮರಗಳಿಗೋಸ್ಕರವೇ ಬದುಕಿದ ಜನರನ್ನು ನೋಡ್ತೀವಿ ನಾವು. ಕಣ್ಣೇ ಕಾಣದಿದ್ದು, ಅದೇನು ಹುಟ್ಟಿದಾಗಲೇ ಅಂಧತ್ವ ಬರಲಿಲ್ಲ, ಬೆಳೀತಾ ಬೆಳೀತಾ ಅಂಧತ್ವ ಬಂತು. ಕಣ್ಣೇ ಕಾಣೋದಿಲ್ಲ, 27-28 ವರ್ಷ ಬಂದಾಗ ಪೂರ್ಣ ಕುರುಡು. ಏನು ಮಾಡ್ಬೋದು? ನಡಿಲಿಕ್ಕೆ ಕಷ್ಟ ಅಂತ ಹೇಳುವಂಥ, ಹುಟ್ಟೇ ಕುರುಡಾಗಿದ್ದಾಗ ಒಂದು ರೀತಿ, ಬೆಳಕನ್ನೇ ನೋಡಿ ಎಲ್ಲವನ್ನ ಅನುಭವಿಸಿ
ಆಮೇಲೆ ಕುರುಡಾದ ವ್ಯಕ್ತಿ ಏನು ಮಾಡಬೇಕು? ಆ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಒಬ್ಬರು ಕಿರಣ್ ಅಂತೇಳಿ. ಬೇರೆಯವರಿಂದ ಓದಿಸಿ ತಿಳ್ಕೊಂಡು ಮಕ್ಕಳಿಗೆ ಉಚಿತವಾದ ಪಾಠವನ್ನು ಹೇಳಿ ಎಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ರ ಆ ಎಲ್ಲ ಮಕ್ಕಳು ಉತ್ತೀರ್ಣರಾಗ್ತಾ ಇದ್ದಾರೆ ಹೇಗೆ ಅಂತ ನೋಡಿದಾಗ ಈ ವ್ಯಕ್ತಿ ಫಲಿಸ್ತಾ ಇದ್ದಾನೆ ಅಂತ ಅಧ್ಯಾಪಕರು ಅವರನ್ನು ಹುಡುಕಿಕೊಂಡು ಅವರ ಮನೆಗೆ ಬರ್ತಾರೆ ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಯಾವ ಬೆಳಕು ಖಂಡಿತ ಹಾಗಾದ್ರೆ. ಒಬ್ಬ ವ್ಯಕ್ತಿ ಬಾಲಗಂಧರ್ವ ಅಂತ ಹೆಸರಿತ್ತು ಅವರಿಗೆ, ಶ್ರೇಷ್ಠವಾದಂಥ ಸಂಗೀತಗಾರ, ಅದ್ಭುತವಾದ ಸಂಗೀತ ಕ್ಷೇತ್ರದಲ್ಲಿ ಭೀಮಸೇನ್ ಜೋಶಿಯ ಸಮಕಾಲೀನರಾಗಿದ್ದವರು ಏನನ್ನ ಬೇಕಿದ್ರೂ ಸಾಧಿಸಬಹುದಾಗಿತ್ತು. ಆದರೆ ಸಂಘ ಸ್ಥಾಪಕ ಡಾಕ್ಟರ್ ಜಿಯವರ ಪ್ರೀತಿಗೆ, ಅವರ ವಿಚಾರಕ್ಕೆ ಓಗೊಟ್ಟು ಹಿಂದೆ ಬಂದವರು ತನ್ನ ಜೀವನದಲ್ಲಿ ಸಂಗೀತವನ್ನೇ ಹಾಡಿಲ್ಲ. ಕೇಳ್ತಾರೆ ಜನ, ಇಷ್ಟೊಳ್ಳೆಯ ಸಂಗೀತಗಾರ ನೀವು ಯಾಕೆ ಸಂಗೀತ ಹಾಡ್ತಾ ಇಲ್ಲ ನೀವು? ಅವರು ಕೊಟ್ಟ ಉತ್ತರ, ಸಂಗೀತ ಹಾಡಲಿಕ್ಕೆ ಲಕ್ಷಾಂತರ ಜನ ಸಿಗ್ಬೋದು, ಆದರೆ ಈ ದೇಶಕ್ಕಾಗಿ ಜೀವನ ಸಮರ್ಪಣೆ ಮಾಡುವಂಥ ಸಂಖ್ಯೆ ಕಡಿಮೆ ಇದೆ. ಅದಕ್ಕಾಗಿ ನನ್ನ ಇನ್ನು ಮುಂದಿನ ಬಾಳು ಸಂಗೀತಕ್ಕಲ್ಲ ದೇಶಕ್ಕೆ ಅಂತೇಳಿ ಉತ್ತರ ಕೊಟ್ಟಂಥ ಯಾದವರಾವ್ ಜೋಶಿ ಅಂತವರು ನಮ್ಗೆ ಕಾಣ್ಬೋದು. ಒಂದು ಕಾಲೇಜಿನ ಡೈರೆಕ್ಟರ್ ಆಗಿದ್ದುಕೊಂಡು ತನ್ನ ಮಗನಿಗೆ ಅಂಕ ಕಡಿಮೆ ಬಂದಿದೆ ಎನ್ನುವ ಕಾರಣಕ್ಕೋಸ್ಕರ ತಾನು ಡೈರೆಕ್ಟರ್ ಆಗಿದ್ದಂಥ ಕಾಲೇಜಲ್ಲಿ ಮಗನನ್ನು ಸೇರಿಸದೆ ಅವನ ವಿದ್ಯಾರ್ಹತೆಗೆ ಯಾವ ಕಾಲೇಜ್ ಆಗೋದೋ ಆ ಸರ್ವಸಾಮಾನ್ಯ ಕಾಲೇಜಿಗೆ ಸೇರಿಸಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಮಾಧವ ಭಂಡಾರಿ ಅಂತವರು ಇದ್ದಾರೆ ನಮ್ಮಲ್ಲಿ. ಉಡುಪಿಯಲ್ಲೇ ಸುತ್ತಮುತ್ತ ಇರ್ಬೋದು. ಮೌಲ್ಯಕ್ಕೋಸ್ಕರ, ಅನೇಕ ರೀತಿಯ ಗುಣಕ್ಕೋಸ್ಕರ ಯಾವುದೇ ರಾಜಿ ಮಾಡಿಕೊಳ್ಳದೆ ಜೀವನವನ್ನೇ ಸವಿಸಿದಂಥ ಅನೇಕ ಜನ ಇವತ್ತಿಗೂ ನಮ್ಮ ಮಧ್ಯೆ ಬದುಕ್ತಾ ಇದ್ದಾರೆ ಎನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡ್ಕೊಳ್ಬೇಕಾದಂಥ ಒಂದು ಹಿಂದೂ ಸಮಾಜ ನಮ್ಮದು. ಅಂಥ ವ್ಯಕ್ತಿಗಳನ್ನು ಹುಡುಕುವುದಕ್ಕೆ ಇದೊಂದು ಪ್ರೇರಣೆ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಾನು ಹೇಳಿರುವಂಥ ಉದಾಹರಣೆ ಏನೂ ಅಲ್ಲ, ಅದೆಷ್ಟೋ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಘಟಿಸ್ತಾನೆ ಇರುತ್ತೆ. ಈ ಪುಸ್ತಕದಲ್ಲಿ ಬಂದಿರತಕ್ಕಂಥ ಅನೇಕ ಘಟನೆಗಳನ್ನು ಬಹಳ ಸುಂದರವಾಗಿ ಮನ ಮುಟ್ಟುವಂತೆ ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ವೀಣಕ್ಕನವರು. ರತನ್ ಟಾಟಾ ಅವರದ್ದು ಒಂದು ಈ ಪುಸ್ತಕದೊಳಗೆ ಬರುತ್ತೆ, ಅವರ ಜೀವನ ಚರಿತ್ರೆ. ಮೂಲತಃ ಪಾರ್ಸಿಗಳು, ಇವತ್ತಿನ ಇರಾನ್, ಇವತ್ತು ಪರ್ಷಿಯಾ ಇಲ್ಲ, ಆಕ್ರಮಣಕಾರಿಗಳ ಆಕ್ರಮಣಕ್ಕೆ ತುತ್ತಾಗಿ ಪರ್ಷಿಯಾ ಎನ್ನುವಂಥ ಒಂದು ದೇಶ ನಾಶವಾಗಿ ಪಾರ್ಸಿ ಎನ್ನುವಂಥ ಸಂಪ್ರದಾಯವ ಸಂಸ್ಕೃತಿಯ ನಾಶವಾಗಿರುವಂಥ ಸಂದರ್ಭ ಭಾರತ ಅವರನ್ನು ಸ್ವಾಗತಿಸಿತು. ಆದರೆ ಅವರು ಬಂದ ಮೇಲೆ ಹೇಗಿದ್ದರು ಎನ್ನುವುದಕ್ಕೆ ಟಾಟಾ ಅವರ ಜೀವನ ಬಹಳ ದೊಡ್ಡ, ಒಬ್ಬರದ್ದಲ್ಲ, ಅವರ ಇಡೀ ತಲೆಮಾರು ಹೇಗೆ ಬದುಕಿತು ಭಾರತಕ್ಕೋಸ್ಕರ ಎನ್ನುವುದನ್ನು ಕೆಲವು ವಾಕ್ಯಗಳಲ್ಲಿ ಬಹಳ ಸುಂದರವಾಗಿ ತೆರೆದಿಟ್ಟಿದ್ದಾರೆ. ಲಕ್ಷಾಂತರ ಕೋಟಿಗಳನ್ನು ಸಂಪಾದನೆ ಮಾಡಬಹುದಾಗಿದ್ದಂಥ ಟಾಟಾ ಅವರು ತನ್ನ ಲಾಭದ 66% ಸಮಾಜಕ್ಕೆ ಅಂತ ವಿನಿಯೋಗ ಮಾಡಿ ತಾನು ಸರ್ವಸಾಮಾನ್ಯನಂತೆ ಬದುಕುವಂತ ಇದರಲ್ಲಿ ಬರೆದಿದ್ದಾರೆ. ತನ್ನ ಮಕ್ಕಳ ಮದುವೆಯ ಆಡಂಬರಗಳೆಲ್ಲೂ ಪತ್ರಿಕೆಗಳಲ್ಲಿ ಬರಲಿಲ್ಲ. ತನ್ನ ಮನೆಯ ಬಂಗಲೆಯ ಎಷ್ಟು ಅಂತಸ್ತಿನದ್ದು, ಅದರ ವೈಭೋಗ ಏನು ಅಂತ ಬರಲಿಲ್ಲ. ಆದರೆ ಟಾಟಾ ಅಂತ ಹೇಳಿದಾಗ ನೆನಪಾಗುವುದೇ ಭಾರತಕ್ಕೋಸ್ಕರ ಅವರು ಮಾಡಿರತಕ್ಕಂಥ ಸಾಧನೆ ಎನ್ನುವಂಥದ್ದನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಇದೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾಡಿರತಕ್ಕಂಥ ಸಾಧನೆಯನ್ನ ಕುರಿತು ಅವನನ್ನು ಹೊಗಳಿಸುವಂಥ ಒಂದು ವಿಷಯ ಅಲ್ಲ ಇದು. ಬದಲಾಗಿ ಅವನ ನೆನಪಿನಲ್ಲಿ ನಾನೇನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಷ್ಟು ದೊಡ್ಡ ಸಾಧನೆ ಅಲ್ಲದಿದ್ರು ಅದೇ ನನಗೆ ಬೆಳಕಾಗುತ್ತಾ? ಈ ರೀತಿಯ ಒಳಗಣ್ಣನ್ನು ತೆರೆಸುವಂಥ ಅನೇಕ ಸಂಗತಿಗಳಿದೆ. ಅಹಲ್ಯಾಬಾಯಿಯವರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ನಾವು ನೆನಪಿಟ್ಟುಕೊಳ್ಳೇಬೇಕಾಗಿರತಕ್ಕಂಥ ವ್ಯಕ್ತಿತ್ವಗಳು. ಅವರಿಗೂ ಅನೇಕ ರೀತಿಯ ಸುಖ ವೈಭೋಗದಲ್ಲಿ ಬದುಕುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳು ಇತ್ತು. ಇಲ್ಲಿರುವಂಥ ಎಲ್ಲರಿಗೂ, ಇಲ್ಲಿ ಯಾವುದೆಲ್ಲ ವ್ಯಕ್ತಿಗಳ ಪರಿಚಯ ಇದೆ ಅವೆಲ್ಲರಿಗೂ ಕೂಡ ವೈಭೋಗದ ಬದುಕನ್ನು, ಆನಂದದ ಬದುಕನ್ನು ಬದುಕಿ ಎಲ್ಲರಂತೆ ಮರೆಯಾಗುವಂಥ ಒಂದು ಅವಕಾಶ ಇತ್ತು. ಆದರೆ ಅವರೆಲ್ಲರೂ ಇವತ್ತು ರತ್ನಗಳಾಗಿ ಯಾಕೆ ಬಂದರು ಅಂದರೆ ತನಗೋಸ್ಕರ ಬದುಕಲಿಲ್ಲ. ಅವರ ಬದುಕಿನ ಕಷ್ಟಗಳನ್ನು, ತೊಂದರೆಗಳನ್ನು, ಅವರು ಅನುಭವಿಸಿರ್ತಕ್ಕಂಥ
ಎಲ್ಲ ರೀತಿಯ ಕಷ್ಟಗಳನ್ನು ನಾವು ಪಟ್ಟಿ ಮಾಡಿದರೆ ಈ ಬದುಕೇ ಬೇಡ ಅಂತೇಳಿ ಅಂದ್ಕೊಳ್ಳಬಹುದಾದಷ್ಟು ಕಷ್ಟಗಳನ್ನು ಅವ್ರು ಪಟ್ಟಿರ್ಬೋದು. ಆದರೆ ಅದನ್ನು ಅವರೂ ನೋಡಲಿಲ್ಲ, ಆ ಕಷ್ಟದ ಬದುಕನ್ನು ಅವರು ನಮ್ಯಾರಿಗೂ ತೋರಿಸಲಿಲ್ಲ. ಬದಲಾಗಿ ಅವರು ತೋರಿಸಿರತಕ್ಕಂಥದ್ದು ನನ್ನ ಹಾಗೆ ಬದುಕಿದರೆ ಹೇಗೆ ಶ್ರೇಷ್ಠ ಆಗ್ಬೋದು ಎನ್ನುವಂಥದ್ದನ್ನು ತೋರಿಸಿದಂಥ ಮಹಾಪುರುಷರುಗಳು. ನಮಗೆಲ್ರಿಗೂ ಕೆಲವೊಮ್ಮೆ ಅನಿಸುತ್ತೆ, ರಂದನ ಕಾಲ, ಪಂಪನ ಕಾಲ ಅಂತ ಹೇಳಿದಾಗ, ನಾನು ಇರ್ತಿದ್ರೆ ಒಳ್ಳೇದಿತ್ತು, ಈ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಕೆಲವೊಮ್ಮೆ ಅನಿಸುತ್ತೆ, ಕುವೆಂಪು, ಬೇಂದ್ರೆ, ಭೈರಪ್ಪನವರು ಎಲ್ಲ ನೋಡಿದ್ದೀವಿ ನಾವು ಕೆಲವರು. ಆ ಕಾಲದಲ್ಲಿದ್ದಾಗ ಎಂಥ ಸಾಹಿತ್ಯಕ್ಕೆ ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸ್ಥಾನ ಇತ್ತು. ಆದರೆ ಅದೇ ರೀತಿ ಹೆಮ್ಮೆ ಪಟ್ಟುಕೊಳ್ಬೇಕಾದ, ಅವರಿದ್ದಾಗ ನಾವು ಇದ್ವಿ, ಅವರ ಮಾತನ್ನು ನಾವು ಕೇಳಿದ್ವಿ, ಅವರ ಮಾತನ್ನು ಕೇಳ್ತಾ ಕೇಳ್ತಾ ನಾವು ನಮ್ಮ ಬಾಳಿನ ಬೆಳಕನ್ನು ಕಂಡುಕೊಂಡ್ವಿ ಅಂತ ಹೆಮ್ಮೆ ಪಟ್ಟುಕೊಳ್ಳಬಹುದಾದಂಥ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆಯೂ ಇದರಲ್ಲಿ ಬರೆದಿದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಇವತ್ತು ಈ ರೀತಿಯ ಪರಂಪರೆಗಳು ಮುಂದುವರೆದಾಗ ಮಾತ್ರ ತನ್ನ ಕಾಲದಲ್ಲೂ ಈ ರೀತಿಯ ವ್ಯಕ್ತಿಗಳಿದ್ದರು ಅಂತ ಹೆಮ್ಮೆ ಪಟ್ಟುಕೊಳ್ಬೇಕು. ಇತಿಹಾಸ ಮಾತ್ರ ಅಲ್ಲ, ಅವ್ರು ಹೇಳಿದರು, ಇತಿಹಾಸ ಮಾತ್ರ ಅಲ್ಲ, ಇವತ್ತಿನದ್ದೇನಿದೆ, ಮುಂದಿನದ್ದೇನಿದೆ, ಇದನ್ನು ಯೋಚನೆ ಮಾಡಬೇಕಾಗಿದೆ ಅಂತ. ಶ್ರೀಕೃಷ್ಣನ ಬಗ್ಗೆ ಬರೆದದ್ದನ್ನು ಹೇಳಿದರು, ಪರಿಸರದ ಬಗ್ಗೆ. ಇವತ್ತು ಪಂಚ ಪರಿವರ್ತನೆ ಎನ್ನುವಂಥ ಕಲ್ಪನೆಯನ್ನು ಇಡೀ ಸಮಾಜ ಒಟ್ಟು ಸೇರಿ ಮಾಡಬೇಕೆನ್ನುವ ಕಲ್ಪನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಪಂಚ ಪರಿವರ್ತನೆಯಲ್ಲಿ ಕುಟುಂಬ ಪ್ರಬೋಧನ್, ಸಾಮರಸ್ಯ, ಪರ್ಯಾವರಣ, ಸ್ವದೇಶಿ ಮತ್ತು ನಾಗರಿಕ ಶಿಷ್ಟಾಚಾರ, ನಾಗರಿಕ ಕರ್ತವ್ಯಗಳು, ಈ 5 ಯಾವ ಸಮಾಜ ಸರಿಯಾಗಿ ಪಾಲನೆ ಮಾಡುತ್ತಾ ಅದು ಚೆನ್ನಾಗಿರುತ್ತೆ ಅಂತ. ಪ್ರಾಯಶಃ ತ್ರಿಮೂರ್ತಿಗಳು ಎನ್ನುವಂಥ ಕಲ್ಪನೆ ಈ 5 ಪಂಚ ವಿಷಯಗಳಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಜಗತ್ತಿನ ಎಲ್ಲ ವ್ಯವಸ್ಥೆಗಳಿಗೂ ಕಾರಣೀಕರ್ತರು ಅಂತ ಹೇಳೋದನ್ನು ನಾವು ಕೇಳ್ತೀವಿ, ನಂಬ್ತೀವಿ. ಅವ್ರು ಯಾಕೆ ಶ್ರೇಷ್ಠರಾದರು ಅಂದರೆ, ಅವರನ್ನು ಶ್ರೇಷ್ಠ ಮಾಡಿರುವಂಥದ್ದೇ ನಮ್ಮ ಬದುಕಿಗೋಸ್ಕರ. ಬ್ರಹ್ಮಲೋಕ ಅಂತ ಸೃಷ್ಟಿ ಮಾಡಿದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ, ಆಕಾಶದಲ್ಲಿದೆ ಒಂದು ಲೋಕ ಅದು. ಯಾಕೆ ಅಂದರೆ, ನಾವು ಈ ವಾಯುಮಂಡಲ ಅಂತ ಹೇಳುವಂಥ ಆಕಾಶ ಎನ್ನುವಂಥದ್ದನ್ನು ಯಾವಾಗ ಅತ್ಯಂತ ಶುಭ್ರವಾಗಿಟ್ಟುಕೊಳ್ತೀವಿ, ಅದನ್ನು ಹಾಳು ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ, ಆಗ ನಮ್ಮ ಬದುಕು ಚೆನ್ನಾಗಿರುತ್ತೆ. ಅದನ್ನು ಯಾಕೆ ಹಾಳು ಮಾಡಬಾರದು ಅಂತ ಹೇಳಿದರೆ, ಅದು ಬ್ರಹ್ಮನ ವಾಸಸ್ಥಾನ ಅಂತ. ನೀರು ಅತ್ಯಂತ ಶ್ರೇಷ್ಠ. ನೀರನ್ನು ಹಾಳು ಮಾಡಿದರೆ ಮನುಷ್ಯನಿಗೆ ಬದುಕಿಲ್ಲ. ಯಾಕೆಂದರೆ ವಿಷ್ಣುವಿನ ವಾಸಸ್ಥಾನ ಯಾವುದು ಅಂದರೆ ಆ ಸಾಗರ ಅಂತ ಕೇಳ್ತೀವಿ. ಭೂಮಿ ನಮ್ಮೆಲ್ಲರಿಗೂ ಅನ್ನ ಕೊಡುವಂಥ ಒಂದು ಜಾಗ, ಅದು ಆ ಶಿವನ ವಾಸಸ್ಥಾನ, ಕೈಲಾಸ, ಭೂಮಿ ಶ್ರೇಷ್ಠ ಅಂತ. ಪರ್ಯಾವರಣದ ನಿಯಮಗಳೇ ಇದು. ಶ್ರೀಕೃಷ್ಣನ ಜೀವನದಲ್ಲಿ ಅದನ್ನು ಹೇಳ್ತಾರೆ ಅಂತ ಹೇಳುವಂಥದ್ದನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಪಂಚ ಪರಿವರ್ತನೆಯನ್ನು ಹೇಗೆ ಒಬ್ಬ ಅವತಾರ ಪುರುಷ ನಮಗೆ ತಿಳಿಸಿದ, ನಾವೆಲ್ಲರೂ ಕರ್ತವ್ಯದಿಂದ ಮಾಡಬೇಕಾಗಿರತಕ್ಕಂಥದ್ದು. ಯಾವುದೋ ಸರ್ಕಾರ ಮಾಡುತ್ತೆ, ಯಾವುದೋ ವ್ಯವಸ್ಥೆಗಳು ಮಾಡುತ್ತೆ ಅಂತ ಕಾಯದೆ ಮುಂದಿನ ಪೀಳಿಗೆಗೆ ಸುಂದರವಾಗಿರತಕ್ಕಂಥ ಸಮಾಜವನ್ನು ಬಿಟ್ಟು ಕೊಡಬೇಕಿದ್ರೆ ಈ ರೀತಿಯ ಪರಿವರ್ತನೆಗಳು, ಕುಟುಂಬದಲ್ಲಿ ಪರಿವರ್ತನೆಗಳು, ಹೇಗೆ ವಿದೇಶಿ ವ್ಯಾಮೋಹಕ್ಕೆ ಸಿಲುಕಿ ಅನೇಕ ರೀತಿಯ ಆಕ್ರಮಣಗಳಿಗೆ ನಮ್ಮ ಕುಟುಂಬ ತುತ್ತಾಗಿದೆ ಎನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಾಂಸ್ಕೃತಿಕ ಆಕ್ರಮಣ, ಆರ್ಥಿಕ ಆಕ್ರಮಣ, ಮತೀಯ ಆಕ್ರಮಣಗಳು ಇವತ್ತು ಎಲ್ಲ ಆಗ್ತಾ ಇದೆ. ದೇಶದ ಮೇಲಲ್ಲ, ದೇಶದ ಮೇಲೆ ಆಗ್ತಾ ಇದೆ. ಯಾವುದರ ಮೂಲಕ ಅಂದರೆ ಕುಟುಂಬದ ಮೂಲಕ ಆಗ್ತಾ ಇದೆ. ಆ ಕುಟುಂಬದ ಸಂರಕ್ಷಣೆ ಮಾಡುವುದರ ಮೂಲಕ 140 ಕೋಟಿ ಜನರ ಎಲ್ಲರ ಕುಟುಂಬಗಳು ಸಂರಕ್ಷಣೆ ಆದಾಗ ದೇಶ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರ. ಆದರೆ ಕೆಲಸ ಮಾಡಿದರೆ ಅತ್ಯಂತ ದೊಡ್ಡ ಪರಿವರ್ತನೆ ಮಾಡಬಹುದಾದಂಥ ವಿಚಾರ, ಅದು ನಮಗೆ ಇದ್ರಲ್ಲಿ ಸಿಗುತ್ತೆ. ಸಾಮರಸ್ಯಕ್ಕೆ ನಮ್ಮ ದೇವರಿಂದ ದೊಡ್ಡ ಉದಾಹರಣೆಗಳಿಲ್ಲ. ಶಿವನ ಕುಟುಂಬವನ್ನು ನೆನೆಸಿದರೆ ಸಾಮರಸ್ಯಕ್ಕೆ ಎಷ್ಟೊಳ್ಳೆ ಉದಾಹರಣೆ. ಅತ್ಯಂತ ವಿರೋಧದಿಂದ ಇರತಕ್ಕಂಥ ಹಾವು ಮತ್ತು ಇಲಿ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ಬೋದು, ನವಿಲು ಮತ್ತು ಹಾವು ಒಂದೇ ಕಡೆ ವಾಸ ಮಾಡ್ಬೋದು, ಸಿಂಹ ಅಥವಾ ಹುಲಿ ಮತ್ತು ಒಂದು ಹಸು ಒಂದೇ ಕುಟುಂಬದಲ್ಲಿ ವಾಸ ಮಾಡಬಹುದು ಅಂತ ತೋರಿಸಿಕೊಂಡಂಥ ಈಶ್ವರನಿಂದ ದೊಡ್ಡ ಸಾಮರಸ್ಯದ ಪಾಠ ಎಲ್ಲಿದೆ ನಮಗೆ? ಈ ರೀತಿಯಲ್ಲಿ ಈ ಎಲ್ಲ ಸಂಗತಿಗಳಿಗೂ ಬೆಳಕಾಗಬಲ್ಲಂತ ಅನೇಕ ಸಂಗತಿಗಳ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪುಟಗಳು ಸಣ್ಣದಿದ್ರೂ ವಿಚಾರಗಳು ಬಹಳ ದೊಡ್ಡದು. ಇವರ ಮೊದಲನೇ ಪುಸ್ತಕವನ್ನು ಓದಿದ್ದೇನೆ. ಪ್ರಕಾಶ ಚಿಂತನೆ ರಾಷ್ಟ್ರೀಯ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ, ಘಟಿಸ್ತಾ ಇದೆ,
ಅದನ್ನೇ ಬರಿಬೇಕು, ಅದನ್ನೇ ಮಾಡಬೇಕು ಎನ್ನುವಂಥ ಒಂದು ಚಿಂತನೆಯಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾದಂಥ ಪುಸ್ತಕ ಬಿಡುಗಡೆಯೂ ಇವತ್ತಿಲ್ಲಿ ನಡೆದಿದೆ. ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವೀಣಾ ಬನ್ನಂಜೆಯವರಂಥ ಶ್ರೇಷ್ಠ ಚಿಂತಕಿ, ಜ್ಞಾನ ಸಂಪನ್ನೆಯವರ ಕೈಯಿಂದ ಈ ಪುಸ್ತಕ ಬಿಡುಗಡೆ ಆಗಿದೆ ಅಂತ ಹೇಳಿ ಆದರೆ ಈ ಪುಸ್ತಕದ ಮೌಲ್ಯ ಎಷ್ಟು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಖಂಡಿತ ಓದಬೇಕು. ಇದು ಮೊಬೈಲ್ ಕಾಲ. ಪ್ರಕಾಶ್ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಹಿಂದೆ ಇಲ್ಲ. ಸೋಷಿಯಲ್ ಮೀಡಿಯಾವನ್ನು ಸಮರ್ಥವಾಗಿ ಬಳಸಲಿಕ್ಕೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ. ಆದರೆ ಸೋಷಿಯಲ್ ಮೀಡಿಯಾ ಒಂದೇ ಸಾಕಾಗುವುದಿಲ್ಲ, ಸಾಹಿತ್ಯವು ಎಷ್ಟು ಮುಖ್ಯ ಎನ್ನುವಂಥದ್ದನ್ನು ತನ್ನ ಬರವಣಿಗೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಸಾಹಿತ್ಯವೇ ನಮ್ಮ ಮೌಲ್ಯಗಳ ವಾಹಿನಿ, ಮುಂದಿನ ಪೀಳಿಗೆಗೆ ಕೊಂಡು ಹೋಗಬಲ್ಲಂಥ ವ್ಯವಸ್ಥೆ ಇದ್ದರೆ ಅದು ಸಾಹಿತ್ಯ ಮಾತ್ರ. ಆ ಸಾಹಿತ್ಯ ಬೆಳಿಬೇಕು, ಅದಕ್ಕೆ ಸ್ವಭಾಷೆ ಬೆಳಿಬೇಕು, ಪುಸ್ತಕಗಳನ್ನು ಓದುವಂಥದ್ದು ಹೆಚ್ಚಾಗಬೇಕು. ಎಷ್ಟು ದೊಡ್ಡ ವಿದ್ಯಾರ್ಥಿ ಸಮೂಹ ಇದೆ ಅಂದರೆ ಎಲ್ಲರೂ ಬೆಳೆಸಿಕೊಳ್ಬೇಕಾದಂಥ ಪುಸ್ತಕದ ಓದಿನ ಮಹತ್ವವೂ ಕೂಡ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿದೆ. ಓದೋಣ, ಓದುತ್ತಾ ಜ್ಞಾನ ಸಂಪನ್ನರಾಗೋಣ. ಮಾತ್ರ ಅಲ್ಲ, ಈ ಎಲ್ಲ ಮೌಲ್ಯಗಳನ್ನು ಇಂತಹ ಅನೇಕ ವ್ಯಕ್ತಿಗಳು, ನಮ್ಮ ಸಮಾಜಕ್ಕೋಸ್ಕರವೇ ಬದುಕಿರತಕ್ಕಂಥ ವ್ಯಕ್ತಿಗಳ ಪರಿಚಯ ಕೇವಲ ವ್ಯಕ್ತಿ ಪರಿಚಯ ಮಾತ್ರ ಅಲ್ಲ, ಅದು ಒಂದು ಮೌಲ್ಯದ ಪರಿಚಯ. ಆ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕಾಗಿರತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅದು ನಮ್ಮೆಲ್ಲರದ್ದು ಇದೆ. ಅದಕ್ಕಾಗಿ ಪುಸ್ತಕಗಳು ಬೇಕು, ಇನ್ನಷ್ಟು ಪುಸ್ತಕಗಳು ಬೇಕು. ಎಷ್ಟೇ ಕೈಯಲ್ಲಿರತಕ್ಕಂಥ ಮೊಬೈಲ್ನ ಸಾಧನವನ್ನು ಉಪಯೋಗಿಸ್ತಾ ಇದ್ದರೂ ಕೂಡ ಈ ಪುಸ್ತಕವನ್ನು ಕಡೆಗಣಿಸದೆ, ಇದು ದೇಶದ ಶಕ್ತಿ ಅಂತ ಅಂದುಕೊಳ್ತಾ, ಇದು ಯುವಜನತೆಯ ಒಂದು ದೊಡ್ಡ ಆಯುಧ ಅಂತೇಳಿ ಅಂದುಕೊಳ್ತಾ ಈ ಸಾಹಿತ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಬರವಣಿಗೆಯ ಶಕ್ತಿ ಇಲ್ಲದಿದ್ದರೂ ಭಗವಂತ ಓದುವಂಥ ಶಕ್ತಿಯನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ಓದುವಂಥ ಶಕ್ತಿಯನ್ನು ನಾವೆಲ್ಲರೂ ಬೆಳೆಸೋಣ, ಮೌಲ್ಯದ ವಾಹಿನಿ ಆಗೋಣ. ಈ ರೀತಿಯ ದೊಡ್ಡ ದೊಡ್ಡ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ವ್ಯಕ್ತಿಗಳ ಆಗೋಣ. ಆ ಮೂಲಕ ಈ ಸಮಾಜದ ಪರಿವರ್ತನೆಯಲ್ಲಿರ್ಬೋದು, ಈ ಸಮಾಜದ ಕೆಲಸದಲ್ಲಿ ಕೋಟ್ಯಂತರ ಕೈಗಳು ಒಟ್ಟಿಗೆ ಜೋಡಿಸುವಂತಾಗಲಿ ಅಂತ ಹೇಳ್ತಾ, ಒಂದು ಸಾರ್ಥಕ ಕೆಲಸವನ್ನು ಮಾಡಿರುವಂಥ ಪ್ರಕಾಶನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ, ತಮ್ಮ ಜೀವನದಲ್ಲಿ ಇನ್ನೂ ಅನೇಕ ಕೃತಿಗಳಿರ್ಬೋದು, ಅನೇಕ ಕೆಲಸಗಳು ಇನ್ನು ದೊಡ್ಡ ರೀತಿಯಲ್ಲಿ ಮೂಡಿ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತೇಪಿ ಯಾಂತಿ ಪರಾಂ ಗತಿಂ, ಇದು ಕೃಷ್ಣ ಹೇಳಿದ ಮಾತು. ಅದರ ಹಿಂದೆ ಇರುವಂಥದ್ದು ಸ್ತ್ರೀಯೋ ವೈಶ್ಯ ತಥಾ ಶೂದ್ರಾಹ ಅಂತ. ಅವನು ಕ್ಷತ್ರಿಯ ಆದರೂ ಕೂಡ ಅಲ್ಲಿ ಕ್ಷತ್ರಿಯ ಅಂತ ಹೇಳಲಿಲ್ಲ, ಬೇರೆಯವರನ್ನೆಲ್ಲ ಹೇಳಿದ್ದಾನೆ. ಅಂದರೆ ಕೃಷ್ಣ ಹೇಳುವಾಗ ಮೋಕ್ಷಕ್ಕೆ ಯಾವ ಬಂಧನವೂ ಇಲ್ಲ. ಯಾರಿಗೆ ಭಕ್ತಿ ಇದೆಯೋ ಅವನಿಗೆ, ಅಂಥವನಿಗೆ ಕೃಷ್ಣ ದೊರಕ್ತಾನೆ ಅಂತ. ಆದರೆ ನಾವು ಈಗಾಗಲೇ ಹೇಳಿದ್ದಾರೆ, ಜನ್ಮನ ಜಾಯತೆ ಜಂತು ಸಂಸ್ಕಾರ ದ್ವಿಜ ಉಚ್ಯತೆ ಅನ್ನುವ ಮಾತಿದೆ. ಹುಟ್ಟುವಾಗ ಜಂತುವಾಗಿ ಹುಟ್ಟುವವನು ಈ ಹುಟ್ಟಿದಬ್ಬ ಆಚರಿಸ್ಕೊಳ್ತಾರಲ್ವ, ಎಷ್ಟೋ ಜನ ತುಂಬ ಬಹಳ ಖುಷಿಯಿಂದ ಆಚರಿಸ್ಕೊಳ್ತಾರೆ. ನೀವು ವೈಯಕ್ತಿಕವಾಗಿ ನನ್ನನ್ನು ಕೇಳಿದರೆ ಅದು ವ್ಯರ್ಥವಾದ ಒಂದು ಆಚರಣೆ. ಯಾಕೆಂದರೆ ಯಾವ ದಿನ ಹಳೇದು ಬರ್ತದೆ ಅಂತ. ಪ್ರತಿದಿನ ಹೊಸ ಹುಟ್ಟು, ಪ್ರತಿದಿನವೂ ಕೂಡ ನಿಮಗೆ ಬರ್ತಾ ಇರೋದು ಹೊಸತೆ. ಹಾಗಾಗಿ ದಿನವೂ ನೀವು ಮಲಗಿ ಎದ್ದಾಗ ಅದು ಹೊಸ ಹುಟ್ಟೆ. ಮಲಗಿರುವಾಗ ಏನಾಯಿತು ಅಂತ ನಿಮಗೆ ಗೊತ್ತಾಗೋದಿಲ್ಲ ಎಷ್ಟೋ ವಿಷಯಗಳು. ನಮ್ಮ ದೇಹ ನಾನು ಎಲ್ಲಿದ್ದೇನೆ ಅಂತಲೇ ನನಗೆ ಗೊತ್ತಿರೋದಿಲ್ಲ. ಆ ರೀತಿಯ ಸ್ಥಿತಿಯಿಂದ ಮತ್ತೆ ಹುಟ್ಟುತ್ತೇವೆ. ಕಾಲಕ್ಕೆ ಸಿಗಬಹುದಾದ ಸಂಸ್ಕಾರಗಳು, ಉದಾಹರಣೆಗೆ ಶಾಲೆಗೆ ಬಂದಿದ್ದಾರೆ ಮಕ್ಕಳು, ಹೊಸ ಒಂದು ವಿಷಯವನ್ನು ಹೇಳಿದರು ಚಿಂತಕರು. ಅದನ್ನು ತಿಳಿದ ನಂತರ ಅವನು ನೋಡುವಂಥ ಬಗೆ, ಇಡೀ ಸಮಾಜವನ್ನು ನೋಡುವಂಥ ಅವನ ಕನ್ನಡಕ ಬೇರೆ ಆಗ್ತದೆ. ಹಾಗಾಗಿ ಮೊದಲು ಹಸಿರು ಕಾಣ್ತಾ ಇದ್ದದ್ದು ಕೆಂಪು ಕನ್ನಡಕ ಹಾಕ್ಕೊಂಡ್ರೆ ಕೆಂಪು ಕಾಣಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಆ ವ್ಯಕ್ತಿಗಳ ಒಂದೊಂದು ವಿಚಾರಧಾರೆಯೂ ಕೂಡ ಅದು ನಮ್ಮ ಮೇಲೆ ಏನೋ ಒಂದು ರೀತಿಯಾದ ಪರಿಣಾಮಗಳನ್ನು ಬೀರ್ತಾ ಇರ್ತದೆ. ಸಂಸ್ಕಾರ, ಹೊಸ ಹೊಸ ಸಂಸ್ಕಾರಗಳು ಕೊಡ್ತಾ ಇರ್ತದೆ. ಹಾಗಾಗಿ ಹಿರಿಯರು ಹೇಳಿದ್ದು ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾಡಬೇಕು ಅಂತ. ಯಾಕೆಂದರೆ ಮತ್ತೆ ನಾವು ಏನು ಮಾಡ್ತೇವೆ, ಏನು ಕೇಳ್ತೇವೆ, ಏನು ನೋಡ್ತೇವೆ, ಅದು ನಮ್ಮ ಜೀವನದಲ್ಲಿ ಮತ್ತೆ ಸತ್ಯ ಆಗ್ತಾ ಹೋಗ್ತದೆ.
ಹಾಗಾಗಿ ಅದನ್ನೇ ಅಂದರೆ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಆದರೆ ಒಬ್ಬ ವ್ಯಕ್ತಿ ಆನಂದ ಪಡಬೇಕು ಅಂತಾದರೆ ಒಳ್ಳೆಯ ವಸ್ತುಗಳನ್ನು ಬಯಸ್ತಾನೆ, ಒಳ್ಳೆಯದು ಕೂಡ ಈ ಭೂಮಿಯಿಂದ ಸಿಗ್ತದೆ. ಹಾಗಾಗಿ ಈ ಹೆಸರು ಬಹಳ ಸಾರ್ಥಕ. ಭೂಮಿಗೆ ವಸುಂಧರಾ ಅಂತ ಹೆಸರು. ಕಾರಣ ಏನಂದರೆ ಎಲ್ಲ ಸಂಪತ್ತುಗಳ ಆಖರ, ಅದನ್ನು ಧಾರಣೆ ಮಾಡಿದೆ ಅದು ಭೂಮಿ ಅಂತ. ಆದ್ದರಿಂದ ಈ ಸಂಪತ್ತಿನಲ್ಲಿ ಹಲವಾರು ಸಾಧಕರು ಸಿಗ್ತಾರೆ. ಹಿರಣ್ಯಕಶಿಪು ಅಂತಹ ವ್ಯಕ್ತಿಗಳು ಕೂಡ ಸಿಗ್ತಾರೆ. ವಸು ಇರುವ ಕಾಲದಲ್ಲೇ ನಮಗೆ ಬೇಡದ ವಸ್ತುಗಳು ಇರ್ತವೆ. ನಾವು ಯಾವುದನ್ನು ತಗೊಳ್ಬೇಕು ಅನ್ನೋದು ತುಂಬ ಮುಖ್ಯ. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳ ಜೀವನ ಶೈಲಿ ಮತ್ತು ಅವರು ಮಾಡಿದ ಸಾಧನೆಗಳ ಪಟ್ಟಿಯನ್ನು ಒಂದು ಕಡೆ ನಾವು ಮಾಡಿಟ್ರೆ, ಪ್ರತಿಯೊಬ್ಬ ವ್ಯಕ್ತಿ ಅಂತ ಆದ ಕೂಡಲೇ ಅವನಲ್ಲಿ ಹಲವಾರು ತಪ್ಪುಗಳು ಕೂಡ ನಡೆದಿರ್ತವೆ. ಅದೇ ರೀತಿ ಒಳ್ಳೆಯ ವಿಚಾರಗಳು ಕೂಡ ನಡೆದಿರ್ತವೆ. ಆದರೆ ಅವನ ಪರಿಶ್ರಮ, ಇನ್ನೂ ನಾನು ಹೆಚ್ಚು ಒಳ್ಳೆಯವನಾಗಬೇಕು ಅಂತ ಪರಿಶ್ರಮ ಇಟ್ಟು ಅವನು ಬೆಳೀತಾ ಹೋದರೆ ಅಂತಹ ವ್ಯಕ್ತಿಗಳ ಒಂದು ಸಂಗ್ರಹ, ಅವರ ಜೀವನ ಚರಿತ್ರೆಯ ಸಂಗ್ರಹವನ್ನು ಮಾಡಿ ಅದನ್ನು ಅಧ್ಯಯನ ಮಾಡೋದು ತುಂಬ ಒಳಿತು. ಯಾಕಂದರೆ ಎಲ್ಲ ತಪ್ಪುಗಳನ್ನು ನಾನು ಒಬ್ಬನೇ ಮಾಡಿ ಅದನ್ನು ಅನುಭವಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿಯೇ ಕಲ್ತ್ಕೊಳ್ತೇನೆ ಅಂತ. ಯಾಕಂದರೆ ಇರುವುದು 100 ವರ್ಷ. ಹಾಗಾಗಿ ಪ್ರಪಂಚದಲ್ಲಿ ಎಷ್ಟು ಸಾವಿರ ಹಲವು ರೀತಿಗಳಲ್ಲಿ ನಾವು ತಪ್ಪು ಮಾಡಬಹುದು, ಅದನ್ನೆಲ್ಲ ನಾನು ಮಾಡಿಯೇ ತಿಳಿತೇನೆ ಅಂತ ಆಗೋದೇ ಇಲ್ಲ. ಅಷ್ಟರೊಳಗೆ ನಮ್ಮ ಆಯುಷ್ಯ ಮುಗ್ದಿರ್ತದೆ. ಅಷ್ಟು ಬಗೆಯಿಂದ ತಪ್ಪುಗಳನ್ನು ನಾವು ಮಾಡಬಹುದು. ಹಾಗಾಗಿ ನಾವು ಒಳ್ಳೆಯದನ್ನು ಪಡಿಬೇಕಂತಾದರೆ ಬೇರೆಯವರದ್ದನ್ನು ನೋಡಿ ಅದನ್ನು ಮಾಡದೇ ಇರುವಂಥ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಉದಾಹರಣೆಗೆ ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುವಂಥ ಒಬ್ಬ ರಾಜ ಪೃಥ್ವಿರಾಜ್ ಚೌಹಾಣ್. ಎಷ್ಟು ಅವನಿಗೆ ಉದಾರತೆ ಇತ್ತು ಅಂದರೆ, ಎಷ್ಟು ಸರ್ತಿ ದಾಳಿ ಮಾಡಿದರೂ ಮತ್ತೆ ಕ್ಷಮೆ ಕೊಟ್ಟು ಕಳಿಸ್ತಾ ಇದ್ದ ಅಂತ. ಕೃಷ್ಣ ಹೇಳಲಿಲ್ಲ ಇದನ್ನು. ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ರಾಜ ಅಂತ ಅರ್ಥ. ಅವನು ದುಷ್ಟ ಅಂತ ಗೊತ್ತಾದರೆ, ಅವನಿಂದ ಯಾವತ್ತೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದರೆ, ಒಬ್ಬ ಶತ್ರುವನ್ನು ನಾಶ ಮಾಡೋದು ಹಲವಾರು ಲಕ್ಷ ಸಜ್ಜನರನ್ನು ಉಳಿಸಿದ್ದಕ್ಕೆ ಸಮಾನ ಆಗ್ತದೆ. ಆದ್ದರಿಂದ ಅವನನ್ನು ಏನು ಮಾಡಬೇಕು ಅಂತ ರಾಜ ನಿರ್ಧಾರ ಮಾಡಬೇಕಾಗ್ತದೆ. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಅಧ್ಯಯನ ಎಂಬುದು ಬಹಳ ಮುಖ್ಯ. ಅಧ್ಯಯನಗಳಲ್ಲೂ ಕೂಡ ಇವತ್ತಿನ ಜಗತ್ತಿನಲ್ಲಿ ಇಡೀ ಓದಲಿಕ್ಕೆ ಯಾರಿಗೂ ಇಷ್ಟು ದೊಡ್ಡ ಪುಸ್ತಕ ಕೊಟ್ಟರೆ ಅದನ್ನು ನೋಡಿ ಅವರು ಅಲ್ಲೇ ಇಟ್ಟು ಹೋಗ್ತಾರೆ. ಇದು ನಾಳೆ ಓದುವ, ಅಥವಾ ನಮ್ಮ ಮನೇಲಿ ಇದ್ದದ್ದೇ ಅದು ಭೂಷಣ ಅಂಥೇಳಿ ಹಾಗೇ ಇರ್ತದೆ. ಹಾಗೆ ಈಗಿನ ಮಕ್ಕಳಿಗೆ ಸರಿಯಾಗಿ ಚಿಕ್ಕ ಪುಸ್ತಕ ಅಂತ ಹೇಳಿದರು ಪ್ರಕಾಶ್ ಅವರು. ಚಿಕ್ಕ ಪುಸ್ತಕ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಅದರಲ್ಲಿ ಏನು ವಿಷಯ ಇದೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಆದ್ದರಿಂದ ಬಹಳ ಚಿಕ್ಕದಿರೋದ್ರಿಂದ ನಮ್ಮ ಮಕ್ಕಳು ಇದನ್ನು ಓದಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದು. ಹಾಗಾಗಿ ಇದು ಸಕ್ಸಸ್ ಆಗ್ತದೆ. ಇಂತಹ ರೀತಿಯಲ್ಲಿ ಕೊಡುವುದೇ ತುಂಬ ಉಚಿತ ಅಂತ ಕಾಣ್ತದೆ ಈ ಕಾಲಕ್ಕೆ. ಆನಂತರ ಒಂದು ಮಾತಿದೆ, ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಸ್ತತ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಭೃಶಂ ಅಂತ. ನಮ್ಮ ಎಲ್ಲ ಜೀವನದ ಒಂದು ಇಳಿವಿಗೆ ಅಥವಾ ನಮ್ಮ ಮೌಲ್ಯಗಳು ಕೆಲವು ಸರ್ತಿ ಕೆಳಗೆ ಬೀಳ್ತದೆ. ನಾವು ತುಂಬ ಆಘಾತಕ್ಕೊಳಗಾಗ್ತವೆ, ತುಂಬ ತಪ್ಪು ನಮ್ಮಿಂದ ಆಗಿಬಿಡ್ತದೆ. ಅದಕ್ಕೆ ಮೂಲ ಕಾರಣ ಅಂದರೆ ಈ ಸಾಲುಗಳಲ್ಲಿ ಹೇಳಿದ್ದಾರೆ. ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಸ್ತತ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ದೃಶ್ಯತೆ ಅಥವಾ ಚವತಿ ಧ್ರುವಂ ಅಂತ ಇಟ್ಕೊಳ್ಳಿ. ಯಾರಿಗೆ ಎಷ್ಟು ಯೋಗ್ಯವಾಗಿರ್ತದೋ, ಅವರ ಸಾಮರ್ಥ್ಯ ಏನಿದೆಯೋ ಅದಕ್ಕೆ ಸರಿಯಾಗಿ ಅವರಿಗೆ ನಾವು ಮನ್ನಣೆಯನ್ನು ಕೊಡಬೇಕು. ಕೊಡದೇ ಹೋದರೆ, ಇನ್ನು ಚೆನ್ನಾಗಿ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಜನಜೀವನವನ್ನು ಅರ್ಥ ಮಾಡಿಕೊಂಡು ಆ ನಂತರ ಆ ಜನಕ್ಕೆ ಏನು ಬೇಕು ಮತ್ತು ಅವರಿಂದ ಯಾವ ರೀತಿಯ ಇನ್ಪುಟ್ಸ್ ಅವರಿಗೆ ಕೊಟ್ಟರೆ ಅವರಿಂದ ಒಳ್ಳೆಯ ಸಾಧನೆ ಆಗ್ತದೆ, ಅದೇ ರೀತಿ ಅವರ ಜೀವನ ಮಟ್ಟ ಹೆಚ್ಚಾಗ್ತದೆ ಅನ್ನೋದನ್ನು ಅರಿತುಕೊಂಡು ಆ ನಂತರ ಅದರದ್ದು ಪರೀಕ್ಷೆಗಳೆಲ್ಲ ಇರ್ತದೆ, ಅದನ್ನೆಲ್ಲ ಬರೆದು ಆ ನಂತರ ಅವನನ್ನು ಒಂದು ಅಧಿಕಾರಿಯನ್ನಾಗಿ ಮಾಡುವ ಸಂಪ್ರದಾಯ ಇದೆ ನಮ್ಮಲ್ಲಿ. ಈ DC ಅವರೆಲ್ಲ ಆಗಬೇಕಾದ್ರೆ UPSC ಎಕ್ಸಾಮ್ ತೊಗೊಳ್ಬೇಕು. ಅಲ್ಲಿ ರಿಲಿಜನ್ ಬಗ್ಗೆಯೂ ತುಂಬ ಎಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಇರ್ತದೆ. ತಪ್ಪಾಗಿ ಹೇಳ್ಕೊಡ್ತಾರಾ ಸರಿಯಾಗಿ ಹೇಳ್ಕೊಡ್ತಾರಾ ಅದು ಬೇರೆ ವಿಷಯ, ಅಂತೂ ಹೇಳಿಕೊಡ್ತಾರೆ. ಅದು ಯಾಕೆ ಅಂದರೆ ಇದೇ ಕಾರಣಕ್ಕಾಗಿ ಅವನು ಆ ಜನಜೀವನವನ್ನು ಅರ್ಥ ಮಾಡಿಕೊಂಡು ಸೂಕ್ತವಾದ ನಿರ್ಧಾರಗಳನ್ನು ಆ ಜಾಗದಲ್ಲಿ ತಗೊಳ್ಬೇಕಂತ. ಅಷ್ಟು ಮಾಡದೇ ಅವನು ಬಂದರೆ ಆ ಜಾಗಕ್ಕೆ ಅವನು ತಗೊಳ್ಬಹುದಾದ ನಿರ್ಧಾರಗಳು ಅದು ತಪ್ಪಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ
ಅವನನ್ನು ಅಲ್ಲಿ ಕೂರಿಸಬೇಕಾದ್ರೆ ಅವನು ಆ ಯೋಗ್ಯತೆಯನ್ನು ಪಡೆದುಕೊಂಡವನಾಗಿರಬೇಕು. ಆವಾಗ ಮಾತ್ರ ಅವನಿಂದ ಒಳ್ಳೆಯ ಕೆಲಸ ಆಗ್ತದೆ. ಅದಲ್ಲದೆ ಏನು ಗೊತ್ತಿಲ್ಲ, ನನಗೆ ಆಪ್ತವನು, ನನ್ನ ರಿಲೇಟಿವ್ ಅಂತ ಹೇಳಿ ನಾನು ತೊಗೊಂಡು ಹೋಗಿ ಅವನನ್ನು ಯಾವುದೋ ಒಬ್ಬ ರಾಜ ಅಂತ ಇಟ್ಕೊಳ್ಳುವ. ರಾಜನಿಗೆ ಅಧಿಕಾರ ಇರ್ತದೆ, ಯಾರನ್ನು ಬೇಕಾದರೂ ನೇಮಿಸಿ ಯಾವುದೋ ಅವನ ಸ್ಟೇಟನ್ನು ನೋಡ್ಕೊಳ್ಳಿಕ್ಕೆ ಬಿಡ್ಬೋದು. ಅಂಥವನನ್ನು ಬಿಟ್ಟರೆ ಆವಾಗೇನಾಗ್ತದೆ, ಆ ರಾಜ್ಯ ತನ್ನಿಂತಾನಾಗೆ ನಾಶ ಆಗಿ ಹೋಗ್ತದೆ. ಹಾಗಾಗಿ ಆ ವಿಷಮನಾದ ವ್ಯಕ್ತಿಗೆ, ಅಂದರೆ ಅಲ್ಲಿಗೆ ಆ ಜಾಗಕ್ಕೆ ಹೋಗಲಿಕ್ಕೆ ಯೋಗ್ಯತೆ ಇಲ್ಲದ ವ್ಯಕ್ತಿಯನ್ನು ಆ ಜಾಗದಲ್ಲಿ ತೊಗೊಂಡು ಹೋಗಿ ಕೂರಿಸಿದರೆ ಆವಾಗ ಆ ಸಮಾಜ ನಾಶ ಆಗ್ತದೆ ಅಂತ. ಹಾಗೆ ನಮ್ಮಲ್ಲಿಯೂ ಕೂಡ ಯಾವುದನ್ನು ಮನ್ನಣೆ ಕೊಡಬೇಕು, ಇದನ್ನು ಯಾವುದಕ್ಕೂ ಕೂಡ ನೀವು ಇಳಿಸ್ಕೊಳ್ಬೋದು. ಈಗ ಈ ಹಣ್ಣು ನನಗೆ ಪಥ್ಯವೋ ಅಪಥ್ಯವೋ ಅಂತ ನೋಡಬೇಕಾಗ್ತದೆ. ಪಥ್ಯ ಆಗಿದ್ದರೆ ತೊಗೊಳ್ಬೋದು, ಇಲ್ಲದೇ ಇದ್ದರೆ ತೊಗೊಳ್ಬಾರ್ದು. ಹೀಗೆ ಆ ರೀತಿಯ ಆಚರಣೆಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ಸಮಾಜ ತನ್ನಿಂತಾನೇ ಆಗಿ ಸರಿಯಾಗ್ತದೆ ಅಂತ. ಇದು ಸಮವಾ, ಈ ಕೆಲಸ ನನಗೆ ಯೋಗ್ಯವಾ ಅಲ್ವಾ ಅಂತ ಚಿಂತನೆ ಮಾಡಿ ಒಂದು ಪ್ರಯತ್ನ ನಮ್ಮಲ್ಲಿ ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಸಮಾಜ, ಆ ರೀತಿಯ ಬುದ್ಧಿ ನಮ್ಮ ಯುವಕರಲ್ಲಿ ಬಂದರೆ ಸಮಾಜ ಸಹಜವಾಗಿ ಅದು ಸರಿಯಾಗಿರ್ತದೆ. ಈ ಉದ್ದೇಶ, ಈ ಪುಸ್ತಕಗಳ ಉದ್ದೇಶವೂ ಅದೇ, ಯುವಕರಿಗೆ ಅಥವಾ ಎಲ್ಲ ಜನರಿಗೆ ಆ ಯೋಗ್ಯತೆ ಬರಬೇಕು ಅಂತ. ಯಾವುದು ಸರಿ, ಈ ಕಾಲದಲ್ಲಿ ಇದು ಮಾಡಬೇಕಾ ಬೇಡವಾ, ಅಥವಾ ಹಿಂದೆ ಈ ರೀತಿ ಒಂದು ತಪ್ಪು ನಡೆದಿದ್ದರೆ ಅದರಿಂದ ಪರಿಣಾಮ ಏನಾಯಿತು, ಅಥವಾ ಆ ಸಮಯದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರದಿಂದ ಯಾವ ರೀತಿಯ ಒಳ್ಳೆಯ ಪರಿಣಾಮಗಳಾಯಿತು, ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಪುಸ್ತಕಗಳು ಪ್ರಕಾಶ್ ಅವರು ಮಾಡಿದ್ದಾರೆ. ಅವರ ಜೀವನದುದ್ದಕ್ಕೂ ಪ್ರಾಯ ತುಂಬ ಈ ದಿಸೆಯಲ್ಲಿ ಚಿಂತನೆ ಮಾಡ್ತಾ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಬನ್ನಂಜೆ ಅವರ ಮತ್ತು ಉಳಿದ ಬೇರೆ ಸಾಧಕರಿಂದ ಹೇಳಿದ ಮಾತುಗಳು ಆ ಪುಸ್ತಕಗಳಿಂದ ತಿಳ್ಕೊಂಡು ಅದೇ ರೀತಿ ಅದನ್ನು ಸ್ವತಃ ತಾವೇ ವಿಮರ್ಶೆ ಮಾಡಿ ಆ ನಂತರ ಅದನ್ನು ಸಮಾಜ ಕೊಡುವಂಥ ಒಂದು ಕೆಲಸ ಬೇರೆ ಬೇರೆ ರೀತಿಯಿಂದ ಮಾತಿನ ಮೂಲಕ ಆಗ್ಬೋದು ಅಥವಾ ಈ ರೀತಿಯ ಪುಸ್ತಕಗಳ ಮೂಲಕವಾಗಬಹುದು ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಅವರು ಕೊಡ್ತಿರುವ ಒಂದು ರೀತಿಯಲ್ಲಿ ಸಂಸ್ಕಾರ. ಅದನ್ನು ಉಪಯೋಗ ಮಾಡಿಕೊಂಡ್ರೆ ಮೊಸರಿರ್ತದೆ ಅಥವಾ ಮಜ್ಜಿಗೆ ಇರ್ತದೆ, ಹಾಲು ಇರ್ತದೆ, ಸೇರಿಸುವ ಕೆಲಸವನ್ನು ಮಾಡಬೇಕು. ಮಾಡಿದಾಗ ಅಲ್ಲಿ ಅದು ಹೆಪ್ಪಾಗ್ತದೆ. ಹಾಗಾಗಿ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಸಂಸ್ಕಾರವನ್ನು ಬಯಸುವವರಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಇದು ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ಬೆಳವಣಿಗೆ ಆಗಬೇಕು ಅಂತ ಇದರ ಉದ್ದೇಶ. ಹಾಗಾಗಿ ಅವರ ಉದ್ದೇಶ ಏನಿದೆ ಅದು ಸಫಲ ಆಗಲಿ ಅಂತ ಇವತ್ತು ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಕೃಷ್ಣನ ಬಗ್ಗೆಯೂ ಅದರಲ್ಲಿ ಒಂದು ಮಾತು ಬರೆದಿದ್ದಾರೆ, ಕೆಲವು ವಿಷಯಗಳನ್ನು ಬರೆದಿದ್ದಾರೆ. ಇವತ್ತು ನಾನಿರೋದು ಸಾರ್ಥಕ ಅಂದುಕೊಳ್ಳೋದು ನಿಮ್ಮೆಲ್ಲರಿಂದ ಕೃಷ್ಣ ಮಂತ್ರ ಹೇಳಿಸಿದಾಗ. ಹಾಗಾಗಿ ನಾನೊಂದು 10 ಬಾರಿ ಈಗ ಕೃಷ್ಣ ನಾಮಸ್ಮರಣೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಮಾಡಿ ನಮ್ಮ ಸಮಾಜ ಚೆನ್ನಾಗಿ ಉಳಿಬೇಕು ಅಂತಾದರೆ ನೀವು ಮನೆಯಲ್ಲಿ ಒಂದು ಧ್ಯಾನದ ಸಮಯ ಅಂತ ಒಂದು 10 ನಿಮಿಷ ಅದನ್ನು ಮಾಡಬೇಕು. 2 ಕಾರಣದಿಂದ. ಒಂದು, ನಮಗೆ ಸಾಕ್ಷಾತ್ ಕೃಷ್ಣನ ಅನುಭವ ಆಗಲಿಕ್ಕೆ ಸಾಧ್ಯ ನಿಧಾನವಾಗಿ ಆ ಜಪ ಅನುಷ್ಠಾನಗಳಿಂದ. ಇನ್ನೊಂದು ಲಾಭ ಏನು ಅಂತ ಹೇಳಿದರೆ, ಈ 10 ನಿಮಿಷ ನೀವು ಜಪ ಮಾಡುವಾಗ ಬೇರೆ ಎಲ್ಲದನ್ನು ಮರೆತು ಬಿಡಬೇಕು. ಎಂಥ ಸಮಸ್ಯೆಗಳಿರ್ಬೋದು, ನೀವು 1000 ಸಮಸ್ಯೆಗಳಿರ್ಬೋದು, ಈ 10 ನಿಮಿಷ ಮಾತ್ರ ನನ್ನ ಸ್ವಂತದ ಸಮಯ ಅಂತ ನೀವು ತಿಳ್ಕೊಂಡು ಎಲ್ಲವನ್ನು ಮರೆತು ನೀವು ಆ ಜಪ ಅನುಷ್ಠಾನ ಮಾಡಿದರೆ ಆವಾಗ ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ಪಾಸಿಟಿವ್ ವೈಬ್ ಏನೇ ಹೇಳ್ತಾರೆ, ಪಾಸಿಟಿವಿಟಿ ನಿಮ್ಮಲ್ಲಿ ಬೆಳೀತದೆ. ಅದರಿಂದ ಯಾವುದೇ ಟೆನ್ಷನ್ ಇರುವ ಸಮಯದಲ್ಲಿ ಒಳ್ಳೆಯ ಉಪಾಯಗಳು ಬರ್ತದೆ. ಇಲ್ಲ, ದೇವರಿದ್ದಾನೆ ಅನ್ನೋದು ದೃಢ ಆಗ್ತಾ ಹೋಗ್ತದೆ ದಿನ ಮಾಡುವ ಅಭ್ಯಾಸದಿಂದ. ಯಾವುದನ್ನು ನೀವು ಮತ್ತೆ 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 ಅಭ್ಯಾಸ ಮಾಡ್ತೀರಿ, ಅದರಿಂದ ಅಂಥದ್ದೇ ನಮಗೆ ಸಿಗಲಿಕ್ಕೆ ಶುರುವಾಗ್ತದೆ. ಹಾಗೆ ನೀವು ಯಾವಾಗಲೂ ಕೂಡ ದಿನ ಬೆಳಿಗ್ಗೆ ಎದ್ದು ಒಂದು ಸರ್ತಿ ನನ್ನೊಟ್ಟಿಗೆ ಕೃಷ್ಣ ಇದ್ದಾನೆ ಅನ್ನುವ ಚಿಂತನೆ ಮಾಡ್ತಾ ನೀವು ಒಂದು 10 ನಿಮಿಷ ಆ ಕೃಷ್ಣ ಮಂತ್ರ ಜಪ ಮಾಡಿದರೆ ನಿಮಗೆ ಕಷ್ಟ ಕಾಲದಲ್ಲೂ ಅದು ನೆನಪಾಗ್ತದೆ. ಆವಾಗ ಟೆನ್ಷನ್ ಆಗೋದಿಲ್ಲ. ಯಾವುದೇ ಒಂದು ಪ್ರೆಷರ್ ಇದ್ದರೂ ಕೂಡ ಕೃಷ್ಣದೇವರಿದ್ದಾರೆ ನೋಡುವ ಅಂಥೇಳಿ ಆ ರೀತಿ ಒಂದು ಆರಾಮದ ಮನಸ್ಥಿತಿ ಬರ್ತದೆ. ಒಳ್ಳೆಯ ಉಪಾಯಗಳು ಸಹಜವಾಗಿ ಬರ್ತದೆ. ಎಲ್ಲದನ್ನು ಮೀರಿ ನಾವು ಆ ಕಷ್ಟವನ್ನು ಮೀರಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು 10 ಬಾರಿ ನಾವು ಇದನ್ನು ಹೇಳೋಣ, ತಾವೆಲ್ಲರೂ ಕೂಡ ಹೇಳಿ. ಆ ನಂತರ ಮನೆಯಲ್ಲೂ ಕೂಡ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದೇ ರೀತಿ ಒಂದು ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ಅಭ್ಯಾಸವನ್ನು. ಈಗ ಇಲ್ಲಿ ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ತಂದೆ ತಾಯಿಯೊಟ್ಟಿಗೆ ಈ ಮಾತನ್ನು ಹೇಳ್ಬೋದು, ನಾವೆಲ್ಲ ಒಟ್ಟಿಗೆ ಕೂತು ಒಂದು ದಿನ ಆದರೂ ಊಟ ಮಾಡೋಣ. ದಿನ ಸಂಜೆ ಒಂದು 3 ಹೊತ್ತು 4 ಹೊತ್ತು ನಾವು ಊಟ ಮಾಡುವ ಸಂದರ್ಭದಲ್ಲಿ ಒಂದು ಹೊತ್ತಾದರೂ ನಾವೆಲ್ಲರೂ ಕೂತು ಒಟ್ಟಿಗೆ ಊಟ ಮಾಡೋಣ ಅಂತ. ಒಟ್ಟಿಗೆ ಊಟ ಮಾಡುವಾಗ ಮತ್ತು ಟಿ ವಿ ಇರಬಾರ್ದು, ಮೊಬೈಲೆಲ್ಲ ಇರಬಾರ್ದು, ಎಲ್ಲ ಆಫ್ ಮಾಡಿ. ಇವತ್ತು ಊಟ ಮಾಡೋ ವಿಷಯ ಮಾತಾಡಬಾರ್ದು, ಇವತ್ತು ಏಕಾದಶಿ.
ಆದರೆ ಇವತ್ತು ಬೇಡ, ನಾಳೆದು ಮಾಡಿ. ಅಲ್ಲ, ನೀವು ಊಟ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಆದರೆ ಸಾಧ್ಯವಾದರೆ ಏಕಾದಶಿ ಮಾಡಿ. ಅದು ನಮ್ಮ ದೇಶದಲ್ಲಿ ಹೇಳಿದ್ದು 5,000 ವರ್ಷ ಹಿಂದೆ ಅಥವಾ ವೇದ ಕಾಲದಿಂದ ಆದರೂ ಕೂಡ ನಮಗೆ ಜಪಾನ್ನ ಸೈಂಟಿಸ್ಟ್ ಹೇಳಿದರೆ, ಇಲ್ಲ ಏಕಾದಶಿ ಮಾಡಿದರೆ ಕ್ಯಾನ್ಸರ್ ಬರೋದು ಕೂಡ ಕಡಿಮೆ ಆಗ್ತದೆ ಅಂತ 2 ವರ್ಷದ ಹಿಂದೆ ಅದೊಂದು ಇನ್ವೆನ್ಷನ್ ಅದನ್ನು ಮಾಡಿದ್ದಾರೆ. ಮಾಡಿ 15 ದಿವಸಕ್ಕೊಂದು ಉಪವಾಸ ಮಾಡಿದರೆ ಇದು ಏನು ಅವರು ಏಕಾದಶಿ ಅಂತ ಹೇಳೋದಿಲ್ಲ, 15 ದಿವಸಕ್ಕೊಂದ್ಸಲಿ ಉಪವಾಸ ಮಾಡಿದರೆ ಅದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡ ಕಡಿಮೆ ಆಗ್ತದೆ ಅಂತ ಅವನು ಹೇಳಿದ್ದಾನೆ. ಆದ್ದರಿಂದ ಅದನ್ನು ಕೂಡ ನೀವು ಅಳವಡಿಸ್ಕೊಳ್ಬೋದು. ಏಕಾದಶಿ ಯಾವತ್ತೊಂದು ನೋಡಿ ಮಾಡಿದರೆ ಅವಾಗ ನಮ್ಮ ಸಂಸ್ಕೃತಿ ಆಗ್ತದೆ. ಇಲ್ಲದೇ ಇದ್ದರೆ ಆರೋಗ್ಯಕ್ಕಾಗಿ ಇದು ಮಾಡ್ತಿರೋ ಪ್ರಯತ್ನ ಅಂತ ಆಗ್ತದೆ. ಅಂತೂ ಆ ರೀತಿ ಒಂದು ಹೊತ್ತು ಊಟ 3 ಹೊತ್ತು ಊಟ ಮಾಡದೇ ಇರೋದು, 36 ಗಂಟೆಗಳ ಕಾಲ ಉಪವಾಸ, ಅದು ಏಕಾದಶಿಯ ನಿಯಮ. ಹಿಂದಿನ ದಿವಸ ರಾತ್ರಿ ತೊಗೊಂಡ್ರೆ ಮತ್ತು ರಾತ್ರಿ ಇಡೀ 12 ಗಂಟೆ ಇಲ್ಲ, ಹಗಲಿಡೀ ಇಲ್ಲ, ಮತ್ತು ಇನ್ನೊಂದು ರಾತ್ರಿ 12 ಗಂಟೆ ಇಲ್ಲ. ಇದು ನಿಜವಾದ ಉಪವಾಸ. ಕೆಲವರೆಲ್ಲ ಮಾಡ್ತಾರೆ ಉಪವಾಸ, ಅದು ಒಂದು ದಿನದ್ದಲ್ಲ, ಅದು ಇಡೀ ಒಂದು ಮಾಸದಲ್ಲಿ ಉಪವಾಸ ಮಾಡ್ತಾರೆ. ಆದರೆ ಉಪವಾಸ ಅಂದರೆ ಹಗಲೊತ್ತು ಮಾತ್ರ ತೊಗೊಳ್ಳೋದಿಲ್ಲ, ರಾತ್ರಿ ತೊಗೊಳ್ತಾರೆ. ಅಂದರೆ ಅದು ಉಪವಾಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾವು ರಾತ್ರಿ ನಿದ್ರೆ ಮಾಡ್ತೇವೆ, ಆ ಸಮಯದಲ್ಲಿ ಅವ್ರು ತೊಗೊಳ್ತಾರೆ. ಹಾಗೆ ಇರಲಿ, ಅದೊಂದು ಬೇರೆ ವಿಷಯ. ಅಂತೂ ಉಪವಾಸ ಒಂದು ಮಾಡಬೇಕು. ನಾಳೆಯಿಂದ ಒಂದು ಹೊತ್ತಾದರೂ ನೀವು ಮನೆಯವರೆಲ್ಲ ಕೂತು ಒಟ್ಟಿಗೆ ಊಟ ಮಾಡುವ ಒಂದು ಅಭ್ಯಾಸ. ಅದರಿಂದ ನಿಮ್ಮ ಅಪ್ಪ ಏನು, ನಿಮ್ಮ ಅಮ್ಮ ಏನು ಅನ್ನೋ ಬಗ್ಗೆ ಅರ್ಥ ಮಾಡಿಕೊಳ್ಳೋ ಒಂದು ಸಮಯ ಅದು. ಅದರೊಟ್ಟಿಗೆ ಎದುರುಗಡೆ ಇರುವ ಪದಾರ್ಥವನ್ನು ಒಮ್ಮೆ ದೇವರ ಸ್ಮರಣೆ ಮಾಡಿ, ಅದೆಲ್ಲ ದೇವರು ಕೊಟ್ಟ ಪ್ರಸಾದ ಅನ್ನುವ ಚಿಂತನೆಯೊಂದಿಗೆ ನಾವು ಸ್ವೀಕಾರ ಮಾಡಿದರೆ ಅದು ಕೂಡ ಒಳ್ಳೆಯ ಪ್ರಭಾವವನ್ನು ನಮಗೆ ಕೊಡ್ತದೆ. ಬಾಂಧವ್ಯ ಬೆಳೀತದೆ, ಕುಟುಂಬ ಗಟ್ಟಿಯಾಗ್ತದೆ. ಈ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ ಅಂತ ಹೇಳ್ತಾ ಒಂದು 10 ಬಾರಿ ನಾನು ಕೃಷ್ಣ ಮಂತ್ರವನ್ನು ಹೇಳ್ತೇನೆ. ತಾವೆಲ್ಲರೂ ಉಚ್ಚಾರಣೆ ಮಾಡಿ. ಆನಂತರ ಕೃಷ್ಣನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಕಡೆಯ ಸಾಲಿರ್ತದೆ. ಆ ಸಾಲನ್ನ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಇದು ಕೂಡ ಎಲ್ಲ ಜನರಲ್ಲಿರುವ ಕೃಷ್ಣನಿಗೆ ಅರ್ಪಣೆ ಆಗಲಿ ಅನ್ನುವ ಪ್ರಾರ್ಥನೆ ನನ್ನದಿರ್ತದೆ. ನೀವು ಕೂಡ ಈ ರೀತಿ ಒಂದು ಪ್ರಯತ್ನ ಮಾಡ್ತಿರುವ ನಮ್ಮ ಪ್ರಕಾಶ್ ಮಲ್ಪೆ ಅವರಿಗೆ ಪ್ರಾರ್ಥನೆ ಮಾಡಿ, ಅವರಿಂದ ಇನ್ನಷ್ಟು ಇಂತಹ ಕೃತಿಗಳು ಬರಲಿ, ಅದರಿಂದ ಸಮಾಜ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಅದರಿಂದ ಸಿಗಲಿ ಅನ್ನುವ ಪ್ರಾರ್ಥನೆ ನೀವೆಲ್ಲರೂ ಮಾಡಿ. ಮತ್ತು ನಾಳೆ ಬೆಳಿಗ್ಗೆಯಿಂದ ನನ್ನ ಆಸೆ ಇದು, ನೀವೆಲ್ಲರೂ ಕೂಡ ಕೂತು ಒಂದು 10 ನಿಮಿಷ ಆದರೂ ಈ ಜಪವನ್ನು ಮುಂದುವರಿಸಬೇಕು ಅಂತ. ಬೆಳಿಗ್ಗೆ ಒಮ್ಮೆ ಸಂಜೆ ಒಂದೇ ಮಾಡಿದರೆ ತುಂಬ ತುಂಬ ಒಳ್ಳೆಯದು. ಇದನ್ನು ನಾವು ಮಾಡಿಕೊಂಡು ಬರೋಣ. ಅದೇ ಸಂದರ್ಭದಲ್ಲಿ ವೀಣಾ ಬನ್ನಂಜೆ ಅವರು, ಅದೇ ರೀತಿ ಪ್ರಕಾಶ್ ಅವರು ಸಂಸ್ಥೆ ಹೊಸದಿಗಂತ ಸಂಸ್ಥೆಯಲ್ಲಿ ಅವರ ಒಂದು ಪ್ರಯತ್ನಗಳಿದೆ ಸಮಾಜವನ್ನು ತಿದ್ದುವ ಬಗ್ಗೆ. ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ವೇದಿಕೆಯ ಎದುರುಗಡೆ ಸಾಕಷ್ಟು ಜನ ನೀವೆಲ್ಲ ಸಾಧಕರಿದ್ದೀರಿ. ಎಲ್ಲರಿಗೂ ಕೂಡ ಶುಭವಾಗಲಿ ಅನ್ನುವ ಮಾತನ್ನು ಹೇಳ್ತಾ ಈಗ 10 ಬಾರಿ ನಾವು ಕೃಷ್ಣ ನಾಮಸ್ಮರಣೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು.